ದಿವಾಣಿ ಎಫೆಕ್ಟ್. ಸಮುದಾಯ ಸಬಲೀಕರಣದ ಬಗೆಗೆ ಆನಂದ್ ರವರ ಸಹಾನುಭೂತಿ ಮತ್ತು ಬದ್ಧತೆ. ಆನಂದ್, ಮೊರ್ಬಿ, ಗುಜರಾತ್. ಮೊರ್ಬಿ, ಗುಜರಾತ್ನ ಆನಂದ್ ಅವರ ಪಯಣವು ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಅಗತ್ಯತೆಗಳ ಪೂರೈಸುವ ಐವಿಆರ್ ವೇದಿಕೆ ಹಮಾರಿ ವಾಣಿಯ ಪರಿವರ್ತಕ ಪರಿಣಾಮದ ಕುರಿತಾಗಿದೆ. ಚಿಕನ್ ಪಾಕ್ಸ್ನಿಂದಾಗಿ 5ನೇ ವಯಸ್ಸಿನಲ್ಲಿ ದೃಷ್ಟಿ ಕಳೆದುಕೊಂಡರೂ ಆನಂದ್ ಅವರ ಸಹಾನುಭೂತಿಯ ಸ್ವಭಾವ ಮತ್ತು ಸಮುದಾಯ ಕಲ್ಯಾಣದ ಬದ್ಧತೆ ಅವರನ್ನು ಗುರುತಿಸುವಂತೆ ಮಾಡಿದೆ. ಅನೋಡೈಸಿಂಗ್ ವರ್ಕ್ಸ್ನಲ್ಲಿ ಕೆಲಸ ಮಾಡುತ್ತಿರುವ ಆನಂದ್ ಕಂಪನಿ ಒದಗಿಸುತ್ತಿರುವ ಪ್ರಯಾಣ ಮತ್ತು ವಸತಿ ಸೌಲಭ್ಯದೊಂದಿಗೆ ಉತ್ತಮ ಸಂಬಳ ಗಳಿಸುತ್ತಿದ್ದಾರೆ. ಜುಲೈ 2021ರಲ್ಲಿ ಸ್ನೇಹಿತನ ಮೂಲಕ ಹಮಾರಿ ವಾಣಿಗೆ ಪರಿಚಯಿಸಲ್ಪಟ್ಟ ಆನಂದ್ ದೃಷ್ಟಿ ಕಳೆದುಕೊಂಡ ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವ ಸಾಮರ್ಥ್ಯವನ್ನು ತಕ್ಷಣವೇ ಗುರುತಿಸಿದರು. ಮೇ 2, 2022ರಂದು ಪ್ರತಿಮೆಗಳನ್ನು ಪ್ಯಾಕ್ ಮಾಡುವುದರಿಂದ ಹಿಡಿದು ಗಡಿಯಾರ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವವರೆಗೆ ಮೊರ್ಬಿಯಲ್ಲಿ ಖಾಲಿ ಇರುವ 25 ಹುದ್ದೆಗಳ ಬಗ್ಗೆ ಮತ್ತು ಅವುಗಳಿಗೆ ತಕ್ಕಂತೆ ಸಂಸ್ಥಾ ಶಿವಿಸ ಪ್ರಜ್ಞಾನ ಚಕ್ಷುವಿನಂತಹ ಕಂಪನಿಗಳು ನೀಡುವ ತರಬೇತಿಗಳ ಕುರಿತಾಗಿ ಆಡಿಯೋ ರೆಕಾರ್ಡ್ ಮಾಡಿ ಕೇಳುಗರಿಗೆ ಮಾಹಿತಿ ನೀಡಿದರು. ಆನಂದ್ ಅವರ ಈ ಕಾರ್ಯಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರಕಿತು. ಅಲ್ಲದೆ ಭಾರತದುದ್ದಕ್ಕೂ ದೃಷ್ಟಿಬಾಧಿತ ವ್ಯಕ್ತಿಗಳು ಈ ಅವಕಾಶಗಳನ್ನು ಬಳಸಿಕೊಂಡರು. ಆನಂದ್ ಅವರ ಪ್ರಯತ್ನದಿಂದ ಎಲ್ಲಾ 25 ಖಾಲಿ ಹುದ್ದೆಗಳು ಯಶಸ್ವಿಯಾಗಿ ಭರ್ತಿಯಾದವು. ದೃಷ್ಟಿಬಾಧಿತ ಮತ್ತು ಅವಿವಾಹಿತ ವ್ಯಕ್ತಿಗಳಿಗೆ ಉದ್ಯೋಗ ಮತ್ತು ಜೀವನೋಪಾಯವನ್ನು ಒದಗಿಸಿತು. ಅವರು ಈಗ ತಿಂಗಳಿಗೆ ಸುಮಾರು 8,000 ರೂಪಾಯಿ ಗಳಿಸುತ್ತಿದ್ದಾರೆ. ಜೊತೆಗೆ ಇದು ಅವರ ಜೀವನ ಮಟ್ಟ ಸುಧಾರಿಸುವುದರೊಂದಿಗೆ ಅವರಿಗೆ ಆಹಾರ ಮತ್ತು ವಸತಿಯನ್ನು ಒದಗಿಸುತ್ತಿದೆ. ಹಮಾರಿ ವಾಣಿಗೆ ಆನಂದ್ ರವರ ಬದ್ಧತೆ ಅಚಲವಾಗಿದೆ. ಅವರು ಪ್ರತಿದಿನ ಇದನ್ನು ಕೇಳುತ್ತಾರೆ. ವಿಶೇಷವಾಗಿ ಪುನೀತ್ ಕಾ ಪಂಚ್ ಮತ್ತು ನೀಲಾ ದೀದಿ ಕಾ ಕಹಾನಿಯಂತಹ ಕಥೆಗಳ ಭಾಗಗಳನ್ನು ಆನಂದಿಸುತ್ತಾರೆ. ಸಮುದಾಯ ತೊಡಗಿಸಿಕೊಳ್ಳುವಿಕೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಗೆ ಅವಕಾಶಗಳನ್ನು ಒದಗಿಸುವ ಮೂಲಕ ಈ ವೇದಿಕೆ ಅಂಗವಿಕಲರನ್ನು ಹೇಗೆ ಸಬಲೀಕರಣಗೊಳಿಸುತ್ತಿದೆ ಎಂಬುದಕ್ಕೆ ಅವರ ಆಡಿಯೋ ನಿರೂಪಣೆ ಮಹತ್ವ ನೀಡುತ್ತಿದೆ. ನಮ್ಮ ವಾಣಿಯೊಂದಿಗೆ ಮಲ್ಲಿಕಾರ್ಜುನ್ ಅವರ ಪಯಣ. ಮಲ್ಲಿಕಾರ್ಜುನ್, ಯಾದಗಿರಿ, ಕರ್ನಾಟಕ. ಮಲ್ಲಿಕಾರ್ಜುನ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಬೊಮ್ಮನಹಳ್ಳಿ ಗ್ರಾಮದ ನಿವಾಸಿ. ಅವರು ತಮ್ಮ 8ನೇ ವಯಸ್ಸಿನಲ್ಲಿ ದೃಷ್ಟಿ ಕಳೆದುಕೊಂಡರು. ಅದು ಸಹಜ ಕುತೂಹಲದಿಂದ, ಉತ್ಸಾಹದಿಂದ ಓಡಾಡುವ ವಯಸ್ಸು. ಮಕ್ಕಳು ಸ್ವತಂತ್ರರಾಗಿದ್ದು ವಿವಿಧ ಕೌಶಲ್ಯಗಳನ್ನ ಉತ್ಸಾಹದಿಂದ ಕಲಿಯುವ ವಯಸ್ಸು. ದುರದೃಷ್ಟವಶಾತ್ ಮಲ್ಲಿಕಾರ್ಜುನರಿಗೆ ಈ ಅವಕಾಶ ಸಿಗಲಿಲ್ಲ. ಈಗ ಆತನಿಗೆ 17 ವರ್ಷ ವಯಸ್ಸು. 2021ರಲ್ಲಿ ಮಲ್ಲಿಕಾರ್ಜುನರಿಗೆ ಅವನ ಸ್ನೇಹಿತ ಕೃಷ್ಣ ನಮ್ಮ ವಾಣಿಯನ್ನು ಪರಿಚಯಿಸಿದ. ನಮ್ಮ ವಾಣಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದು ಅಂಗವಿಕಲರಿಗೆ ಹೇಗೆ ಪ್ರಯೋಜನಕಾರಿ ಎಂಬುದನ್ನು ಕೃಷ್ಣ ಅವನಿಗೆ ವಿವರಿಸಿದ. ಮಲ್ಲಿಕಾರ್ಜುನನಿಗೆ ಈ ಪ್ರಕ್ರಿಯೆಯನ್ನ ಅರ್ಥಮಾಡಿಕೊಳ್ಳಲು ಸ್ವಲ್ಪ ಸಮಯ ಹಿಡಿಯಿತು. ಅವರು ಇದಕ್ಕಾಗಿ ನಿರಂತರವಾಗಿ ಐವಿಆರ್ ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ವೇದಿಕೆಯಾದ ನಮ್ಮ ವಾಣಿಯನ್ನು ಕೇಳಲು ನಿರ್ಧರಿಸಿದರು. ಕೊನೆಗೆ ಅವರಿಗೆ ಜ್ಞಾನದ ಸಾಗರದಂತಿರುವ ನಮ್ಮ ವಾಣಿ ಸಿಕ್ಕಿತು. ಅದು ನೀಡುವ ಬೆಂಬಲ ಮತ್ತು ಮಾಹಿತಿಯ ಅರಿವಾಯಿತು. ಮಲ್ಲಿಕಾರ್ಜುನರಿಗೆ ಇದು ದೇವರೇ ಒದಗಿಸಿದ ಅವಕಾಶವಾಗಿತ್ತು. ಏಕೆಂದರೆ ಅವರು ತನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಿದ್ದರು. ಅವರು ಇದಕ್ಕಾಗಿ ನಮ್ಮ ವಾಣಿ ಮೂಲಕ ಇತರ ಬಳಕೆದಾರರನ್ನು ತಲುಪಲು ತಮ್ಮ ಪ್ರಶ್ನೆಗಳನ್ನು ರೆಕಾರ್ಡ್ ಮಾಡಲು ಮುಂದಾದರು. ಮೊದಲಿಗೆ ತನ್ನ ತಾಯಿಗಾಗಿ ಗ್ಯಾಸ್ ಸ್ಟವ್ ಮತ್ತು ಗ್ಯಾಸ್ ಸಂಪರ್ಕಕ್ಕಾಗಿ ಹೇಗೆ ಅರ್ಜಿ ಸಲ್ಲಿಸುವುದು ಎಂದು ತಿಳಿಯಲು ಅವರು ಬಯಸಿದರು. ಅವರ ಮುಂದಿನ ಪ್ರಶ್ನೆಗಳು ಪ್ಯಾನ್ ಕಾರ್ಡ್ಗೆ ಮರು ಅರ್ಜಿ ಸಲ್ಲಿಸುವುದು ಮತ್ತು ಆಧಾರ್ ಮತ್ತು ಮತದಾರರ ಗುರುತಿನ ಚೀಟಿಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯ ಬಗ್ಗೆ ಇದ್ದವು. ಹೆಚ್ಚಿನ ಪಿಂಚಣಿಯನ್ನು ಹೇಗೆ ಪಡೆಯಬಹುದು ಮತ್ತು ಹೊಸ ಬ್ಯಾಂಕ್ ಪಾಸ್ ಪುಸ್ತಕವನ್ನು ಪಡೆಯುವುದು ಹೇಗೆ ಎಂಬ ಬಗ್ಗೆಯೂ ಅವರು ತಮ್ಮ ಸಹೋದರಿಯ ಪರವಾಗಿ ಮಾಹಿತಿ ಕೋರಿದರು. ನಮ್ಮ ವಾಣಿ ಬಳಕೆದಾರರು ರೆಕಾರ್ಡ್ ಮಾಡಿದ ಮಾಹಿತಿಯೊಂದಿಗೆ ವೈಯಕ್ತಿಕವಾಗಿ ಕರೆ ಮಾಡಿ, ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಗ್ಯಾಸ್ ಸ್ಟವ್ ಮತ್ತು ಸಂಪರ್ಕವನ್ನು ಪಡೆಯುವುದು ಹೇಗೆ ಎಂಬ ಮಾರ್ಗದರ್ಶನ ನೀಡಿದರು. ಗ್ಯಾಸ್ ಸಂಪರ್ಕ ಸಿಕ್ಕಾಗ ಮಲ್ಲಿಕಾರ್ಜುನ ಅವರಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ.
ಅವರಿಗೆ ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟವ್ ಸಿಕ್ಕಿತು. ಸೈಬರ್ ಸೆಂಟರ್ ಪ್ಯಾನ್ ಕಾರ್ಡ್ ನವೀಕರಣಕ್ಕೆ ಅರ್ಜಿ ಸಲ್ಲಿಸಿದ ಅವರಿಗೆ ಹೊಸ ಪ್ಯಾನ್ ಕಾರ್ಡ್ ಕೂಡ ಸಿಕ್ಕಿತು. ಅವರು ತಮ್ಮ ಆಧಾರ್ ಮತ್ತು ಮತದಾರರ ಗುರುತಿನ ಚೀಟಿ ಪಡೆಯುವಲ್ಲಿಯೂ ಯಶಸ್ವಿಯಾದರು. ಅವರು ಬ್ಯಾಂಕಿನಿಂದ ಹೊಸ ಪಾಸ್ ಪುಸ್ತಕ ಪಡೆಯಲು ಸಾಧ್ಯವಾಯಿತು. ನಮ್ಮ ವಾಣಿ ಇತರ ಸದಸ್ಯರ ಮೂಲಕ ಅವರ ಹೆಚ್ಚಿನ ಸಮಸ್ಯೆಗಳನ್ನ ಪರಿಹರಿಸಿತು. ಅವರೆಲ್ಲ ಈಗ ಅವರ ಹೊಸ ಸ್ನೇಹಿತರಾಗಿದ್ದಾರೆ. ನಮ್ಮ ವಾಣಿ ಮಲ್ಲಿಕಾರ್ಜುನ ಮತ್ತು ಇತರ ಅಂಗವಿಕಲರನ್ನು ಸ್ನೇಹಿತರ ಜಾಲವನ್ನಾಗಿಸಲು ಸಹಾಯ ಮಾಡಿದೆ. ಸಾಮಾಜಿಕ ವಲಯವನ್ನು ಹೊಂದಿರುವುದು ಪ್ರತಿಯೊಬ್ಬರ ಜೀವನದಲ್ಲಿ ತುಂಬಾ ಮುಖ್ಯ. ಇದು ಒಬ್ಬರಿಂದ ಮತ್ತೊಬ್ಬರು ದೂರದಲ್ಲಿದ್ದರೂ, ಎಷ್ಟೇ ಭೌಗೋಳಿಕ ಅಂತರವಿದ್ದರೂ ಒಬ್ಬರಿಗೊಬ್ಬರು ಸಂಬಂಧಪಟ್ಟವರು, ಸಂಪರ್ಕದಲ್ಲಿರುವವರು ಎಂಬ ಭಾವನೆ ಮೂಡಿಸುತ್ತದೆ. ನಮ್ಮ ವಾಣಿಯಲ್ಲಿ ಯುಡಿಐಡಿ ಕಾರ್ಡ್, ಪಡಿತರ ಚೀಟಿ, ಮಲ್ಲಿಕಾರ್ಜುನರಂತವರಿಗೆ ಉಪಯೋಗವಾಗುವ ಮತ್ತು ಸುಲಭವಾಗಿ ಲಭ್ಯವಿರುವ ಸರ್ಕಾರಿ ಯೋಜನೆಗಳ ಕಾರ್ಯವಿಧಾನಗಳು ಮತ್ತು ಪ್ರಕ್ರಿಯೆಯ ದಾಖಲೆಗಳ ಸಂಗ್ರಹವಿದೆ. ಈ ಕಾರ್ಯವಿಧಾನ ಅನೇಕರಿಗೆ ಸುಲಭ ಅನಿಸುತ್ತವೆಯಾದರೂ ಇವುಗಳ ಬಗ್ಗೆ ಏನೂ ತಿಳಿಯದವರಿಗೆ ಈ ಕಾರ್ಯವಿಧಾನಗಳನ್ನು ನಿಭಾಯಿಸುವುದು ಬಹಳ ಕಷ್ಟದ ಕೆಲಸ. ಕೆಲವೊಮ್ಮೆ ಜನರಿಗೆ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ಅಗತ್ಯವಿರುತ್ತದೆ. ನಮ್ಮ ವಾಣಿ ಬಳಕೆದಾರರು ಸದಾ ಇದಕ್ಕಾಗಿ ಉತ್ಸುಕರಾಗಿರುತ್ತಾರೆ ಮತ್ತು ಸಹಾಯ ಹಸ್ತ ನೀಡಲು ಯಾವಾಗಲೂ ಸಿದ್ಧರಾಗಿರುತ್ತಾರೆ. ಉತ್ತರಾರವರಿಗೆ ಸಹಾಯ ಹಸ್ತ ಚಾಚಿದ ನಮ್ಮ ವಾಣಿ. ಉತ್ತರಾ ಮೊಂಡಲ್, ಮುರ್ಷಿದಾಬಾದ್, ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನ ಉತ್ತರಾ ಮೊಂಡಲ್ ಸ್ಪೈನಲ್ ಗಾಯದಿಂದ ಬಳಲುತ್ತಿರುವ ವ್ಯಕ್ತಿ. ದೈಹಿಕ ಸವಾಲುಗಳು ಮತ್ತು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುತ್ತಿರುವ ವ್ಯಕ್ತಿಗಳಿಗೆ ಬೆಂಬಲ ಮತ್ತು ಸಹಾಯವನ್ನು ಒದಗಿಸುವಲ್ಲಿ ಅಮದೇರ್ ವಾಣಿ ವಹಿಸುವ ನಿರ್ಣಾಯಕ ಪಾತ್ರವನ್ನು ಅವರ ಅನುಭವ ಹೇಳುತ್ತದೆ. ಸ್ಪೈನಲ್ ಗಾಯದ ನಂತರ ಉತ್ತರಾರವರಿಗೆ ಪ್ರಮುಖ ವೈದ್ಯಕೀಯ ಸಾಧನವಾದ ಕ್ಯಾಥೆಟರ್ ಪೈಪ್ನ ಅಗತ್ಯವಿತ್ತು. ಅದನ್ನು ಅವರಿಗೆ ಸ್ವತಃ ಭರಿಸಲು ಸಾಧ್ಯವಾಗಲಿಲ್ಲ. ಆದರೂ ಸ್ನೇಹಿತನ ಮೂಲಕ ಅಮದೇರ್ ವಾಣಿಯ ಬಗ್ಗೆ ತಿಳಿದುಕೊಂಡು ಉತ್ತರಾರವರು ಆ ವೇದಿಕೆಯಲ್ಲಿ ಆಡಿಯೋ ಸಂದೇಶವನ್ನು ರೆಕಾರ್ಡ್ ಮಾಡುವ ಮೂಲಕ ಸಮುದಾಯವನ್ನು ತಲುಪುವ ಪ್ರಯತ್ನ ಮಾಡಿದರು. ಉತ್ತರಾರವರ ಮನವಿಗೆ ಮತ್ತೊಬ್ಬ ಕೇಳುಗನ ಪ್ರತಿಕ್ರಿಯೆಯು ಅದರ ಕೇಳುಗರ ಅಗತ್ಯತೆಗಳನ್ನು ಪೂರೈಸುವಲ್ಲಿ ಅಮದೇರ್ ವಾಣಿಯ ಬದ್ಧತೆಯನ್ನು ಹೇಳುತ್ತದೆ. ಅದರ ಬಳಕೆದಾರರ ನಡುವೆ ಸಂವಹನ ಮತ್ತು ಸಂಪರ್ಕ ಸಾಧಿಸುವ ಮೂಲಕ ಅಮದೇರ್ ವಾಣಿ ಉತ್ತರಾರವರನ್ನು ಮತ್ತೊಬ್ಬ ಕೇಳುಗನಾಗಿ ದೀಪಕ್ ಮ್ಯಾಗೋರೊಂದಿಗೆ ಸಂಪರ್ಕಿಸಿತು. ಉತ್ತರಾರವರಿಗೆ 1 ವರ್ಷದವರೆಗೆ ಅಗತ್ಯವಿದ್ದ ಕ್ಯಾಥೆಟರ್ ಪೈಪ್ ಅನ್ನ ಅವರು ಕೊಡುಗೆಯಾಗಿ ನೀಡಿದರು. ದಯೆ ಮತ್ತು ಒಗ್ಗಟ್ಟಿನ ಈ ಕಾರ್ಯವು ಸಮುದಾಯ ಬೆಂಬಲದ ಸಾಮರ್ಥ್ಯವನ್ನು ಮತ್ತು ಅಮದೇರ್ ವಾಣಿಯಂತಹ ವೇದಿಕೆ ವ್ಯಕ್ತಿಗಳ ಜೀವನದ ಮೇಲೆ ಬೀರಬಹುದಾದ ಸಕಾರಾತ್ಮಕ ಪರಿಣಾಮವನ್ನು ಸಾರಿ ಹೇಳುತ್ತದೆ. ಸ್ವತಃ ಭರಿಸಲು ಅಸಾಧ್ಯವಾದ ಅಗತ್ಯ ವೈದ್ಯಕೀಯ ಉಪಕರಣವನ್ನು ಒದಗಿಸುವ ಮೂಲಕ ತನ್ನ ಜೀವನವನ್ನೇ ಬದಲಾಯಿಸಿದ ಅಮದೇರ್ ವಾಣಿಗೆ ಉತ್ತರಾರವರು ಆಭಾರಿಯಾಗಿದ್ದಾರೆ. ಅಮದೇರ್ ವಾಣಿ ಉತ್ತರಾರವರಿಗೆ ಆಡಳಿತ ಪ್ರಕ್ರಿಯೆಗಳನ್ನು ನಿರ್ದೇಶಿಸಲು ಮತ್ತು ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗೆ ಅಗತ್ಯ ಸಂಪನ್ಮೂಲಗಳನ್ನು ಪಡೆಯಲು ಸಹ ಸಹಾಯ ಮಾಡಿತು. ಅಂಗವಿಕಲತೆ ಇಲ್ಲದ ಜನರಿಗೂ ಸಹ ಯಾವುದೇ ಅಗತ್ಯ ದಾಖಲೆಗಳನ್ನು ಪಡೆಯಲು ಅರ್ಜಿಗಳು ಮತ್ತು ಗುರುತಿನ ಚೀಟಿಗಳನ್ನು ಸಲ್ಲಿಸುವ ಕಾರ್ಯ ಸವಾಲಿನದ್ದಾಗಿರುತ್ತದೆ. ಯುಡಿಐಡಿ ಕಾರ್ಡ್ಗೆ ನೋಂದಾಯಿಸಲು ಉತ್ತರಾ ಅವರಿಗೆ ಸಹಾಯ ಮಾಡುವ ಮೂಲಕ ಅಮದೇರ್ ವಾಣಿ ಅವರಿಗೆ ಸರ್ಕಾರಿ ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ಪಡೆಯಲು ಅನುಕೂಲ ಮಾಡಿಕೊಟ್ಟಿರುವುದಲ್ಲದೆ ಅವರ ಜೀವನದ ಗುಣಮಟ್ಟ ಸುಧಾರಿಸಲು ಅವಕಾಶ ಕಲ್ಪಿಸಿತು. ಸಂಪರ್ಕಗಳನ್ನು ಸಾಧಿಸುವಲ್ಲಿ, ಸಹಾಯವನ್ನು ಒದಗಿಸುವಲ್ಲಿ ಮತ್ತು ಅಗತ್ಯವಿರುವವರಿಗೆ ವಿಶೇಷವಾದ ಸಂಪನ್ಮೂಲಗಳ ಕೊರತೆಯಿರುವ ಸೌಲಭ್ಯವಂಚಿತ ಸಮುದಾಯಗಳಲ್ಲಿ ಭರವಸೆ ನೀಡುವಲ್ಲಿ ಅಮದೇರ್ ವಾಣಿಯಂತಹ ವೇದಿಕೆಯ ಮಹತ್ವವನ್ನು ಪ್ರಚುರಪಡಿಸಲು ಅವರ ಕಥೆಯು ಮತ್ತೊಂದು ಉದಾಹರಣೆಯಾಗಿದೆ. ದಶಕಗಳ ನಂತರ ಭೇಟಿಯಾದ ಶಿವ ಮತ್ತು ಮುತ್ತುಸೆಲ್ವಂ. ಶಿವ ಕೊಯಂಬತ್ತೂರ್, ತಮಿಳುನಾಡು. ಮುತ್ತುಸೆಲ್ವಂ ಕಲ್ಲಕ್ಕುರಿಚಿ, ತಮಿಳುನಾಡು. ಕೊಯಂಬತ್ತೂರ್ನ ಶಿವ ಮತ್ತು ಕಲಾಕುರ್ಚಿಯ ಮುತ್ತುಸೆಲ್ವಂ 23 ವರ್ಷಗಳ ಹಿಂದೆ ತ್ರಿಚಿಯ ಹೃದಯ ಭಾಗದಲ್ಲಿದ್ದ ಥಾಮಸ್ ಹಾಸ್ಟೆಲ್ನಲ್ಲಿ ಸಹವಾಸಿಗಳಾಗಿದ್ದವರು. ಜೊತೆಗೆ ಒಳ್ಳೆಯ ಸ್ನೇಹಿತರು. ವರ್ಷಗಳು ಕಳೆದಂತೆ ಜೀವನ ಅವರನ್ನ ಬೇರೆ ಬೇರೆ ದಾರಿಗಳಲ್ಲಿ ಕರೆದೊಯ್ತು. ಆದರೂ ಅದೃಷ್ಟವೆಂಬಂತೆ ಅವರಿಗೊಂದು ಸುಂದರ ಆಶ್ಚರ್ಯ ಕಾದಿತ್ತು. ಒಂದು ದಿನ ಕುರಳ್ ನಮದು ವೇದಿಕೆಯಲ್ಲಿ ಧ್ವನಿ ಮುದ್ರಣಗಳನ್ನು ಕೇಳುವಾಗ ಶಿವ ಮತ್ತು ಮುತ್ತುಸೆಲ್ವಂ ಧ್ವನಿ ಮುದ್ರಿಕೆಯೊಂದರಲ್ಲಿ ಪರಸ್ಪರರ ಧ್ವನಿ ಕೇಳಿದರು.
ಒಬ್ಬರನ್ನೊಬ್ಬರು ಭೇಟಿಯಾಗಲು ಅವರಿಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಭೇಟಿಯ ವೇಳೆ ಅವರು ಹಾಸ್ಟೆಲ್ನಲ್ಲಿ ಒಟ್ಟಿಗೆ ಕಳೆದ ಸಮಯದ ನೆನಪುಗಳನ್ನು ಹಂಚಿಕೊಂಡು ನಗುತ್ತಾ ಸಂತೋಷದಿಂದ ಕಾಲ ಕಳೆದರು. ವರ್ಷಗಳು ಕಳೆದರೂ ಅವರ ನೆನಪುಗಳು ಮಧುರವಾಗಿದ್ದವು. ಶಿವ ಮತ್ತು ಮುತ್ತುಸೆಲ್ವಂಗೆ ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳಿಕೊಳ್ಳಲು ಸಾಕಷ್ಟು ವಿಷಯಗಳಿದ್ದವು. ಅವರು ತಮ್ಮ ಸ್ನೇಹವನ್ನು ಮತ್ತೆ ಹೊಸದಾಗಿಸಲು ಉತ್ಸುಕರಾಗಿದ್ದರು. ಶಿವ ಮತ್ತು ಮುತ್ತುಸೆಲ್ವಂ ತಮ್ಮನ್ನು ಮತ್ತೆ ಒಗ್ಗೂಡಿಸಿದ ವೇದಿಕೆಗೆ ಕೃತಜ್ಞತೆ ಸಲ್ಲಿಸಿದರು. ತಮ್ಮ ಸಂತೋಷ ಮತ್ತು ಮೆಚ್ಚುಗೆ ಹಂಚಿಕೊಂಡರು. ಸಂಪರ್ಕಗಳನ್ನು ಬೆಳೆಸಲು ಮತ್ತು ಜನರನ್ನು, ವಿಶೇಷವಾಗಿ ತಮ್ಮಂತಹ ದೃಷ್ಟಿಬಾಧಿತ ವ್ಯಕ್ತಿಗಳನ್ನು ಹತ್ತಿರಕ್ಕೆ ತರಲು ಕುರಳ್ ನಮದುವಿನಂತಹ ವೇದಿಕೆಯ ಮಹತ್ವವನ್ನು ಒತ್ತಿ ಹೇಳಿದರು. ಅವರ ಕಥೆ ಚಲನಚಿತ್ರದಂತೆ ಬಹುತೇಕ ನಂಬಲಾಗದಂತಿರುತ್ತದೆ. ಕುರಳ್ ನಮದುವಿನ ಮುದ್ರಿತ ಧ್ವನಿಯ ಮೂಲಕ ದೀರ್ಘಕಾಲದಿಂದ ಕಳೆದು ಹೋದ ಸ್ನೇಹಿತನನ್ನ ಹುಡುಕೋದು ಅಂದ್ರೆ ಸುಮ್ನೇನಾ? ನೀವೇ ಯೋಚಿಸಿ. ಲಾಲ್ ಚಂದ್ ಅವರ ಅವಕಾಶಗಳು ಮತ್ತು ತೊಡಗಿಸಿಕೊಳ್ಳುವಿಕೆಯ ಸಾಧನ. ಲಾಲ್ ಚಂದ್, ಭಿವಾನಿ, ಹರಿಯಾಣ. ಹರಿಯಾಣ ಮೂಲದ ದೃಷ್ಟಿಬಾಧಿತ ವ್ಯಕ್ತಿ ಲಾಲ್ ಚಂದ್ ಯಾದವ್ ಅವರು ತಮ್ಮ ವೃತ್ತಿಪರ ಜೀವನದ ಯಶಸ್ಸಿಗೆ ಹಮಾರಿ ವಾಣಿಯೇ ಕಾರಣ ಎಂದು ಹೇಳುತ್ತಾರೆ. ಸ್ನೇಹಿತನೊಬ್ಬನಿಂದ ಈ ವೇದಿಕೆಗೆ ಪರಿಚಯಿಸಲ್ಪಟ್ಟ ಅವರು ಅದರ ಮೂಲಕವೇ ಉದ್ಯೋಗ ಪಡೆದುಕೊಂಡರು ಮತ್ತು ಅದನ್ನು ಅಮೂಲ್ಯವಾದ ಸಂಪನ್ಮೂಲವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಹಮಾರಿ ವಾಣಿಯ ಮೂಲಕ ಅಂಧಪ್ರಕಾಶ್ ವಿದ್ಯಾಲಯದಲ್ಲಿ ಪ್ರವೇಶಾತಿ ಲಭ್ಯತೆಗಳ ಬಗ್ಗೆ ಮಾಹಿತಿ ರೆಕಾರ್ಡ್ ಮಾಡಿದ ಲಾಲ್ ಚಂದ್ 34 ವಿದ್ಯಾರ್ಥಿಗಳ ದಾಖಲಾತಿಗೆ ಅವಕಾಶ ಕಲ್ಪಿಸಿದರು. ಆ ಮೂಲಕ ವ್ಯಕ್ತಿಗಳನ್ನು ಅವಕಾಶಗಳೊಂದಿಗೆ ಸಂಪರ್ಕಿಸುವಲ್ಲಿ ಆ ವೇದಿಕೆಯ ಪ್ರಭಾವವನ್ನು ಜಗತ್ತಿಗೆ ತೋರಿಸಿದರು. ಹಮಾರಿ ವಾಣಿಯ ಕೆಲಸ ಮತ್ತು ತರಬೇತಿ ಸಂಪನ್ಮೂಲಗಳಿಗಾಗಿ ಅದನ್ನು ಹೆಚ್ಚು ಗೌರವಿಸುವ ಲಾಲ್ ಚಂದ್ ಇತರ ಅಂಗವಿಕಲತೆಯುಳ್ಳ ವ್ಯಕ್ತಿಗಳು ಮತ್ತು ಸ್ನೇಹಿತರು ಈ ವೇದಿಕೆಯನ್ನು ಬಳಸಿಕೊಳ್ಳುವಂತೆ ಪ್ರೋತ್ಸಾಹಿಸುತ್ತಾರೆ. ಇತ್ತೀಚೆಗೆ ಅವರು ಕಂಪ್ಯೂಟರ್ ತರಗತಿಗಳ ಕುರಿತ ಮಾಹಿತಿಯನ್ನು ರೆಕಾರ್ಡ್ ಮಾಡಿದರು. ಅಲ್ಲದೆ ಅಂಗವಿಕಲರ ಸಮುದಾಯದಲ್ಲಿ ಮುಖ್ಯವಾದ ಮಾಹಿತಿಗಳನ್ನು ಪ್ರಸಾರ ಮಾಡಲು ಹಮಾರಿ ವಾಣಿಯನ್ನು ಮತ್ತಷ್ಟು ಬಳಸಿಕೊಂಡರು. ಉದ್ಯೋಗ, ಶಿಕ್ಷಣ ಮತ್ತು ಅಗತ್ಯ ಮಾಹಿತಿಯ ಲಭ್ಯತೆಯನ್ನು ಒದಗಿಸುವ ಮೂಲಕ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಸಬಲೀಕರಣದಲ್ಲಿ ಹಮಾರಿ ವಾಣಿ ವಹಿಸುವ ಪ್ರಮುಖ ಪಾತ್ರವನ್ನು ಲಾಲ್ ಚಂದ್ ಯಾದವ್ ಅವರ ಅನುಭವ ಹೇಳುತ್ತದೆ. ಹಮಾರಿ ವಾಣಿಯೊಂದಿಗಿನ ಅವರ ಸಕ್ರಿಯ ಪಾಲ್ಗೊಳ್ಳುವಿಕೆಯು ಲಾಲ್ ಚಂದ್ ಅವರು ಅವಕಾಶ ಮತ್ತು ತೊಡಗಿಸಿಕೊಳ್ಳುವಿಕೆಯ ಸಾಧನವಾಗಿ ಈ ವೇದಿಕೆಗೆ ನೀಡುವ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ನಮ್ಮ ವಾಣಿ ಮೂಲಕ ಸ್ವಯಂ ಉದ್ಯೋಗದ ಆಲೋಚನೆಗಳು. ಗಂಗಾಧರ್, ಬೆಂಗಳೂರು ಗ್ರಾಮಾಂತರ, ಕರ್ನಾಟಕ. ದೇವನಹಳ್ಳಿಯ ವಿದ್ಯಾನಗರ ನಿವಾಸಿ ಗಂಗಾಧರ್ ಅವರು ಕಡಿಮೆ ದೃಷ್ಟಿಯುಳ್ಳವರು. ಅವರು ತಮ್ಮ ಕುಟುಂಬ ನಿರ್ವಹಣೆಗಾಗಿ ಮೇಣದ ಬತ್ತಿ ತಯಾರಿಕೆಯಲ್ಲಿ ತೊಡಗಿದ್ದರು. ನಂತರ ಅವರು ಮೊಲ ಸಾಗಾಣಿಕೆ ವ್ಯವಹಾರವನ್ನು ಪ್ರಾರಂಭಿಸಲು ತಮ್ಮ ಸಹೋದರನೊಂದಿಗೆ ಸೇರಿಕೊಂಡರು. ಗಂಗಾಧರ್ ತಮ್ಮ ಜೀವನದ ಯಶಸ್ಸಿನ ಕಥೆಯನ್ನ ಮತ್ತು ಆಲೋಚನೆಗಳನ್ನ ದೃಷ್ಟಿಬಾಧಿತ ಇತರ ಜನರೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದರು. ಹಾಗಾಗಿ ಅವರು ನಮ್ಮ ವಾಣಿ ವೇದಿಕೆಯನ್ನು ಬಳಸಿಕೊಂಡರು. ಅವರು ಮೊಲ ಸಾಗಾಣಿಕೆ ವ್ಯವಹಾರದ ಕಲ್ಪನೆಯನ್ನ ಸ್ವಯಂ ಉದ್ಯೋಗ ಮತ್ತು ಜೀವನೋಪಾಯದ ಸಾಧನವಾಗಿ ಉತ್ತೇಜಿಸಿದರು. ನಮ್ಮ ವಾಣಿ ಬಳಕೆದಾರರಾದ ಮಂಜುನಾಥ ಅವರಿಗೆ ಈ ಆಲೋಚನೆ ಬಹಳ ಆಸಕ್ತಿದಾಯಕವಾಗಿ ಕಂಡುಬಂತು ಮತ್ತು ಇದನ್ನು ಪ್ರಯತ್ನಿಸಲು ನಿರ್ಧರಿಸಿದರು. ಅವರು ಹೂಡಿಕೆ ಮಾಡಿ 15 ಮೊಲಗಳನ್ನು ಖರೀದಿಸಿ ತಮ್ಮ ವ್ಯವಹಾರವನ್ನ ಪ್ರಾರಂಭಿಸಿದರು. ಗಂಗಾಧರ್ ಮತ್ತು ಮಂಜುನಾಥ್ ಅವರು ಈಗ ಸ್ವಯಂ ಉದ್ಯೋಗಿಗಳಾಗಿದ್ದು ತಿಂಗಳಿಗೆ ಸುಮಾರು 8,000 ರೂಪಾಯಿಗಳನ್ನು ಗಳಿಸುತ್ತಿದ್ದಾರೆ. ಗಂಗಾಧರ್ ಅವರು ಹಂಚಿಕೊಂಡ ಒಂದು ಸರಳ ಆಲೋಚನೆ ಮಂಜುನಾಥ್ ಅವರಿಗೆ ತಮ್ಮದೇ ಆದ ವ್ಯವಹಾರ ಪ್ರಾರಂಭಿಸಲು ನೆರವಾಯಿತು. ಗಂಗಾಧರ್ ಅವರು ಇಲ್ಲದಿದ್ದರೆ ಮೊಲಗಳನ್ನು ಸಾಕುವ ಯೋಚನೆ ಬಹುಶಃ ಮಂಜುನಾಥ್ ಅವರಿಗೆ ಬರುತ್ತಿರಲಿಲ್ಲ. ಭೌಗೋಳಿಕವಾಗಿ ಇಬ್ಬರು ಇನ್ನೊಬ್ಬರಿಂದ ಎಷ್ಟೇ ದೂರದಲ್ಲಿದ್ದರೂ ತಮ್ಮ ಅನುಭವದ ಕಥೆಯನ್ನು ಹಂಚಿಕೊಳ್ಳಲು ಸರಿಯಾದ ವೇದಿಕೆ ಇದ್ದರೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಇತರರನ್ನು ಪ್ರೇರೇಪಿಸಬಹುದು ಎಂಬುದನ್ನು ಈ ಪ್ರಕರಣ ತೋರಿಸುತ್ತದೆ. ನಮ್ಮ ವಾಣಿಯಲ್ಲಿ ದೃಷ್ಟಿಬಾಧಿತ ಜನರ ಜೀವನ ಸುಧಾರಿಸಿದ, ಭರವಸೆ ಮೂಡಿಸಿದ, ಜೀವನಕ್ಕೆ ಬೇಕಾದ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಿದ ಮತ್ತು ಜೀವನೋತ್ಸಾಹ ಹೆಚ್ಚಿಸಿದ ಇನ್ನೂ ಅನೇಕ ಕಥೆಗಳಿವೆ. ತಂಡವನ್ನು ವಿಸ್ತರಿಸಿಕೊಂಡ ಸುರೇಶ್. ಬೆಳ್ಳಾರಿ,
ಕರ್ನಾಟಕ. ಇದು ದೃಷ್ಟಿಬಾಧಿತ ಸುರೇಶ್ ಅವರ ಕಥೆ. ಮೂಲತಃ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯವರಾದ ಇವರು 10ನೇ ತರಗತಿಯಲ್ಲಿ ಉತ್ತೀರ್ಣರಾದ ನಂತರ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಹೋಗಲು ನಿರ್ಧರಿಸಿದರು. ಅಂಗವಿಕಲತೆಯುಳ್ಳ ಇತರ ವ್ಯಕ್ತಿಗಳ ಮೂಲಕ ಇವರಿಗೆ ನಮ್ಮ ವಾಣಿಯ ಬಗ್ಗೆ ತಿಳಿಯಿತು. ಅಂದಿನಿಂದ ಸುರೇಶ್ ಅವರು ಈ ವೇದಿಕೆಯ ಸಕ್ರಿಯ ಬಳಕೆದಾರರು. ಸುರೇಶ್ ಅವರು ಬೆಂಗಳೂರಿನ ಗಾರ್ಮೆಂಟ್ಸ್ ಕಂಪನಿಯೊಂದರಲ್ಲಿ ಕೆಲಸ ಹುಡುಕಿಕೊಂಡರು. ಹೊಲಿದ ಬಟ್ಟೆಗಳಿಂದ ಧೂಳು ತೆಗೆಯುವುದು ಅವರ ಕೆಲಸ. ಸುರೇಶ್ ಅವರು ತಮ್ಮ ಕೆಲಸದಲ್ಲಿ ತೃಪ್ತರಾಗಿದ್ದು 12 ವರ್ಷಗಳ ಕಾಲ ಅದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದರು. ಕೋವಿಡ್ ಲಕ್ಷಾಂತರ ಜನರನ್ನ ಬಾಧಿಸಿದಾಗ ಅದರ ಪರಿಣಾಮ ಭಾರತದಲ್ಲೂ ಅನುಭವಕ್ಕೆ ಬಂತು. ಪ್ರಾಣಹಾನಿ ಮತ್ತು ಜೀವನೋಪಾಯದ ನಷ್ಟ ಅನಾಹುತಕ್ಕೆ ಕಾರಣವಾಯಿತು. ಅನೇಕ ಕಂಪನಿಗಳು ಮತ್ತು ಕಾರ್ಖಾನೆಗಳು ನಷ್ಟ ಹೊಂದಿದ್ದರಿಂದ ಅಂಗಡಿಯನ್ನ ಮುಚ್ಚುವುದು ಏಕೈಕ ಆಯ್ಕೆಯಾಯಿತು. ಸುರೇಶ್ ಅವರು ಕೆಲಸ ಮಾಡುತ್ತಿದ್ದ ಗಾರ್ಮೆಂಟ್ ಫ್ಯಾಕ್ಟರಿ ಕೂಡ ಮುಚ್ಚಿತು. ಸುರೇಶ್ ಅವರು ಮತ್ತೊಂದು ಕೆಲಸಕ್ಕಾಗಿ ತೀವ್ರವಾಗಿ ಹುಡುಕಾಡಿದರು. ಅದರಲ್ಲಿ ವಿಫಲರಾದರು. ನಿರುದ್ಯೋಗ ಮತ್ತು ಆರ್ಥಿಕ ಪರಿಸ್ಥಿತಿಯು ಸುರೇಶ್ ಅವರು ತಮ್ಮ ಕುಟುಂಬ ನಿರ್ವಹಣೆಗಾಗಿ ಇತರ ಮಾರ್ಗಗಳ ಕುರಿತಾಗಿ ಯೋಚಿಸುವಂತೆ ಮಾಡಿತು. ಅವರು ತಮ್ಮದೇ ಆದ ಆರ್ಕೆಸ್ಟ್ರಾ ಗುಂಪನ್ನು ಪ್ರಾರಂಭಿಸುವುದಲ್ಲದೆ ತಾವೇ ಟ್ರ್ಯಾಕ್ ಗಾಯಕರಾದರು. ಈ ಹೊಸ ಉದ್ಯಮ ಅವರಿಗೆ ದಿನಕ್ಕೆ 2 ರಿಂದ 3 ಸಾವಿರ ರೂಪಾಯಿಗಳನ್ನು ಸುಲಭವಾಗಿ ಗಳಿಸುವಂತೆ ಮಾಡಿತು. ಈ ಮೂಲಕ ಅವರು ತಮ್ಮ ಕುಟುಂಬಕ್ಕೆ ನೆರವಾದರು. ನಮ್ಮ ವಾಣಿ ಆರಂಭವಾದಾಗಿನಿಂದ ಅದರ ಬಗ್ಗೆ ತಿಳಿದಿರುವ ಸುರೇಶ್ ಅವರು ತಮ್ಮ ಸಂಗೀತ ಗುಂಪನ್ನು ವಿಸ್ತರಿಸಲು ಈ ವೇದಿಕೆಯನ್ನು ಬಳಸಲು ನಿರ್ಧರಿಸಿದರು. ಅವರು ಮಹಿಳಾ ಗಾಯಕಿಯ ಅವಶ್ಯಕತೆ ಇದೆ ಎಂಬುದನ್ನು ನಮ್ಮ ವಾಣಿ ವೇದಿಕೆಯಲ್ಲಿ ಘೋಷಿಸಿದರು. ದೃಷ್ಟಿಬಾಧಿತ ವ್ಯಕ್ತಿಯಾದ ಮತ್ತು ವಾಣಿ ವೇದಿಕೆಯ ದೀರ್ಘಕಾಲದ ಬಳಕೆದಾರರಾದ ಚಿತ್ರಾ ಅವರು ಸುರೇಶ್ರನ್ನ ಸಂಪರ್ಕಿಸಿ ಕೆಲಸ ಗಿಟ್ಟಿಸಿಕೊಂಡರು. ತಂಡವೊಂದನ್ನು ರಚಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸುರೇಶ್ ಮತ್ತು ಚಿತ್ರಾ ಇಬ್ಬರು ನಮ್ಮ ವಾಣಿಗೆ ಬಹಳ ಕೃತಜ್ಞರು. ನಮ್ಮ ವಾಣಿ ಅಂಗವಿಕಲತೆಯುಳ್ಳ ಹಲವಾರು ವ್ಯಕ್ತಿಗಳಿಗೆ ಸರಿಯಾದ ಉದ್ಯೋಗಾವಕಾಶ ಮತ್ತು ಸೂಕ್ತ ಬಾಳಸಂಗಾತಿಯನ್ನು ಹುಡುಕಲು ಸಹಾಯ ಮಾಡಿದೆ. ಇದು ಜನರ ಜೀವನದಲ್ಲಿನ ಅನೇಕ ಅಂತರಗಳನ್ನು ನಿವಾರಿಸಿದೆ. ಸಬಲೀಕರಣದ ಪ್ರತಿಧ್ವನಿ. ಕುರಳ್ ನಮದುವಿನೊಂದಿಗೆ ಮುತ್ತುಸೆಲ್ವಂ ಅವರ ಪಯಣ. ಮುತ್ತುಸೆಲ್ವಂ, ಕಲೈಕುರಿಚಿ, ತಮಿಳುನಾಡು. ಮುತ್ತುಸೆಲ್ವಂ ಎಂಬ ಅಂಗವಿಕಲ ವ್ಯಕ್ತಿ ಕಲಕುರಿಚಿ ಜಿಲ್ಲೆಯ ಶಾಂತಪಟ್ಟಣ ತಿರುಕೋವಿಲೂರಿನವರು. 2023ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯ ಮೂಲಕ ಉದ್ಯೋಗಕ್ಕಾಗಿ ಹೆಣಗಾಡಿದಾಗ ಅವರು ಸಾಕಷ್ಟು ಸವಾಲು ಎದುರಿಸಿದರು. ಯಾವುದೇ ಕಾರಣಕ್ಕೂ ಹಿಂಜರಿಯದಿರಲು ನಿರ್ಧರಿಸಿದ ಅವರು ತಮ್ಮಂತಹ ವ್ಯಕ್ತಿಗಳಿಗೆ ಜೀವನಾಡಿಯಾಗಿರುವ ವೇದಿಕೆಯಾದ ಕುರಳ್ ನಮದು ಕಡೆಗೆ ಮುಖ ಮಾಡಿದರು. ಕುರಳ್ ನಮದು ಮೂಲಕ ಮುತ್ತುಸೆಲ್ವಂ ಅವರ ಸಹಾಯ ಕೋರಿಕೆ ಅವರ ಜಿಲ್ಲೆಯ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಯ ಅಂದರೆ DDAWO ಅವರ ಕಿವಿ ತಲುಪಿತು ಮತ್ತು ಸೆಲ್ವಂ ಅವರ ಕೋರಿಕೆಯ ಮಹತ್ವವನ್ನು ಗುರುತಿಸಿದ DDAWO ತಕ್ಷಣ ಮಧ್ಯಪ್ರವೇಶಿಸಿ ಅವರ ಪರವಾಗಿ ಬ್ಲಾಕ್ ಅಭಿವೃದ್ಧಿ ಅಧಿಕಾರಿ ಅಂದರೆ BDOಗೆ ಮನವಿ ಮಾಡಿದರು. ಅಧಿಕಾರಿಗಳ ತ್ವರಿತ ಕ್ರಮ ಮತ್ತು ಬೆಂಬಲದೊಂದಿಗೆ ಮುತ್ತುಸೆಲ್ವಂ ಅವರ ಪರಿಶ್ರಮ ಮತ್ತು ಸಂವಾದ ನಡೆಯಲು ಕುರಳ್ ನಮದುವಿನಂತಹ ಸಾಮಾನ್ಯ ವೇದಿಕೆಯನ್ನು ಬಳಸಿಕೊಂಡದ್ದು ಫಲ ನೀಡಿತು. ಶೀಘ್ರದಲ್ಲೇ ಅವರಿಗೆ ಉದ್ಯೋಗದ ಪ್ರಸ್ತಾಪವೂ ಬಂದಿತು. ಜನರು ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ನೋಡುವಂತೆ ಅಂಗವಿಕಲರೆಲ್ಲರೂ ಬೆಳಿಗ್ಗೆ ಒಂದು ಸಂಪ್ರದಾಯದಂತೆ ಕುರಳ್ ನಮದುವನ್ನು ಕೇಳಬೇಕೆಂದು ಅವರು ಸಲಹೆ ನೀಡುತ್ತಾರೆ. ಕುರಳ್ ನಮದು ವೇದಿಕೆ ಬಳಸುವ ಮೊದಲು ಸಮಾಜದಲ್ಲಿ ಏನು ನಡೆಯುತ್ತಿದೆ ಎಂದು ತನಗೆ ತಿಳಿದಿರಲಿಲ್ಲವೆಂದು ಅವರು ಹೇಳುತ್ತಾರೆ. ಈಗ ಇದು ಅಂಗವಿಕಲ ಜನರ ಅನುಕೂಲಕ್ಕಾಗಿ ಇರುವ ಏಕೈಕ ಮಾಧ್ಯಮ. ಅವರ ಮತ್ತೊಂದು ಅನುಭವವೆಂದರೆ ತಮಿಳುನಾಡಿನ ಬಿರುಗಾಳಿ ಮತ್ತು ಪ್ರವಾಹಗಳ ಸಮಯದಲ್ಲಿ ಕುರಳ್ ನಮದು ವಹಿಸಿದ ಪಾತ್ರ. ಅವರು ಮಳೆ ಮತ್ತು ಪ್ರವಾಹ ಪರಿಹಾರಕ್ಕಾಗಿ ದೂರವಾಣಿ ಸಂಖ್ಯೆಗಳನ್ನು ಒದಗಿಸಿದರು. ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ಅಂಗವಿಕಲರಿಗಾಗಿ ಇರುವ ಯೋಜನೆಗಳನ್ನು ಸಹ ವೇದಿಕೆಯಲ್ಲಿ ವಿವರಿಸಲಾಯಿತು. ಇದು ಅಂಗವಿಕಲರಿಗೆ ದೊಡ್ಡ ಸಹಾಯವಾಗಿದೆ, ಏಕೆಂದರೆ ಸಮಾಜದ ಅಂಚಿನಲ್ಲಿರುವ ವರ್ಗಗಳು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಉಳಿದ ಜನರಿಗಿಂತ ಹೆಚ್ಚಿನ ಸಂಕಷ್ಟವನ್ನು ಎದುರಿಸುತ್ತವೆ. ಕುರಳ್ ನಮದು ತಂಡ ತನಗೆ ಕುಟುಂಬದಂತೆ ಎಂದು ಮುತ್ತು ಭಾವಿಸುತ್ತಾರೆ. ಕುರಳ್ ನಮದುವಿಗೆ ಸ್ವಯಂ ಸೇವಕರು ಬೇಕಾಗಿದ್ದಾಗ ಒಳ್ಳೆಯ ಕೆಲಸದಲ್ಲಿ ಸಹಾಯ ಮಾಡಲು ತನ್ನಿಂದ ಏನು ಸಾಧ್ಯವೋ ಅದನ್ನು ಮಾಡುವುದಾಗಿ ಮುತ್ತು ತಂಡಕ್ಕೆ ಭರವಸೆ ನೀಡಿದರು.
ಈ ವೇದಿಕೆ ಮತ್ತು ಸಮುದಾಯದ ಭಾಗವಾಗಿರುವುದು ಒಂದು ವರ ಎಂದು ಅವರು ಹೇಳುತ್ತಾರೆ. ಆದರೂ ಅವರದೊಂದು ವಿನಂತಿ ಇದೆ. ಅದರ ಕೇಳುಗರ ಜ್ಞಾನವನ್ನು ವಿಸ್ತರಿಸುವುದರಿಂದ ಇತರ ರಾಜ್ಯಗಳ ಮಾಹಿತಿಯನ್ನು ಪ್ರಕಟಿಸಬೇಕೆಂದು ಅವರು ಬಯಸುತ್ತಾರೆ. ಅಂಗವಿಕಲರು ತಮ್ಮ ಪರಿಧಿಯನ್ನು ವಿಸ್ತರಿಸಬಹುದಾದ ಜ್ಞಾನ ಮತ್ತು ಮಾಹಿತಿಗಾಗಿ ಹೇಗೆ ಕಾಯುತ್ತಿದ್ದಾರೆ ಎಂಬುದನ್ನು ಇದು ತೋರಿಸುತ್ತದೆ. ದೃಷ್ಟಿಬಾಧಿತ ಒಬ್ಬರು ಸಂಗ್ರಹಿಸುವ ಎಲ್ಲಾ ಮಾಹಿತಿ ಮುಖ್ಯವಾಗಿ ಕೇಳುವಿಕೆಯ ಮೂಲಕವಾಗಿರುತ್ತದೆ ಮತ್ತು ದೃಶ್ಯದ ಹರಿವು ಅಲ್ಲಿರುವುದಿಲ್ಲ. ಅದರ ಪ್ರಸಾರದ ಮೂಲಕ ಇದು ಪರಿಣಾಮಕಾರಿ ವೇದಿಕೆ ಆಗಬಲ್ಲುದು, ಸಾಕಷ್ಟು ಕೊಡುಗೆ ನೀಡಬಲ್ಲುದು. ಕುರಳ್ ನಮೂದು ಸಮಸ್ಯೆಗಳನ್ನು ಮುನ್ನೆಲೆಗೆ ತರುತ್ತದೆ ಮತ್ತು ಸಮುದಾಯದ ಮೂಲಕ ಸಮುದಾಯಕ್ಕಾಗಿ ಮತ್ತು ಮುಖ್ಯವಾಗಿ ಸಮುದಾಯದಿಂದ ಪರಿಹಾರ ದೊರಕಿಸಲು ಮಧ್ಯವರ್ತಿಯ ಪಾತ್ರ ನಿರ್ವಹಿಸುತ್ತದೆ. ಚಕ್ರಗಳ ಮೇಲೆ ಜೀವನ ಪಯಣ. ಅನುರೋಧ್, ಮೇದಿನಿಪುರ್, ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಪಶ್ಚಿಮ ಮೇದಿನಿಪುರ ಮೂಲದ ಅನುರೋಧ್ ಬೆನ್ನುಹುರಿ ಗಾಯ ಅಂದ್ರೆ SPIಯನ್ನು ಹೊಂದಿದ್ದು, ಅವರ ಆರ್ಥಿಕ ಸಂಕಷ್ಟಗಳಿಂದಾಗಿ ಚಲನಶೀಲತೆಗೆ ನೆರವಾಗುವ ಗಾಲಿ ಕುರ್ಚಿಯನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಗಾಲಿ ಕುರ್ಚಿ ಇಲ್ಲದಿದ್ದರೆ ಬೆನ್ನುಹುರಿ ಗಾಯದಿಂದ ಬಳಲುತ್ತಿರುವ ವ್ಯಕ್ತಿಗೆ ಜೀವನ ನರಕವಾಗಿರುತ್ತದೆ. ಹತಾಶೆಗೆ ಒಳಗಾದ ಅವರು ಅಮದೇರ್ವಾಣಿಯ ಸಹಾಯ ಪಡೆದರು. ಈ ವೇದಿಕೆಯ ಮೂಲಕ ಅನುರೋಧ್ ಅವರು ಹಲವಾರು ವ್ಯಕ್ತಿಗಳು ಮತ್ತು ಸಂಸ್ಥೆಗಳೊಂದಿಗೆ ಸಂಪರ್ಕ ಹೊಂದಿದರು. ಅವರಲ್ಲಿ ಒಬ್ಬರು ಗಂಗಾ ಫೌಂಡೇಶನ್ನ ಮಿಥುನ್. ಗಂಗಾ ಫೌಂಡೇಶನ್ನೊಂದಿಗೆ ಸಂಪರ್ಕ ಸಾಧಿಸಿದ ಅನುರೋಧ್ ಅವರು ಶ್ರದ್ಧೆಯಿಂದ ಅಗತ್ಯವಾದ ಅರ್ಜಿಗಳನ್ನು ಭರ್ತಿ ಮಾಡಿದರು ಮತ್ತು ಎಲ್ಲಾ ಅಗತ್ಯ ದಾಖಲೆಗಳನ್ನು ಒದಗಿಸಿದರು. ಅಮದೇರ್ವಾಣಿಯ ಸಹಯೋಗದ ಪ್ರಯತ್ನಗಳಿಂದಲೇ ಇದು ಸಾಧ್ಯವಾಯಿತು. 2 ತಿಂಗಳ ನಂತರ ಅನುರೋಧ್ ಅವರು ಗಂಗಾ ಫೌಂಡೇಶನ್ನಿಂದ ಫ್ರೀಡಂ ಫೋರ್ಜಾ ಗಾಲಿ ಕುರ್ಚಿಯನ್ನು ಪಡೆದರು. ಇದು ಅವರಲ್ಲಿ ಚಲನಶೀಲತೆ ಮತ್ತು ಸ್ವಾತಂತ್ರ್ಯವನ್ನು ಮರಳಿ ಪಡೆಯಲು ಅವಕಾಶ ಕಲ್ಪಿಸಿತು. ನೆರವು ನೀಡಿದ್ದಕ್ಕಾಗಿ ಅಮದೇರ್ವಾಣಿಗೆ ತಮ್ಮ ಕೃತಜ್ಞತೆ ವ್ಯಕ್ತಪಡಿಸಿದ ಅನುರೋಧ್ ಅವರು ಹೆಚ್ಚು ಅಗತ್ಯವಿರುವ ಗಾಲಿ ಕುರ್ಚಿಯನ್ನು ಪಡೆದುಕೊಳ್ಳುವಲ್ಲಿ ಅವರಿಗೆ ದೊರೆತ ಅಮೂಲ್ಯವಾದ ಬೆಂಬಲವನ್ನು ಸ್ಮರಿಸುತ್ತಾರೆ. ಈ ಹೃದಯಸ್ಪರ್ಶಿ ಕಥೆಯು ಅಮದೇರ್ವಾಣಿಯ ಮೂಲಕ ಚಲನಶೀಲತೆಗೆ ಸಂಬಂಧಿಸಿದ ಸವಾಲುಗಳನ್ನು ಎದುರಿಸುತ್ತಿರುವ ವ್ಯಕ್ತಿಗಳ ಜೀವನ ಸುಧಾರಿಸುವಲ್ಲಿ ಸಮುದಾಯ ಸಂಪರ್ಕಗಳು ಮತ್ತು ಸಾಮೂಹಿಕ ಪ್ರಯತ್ನಗಳ ಪ್ರಭಾವವನ್ನು ತೋರಿಸುತ್ತದೆ. ಸ್ವಾತಂತ್ರ್ಯಕ್ಕೆ ಎಡೆಮಾಡಿಕೊಟ್ಟ ನಮ್ಮ ವಾಣಿ ಪ್ಲಾಟ್ಫಾರ್ಮ್. ಕಿರಣ್, ಮೈಸೂರು, ಕರ್ನಾಟಕ. ಕರ್ನಾಟಕದ ಮೈಸೂರು ನಿವಾಸಿ HP ಕಿರಣ್ ರವರು ಬೆಂಗಳೂರಿನ ಮಿತ್ರಜ್ಯೋತಿಯ ಲಕ್ಷ್ಮೀ ರೆಡ್ಡಿಯವರ ಮೂಲಕ ವೇದಿಕೆಗೆ ಪರಿಚಯಿಸಲ್ಪಟ್ಟ ನಂತರ ನಮ್ಮ ವಾಣಿಯನ್ನು ಸೇರಿಕೊಂಡರು. ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಕಿರಣ್ ರವರು 10 ವರ್ಷಗಳಿಂದ ಸರ್ಕಾರಿ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿದ್ದಾರೆ ಮತ್ತು ತಿಂಗಳಿಗೆ 30,000 ವೇತನವನ್ನು ಪಡೆಯುತ್ತಾರೆ. ತಾಂತ್ರಿಕ ದೋಷವೊಂದು ಕಿರಣ್ ರವರ ಬಹುಪಾಲು ಸಂವಹನವನ್ನು ಸ್ಥಗಿತಗೊಳಿಸುವವರೆಗೂ ಎಲ್ಲವೂ ಸರಿಯಾಗಿಯೇ ಸಾಗುತ್ತಿತ್ತು. ಅವರು ಕನ್ನಡ ಓದಲು ಸಹಾಯ ಮಾಡುವಂತಹ ಅಪ್ಲಿಕೇಶನ್ ಅಲ್ಪನಾ ಸಾಫ್ಟ್ವೇರ್ ಅನ್ನು ಬಳಸುತ್ತಿದ್ದರು. ಅದು ಕನ್ನಡದಲ್ಲಿ ಪ್ರಸರಣವಾಗುವ ಯಾವುದೇ ಕಾಲೇಜು ಸುತ್ತೋಲೆಗಳು ಮತ್ತು ಕಚೇರಿ ಜ್ಞಾಪನೆಗಳನ್ನು ಓದಲು ಅವರಿಗೆ ನೆರವಾಗುತ್ತಿತ್ತು. ಪ್ರತಿದಿನದ ಕಾರ್ಯಗಳ ನಿರ್ವಹಣೆಗೆ ಕಿರಣ್ ರವರಿಗೆ ಈ ಅಪ್ಲಿಕೇಶನ್ ಲೈಫ್ ಲೈನ್ ನಂತಿತ್ತು. ಅವರ ಫೋನ್ನಿಂದ ಈ ಅಪ್ಲಿಕೇಶನ್ ಅಳಿಸಲ್ಪಟ್ಟಾಗ ಕಿರಣ್ ರವರು ಬಹಳ ಮರುಕಪಟ್ಟರು. ಈ ಕುರಿತ ಮಾಹಿತಿಗಾಗಿ ತಕ್ಷಣವೇ ಅವರು ತಮ್ಮ ಪ್ರಶ್ನೆಯನ್ನು ನಮ್ಮ ವಾಣಿಯಲ್ಲಿ ರೆಕಾರ್ಡ್ ಮಾಡಲು ಯೋಚಿಸಿದರು. ನಮ್ಮ ವಾಣಿಯ ಇನ್ನೊಬ್ಬ ಬಳಕೆದಾರರಾದ ಪವನ್ ಅವರು ತಕ್ಷಣವೇ ಪ್ರತಿಕ್ರಿಯಿಸಿ ಕೆಲವೇ ಗಂಟೆಗಳಲ್ಲಿ ಅಪ್ಲಿಕೇಶನ್ ಅನ್ನು ಹಂಚಿಕೊಳ್ಳುವ ಮೂಲಕ ಕಿರಣ್ ರವರಿಗೆ ಸಹಾಯ ಮಾಡಿದರು. ನಮ್ಮ ವಾಣಿ ತಂಡವು ಅದನ್ನೇ ಪ್ರಕಟಿಸಿತು. ಕಿರಣ್ ರವರ ಅನುಭವವು ನಮ್ಮ ವಾಣಿ ವೇದಿಕೆಯು ಅನೇಕರ ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂಬ ಅಂಶವನ್ನು ಮತ್ತಷ್ಟು ಪುಷ್ಟೀಕರಿಸುತ್ತದೆ. ಪ್ರಕಟವಾದ ಒಬ್ಬ ವ್ಯಕ್ತಿಯ ಅನುಭವ ಇತರರಿಗೆ ಪ್ರಯೋಜನವಾಗುತ್ತದೆ ಮತ್ತು ಸ್ವಾತಂತ್ರ್ಯ, ಜ್ಞಾನ ಮತ್ತು ಅವಕಾಶಗಳಿಗೆ ಎಡೆ ಮಾಡಿಕೊಡುತ್ತದೆ. प्रिंस कुमार हमारी वाणिया स्टार. अजय कुमार, fondly known as Prince Sirsa, हरियाणा.
ಪ್ರಿನ್ಸ್ ಕುಮಾರ್ರ ಹಮಾರಿ ವಾಣಿ ಪಯಣವು ಸಾಮರ್ಥ್ಯ ಮತ್ತು ದೃಢ ನಿಶ್ಚಯವನ್ನು ಪ್ರತಿನಿಧಿಸುತ್ತದೆ. ದೃಷ್ಟಿಬಾಧಿತರಾಗಿ ಜನಿಸಿದರೂ ದೃಷ್ಟಿ ದುರ್ಬಲತೆ ಹೊಂದಿದ ಜನರ ಸಮುದಾಯವನ್ನು ಮೀರಿ ಎಲ್ಲರಿಗೂ ಸ್ಫೂರ್ತಿ ನೀಡಿ ಅವರು ಈ ವೇದಿಕೆಯಲ್ಲಿ ಶೈನಿಂಗ್ ಸ್ಟಾರ್ ಆಗಿ ಮಿಂಚಿದರು. 2017ರಲ್ಲಿ ಹಮಾರಿ ವಾಣಿಯ ಬಗ್ಗೆ ತಿಳಿದುಕೊಂಡ ಪ್ರಿನ್ಸ್ ರವರು ತಮ್ಮ ರೆಕಾರ್ಡಿಂಗ್ಗಳನ್ನು ಆ ವೇದಿಕೆಗೆ ಕಳುಹಿಸಿದರು. ಆದರೂ ಅದು ತಿರಸ್ಕೃತಗೊಳ್ಳುತ್ತಿತ್ತು. ಆದರೆ ಆ ವೇದಿಕೆಗೆ ತಮ್ಮ ಕೊಡುಗೆ ನೀಡಬೇಕೆಂದು ಬಹುವಾಗಿ ಇಚ್ಛಿಸಿದರು. 2021ರ ಏಪ್ರಿಲ್ನಲ್ಲಿ ಪ್ರಿನ್ಸ್ ಅವರು ತಿರಸ್ಕೃತಗೊಂಡ ತಮ್ಮ ರೆಕಾರ್ಡಿಂಗ್ಗಳ ಬಗ್ಗೆ ನಿರಂತರವಾಗಿ ಪ್ರಶ್ನಿಸಿದರು ಮತ್ತು ಇದು ಪ್ರಿನ್ಸ್ ಅವರು ತಮ್ಮ ಕೊಡುಗೆಗಳನ್ನು ಮುಂದುವರಿಸಲು ಇನ್ನಷ್ಟು ದೃಢ ಸಂಕಲ್ಪ ಕೈಗೊಳ್ಳುವಂತೆ ಮಾಡಿತು. ಅಂತಿಮವಾಗಿ ಅವರ ರೆಕಾರ್ಡಿಂಗ್ಗಳು ಅವರನ್ನು ಹಮಾರಿ ವಾಣಿಯಲ್ಲಿ ಗುರುತಿಸುವಂತೆ ಮಾಡಿದವು. ತಂತ್ರಜ್ಞಾನದಿಂದ ಹಿಡಿದು ಜಿಯೋ ಫೋನ್ ಮತ್ತು ಡೈಸಿ ಪ್ಲೇಯರ್ನಂತಹ ವಿಶೇಷ ಸಾಧನಗಳವರೆಗಿನ ವಿಷಯಗಳನ್ನು ಒಳಗೊಂಡ ಅವರ ಕೊಡುಗೆಗಳು ಹೆಚ್ಚಾದವು. ಅವರ ರೆಕಾರ್ಡಿಂಗ್ಗಳು ಅಂಗವಿಕಲತೆಯುಳ್ಳ ಇತರರಿಗೆ ಅಮೂಲ್ಯವಾದ ಸಂಪನ್ಮೂಲಗಳಾದವು. ಅವರು ಆ ವೇದಿಕೆಯಲ್ಲಿ ಹೊಸ ಸ್ಟಾರ್ ಆದರು. ಪ್ರಸ್ತುತ ಫ್ಲೆಕ್ಸ್ ಟಾಕ್ನಲ್ಲಿನ ಪ್ರಿನ್ಸ್ ರವರ ಆಡಿಯೋಗಳ ಸರಣಿಯು ತಮ್ಮ ಗೆಳೆಯರ ಅನುಕೂಲಕ್ಕಾಗಿ ತಂತ್ರಜ್ಞಾನವನ್ನು ಸದುಪಯೋಗಪಡಿಸಿಕೊಳ್ಳುವ ಅವರ ಬದ್ಧತೆಯನ್ನು ತೋರಿಸುತ್ತದೆ. ಫ್ಲೆಕ್ಸ್ ಟಾಕ್ ಎಂಬುದು ಮಕ್ಕಳು ಮತ್ತು ವಯಸ್ಕರಿಗೆ ಸಂಭಾಷಣೆಯನ್ನು ಪ್ರಾರಂಭಿಸುವುದರ ಕುರಿತಾದ ಮೌಲ್ಯಾಧಾರಿತ ಗ್ರಂಥಾಲಯವಾಗಿದೆ ಮತ್ತು ಇದು ಮನೆಗಳು, ಶಾಲೆಗಳು ಮತ್ತು ಕಾಲೇಜುಗಳಿಗೆ ಸೂಕ್ತವಾಗಿದೆ. ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗೆ ಇತರರೊಂದಿಗೆ ಸಂಭಾಷಣೆ ನಡೆಸಲು ಇದು ಮತ್ತೊಂದು ಮಾಧ್ಯಮವಾಗಲಿದೆ. ಅಂಗವಿಕಲತೆಯುಳ್ಳ ಜನರಲ್ಲಿ ಪಾಲ್ಗೊಳ್ಳುವಿಕೆಯ ಮನೋಭಾವ ಮೂಡಿಸಲು ತಂತ್ರಜ್ಞಾನದ ಬಳಕೆ ಸಹಕಾರಿ ಎಂದು ಪ್ರಿನ್ಸ್ ರವರು ಹೇಳುತ್ತಾರೆ. ಹಮಾರಿ ವಾಣಿಯಲ್ಲಿ ಅವರ ಪಯಣವು ಅಡೆತಡೆಗಳನ್ನು ಎದುರಿಸುವಲ್ಲಿ ಸಾಮರ್ಥ್ಯ, ದೃಢನಿಶ್ಚಯ ಮತ್ತು ಜ್ಞಾನದ ಅನ್ವೇಷಣೆಯ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಪ್ರಿನ್ಸ್ ಕುಮಾರ್ ರವರು ಒಬ್ಬ ಧ್ವನಿ ಮಾತ್ರವಲ್ಲದೆ ಮಾರ್ಗದರ್ಶಕರೂ ಆಗಿದ್ದು, ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿರುವ ಇತರರಿಗೆ ದಾರಿದೀಪವಾಗಿದ್ದಾರೆ. ಸ್ವಾತಂತ್ರ್ಯದೆಡೆಗೆ ಮೋಹನ್ ರವರ ಪಯಣ. ಮೋಹನ್ ವಾಂಖಡೆ, ಬುಲ್ದಾನಾ, ಮಹಾರಾಷ್ಟ್ರ. ಮೋಹನ್ ವಾಂಖಡೆಯವರ ಪಯಣವು ಲಭ್ಯ ಸಾಧನಗಳ ಪರಿವರ್ತಕ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ದೃಷ್ಟಿಬಾಧತೆ ಇರುವ ಜನರಿಗೆ ಹಮಾರಿ ವಾಣಿ ಇದನ್ನು ಸಾಧ್ಯವಾಗಿಸಿದೆ. ಕೌಟುಂಬಿಕ ಸಮಸ್ಯೆಗಳಿಂದಾಗಿ ಶಿಕ್ಷಣ ಮುಂದುವರಿಕೆಗೆ ಸಂಕಷ್ಟಗಳು ಎದುರಾದರೂ ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳುವ ಮೋಹನ್ ರವರ ದೃಢ ಸಂಕಲ್ಪ ಹಮಾರಿ ವಾಣಿಯ ಮೂಲಕ ಅಮೂಲ್ಯವಾದ ಸಂಪನ್ಮೂಲಗಳನ್ನು ಗಳಿಸುವತ್ತ ಸಾಗಿತು. ಹಮಾರಿ ವಾಣಿಯ ಮೂಲಕ ಮೋಹನ್ ರವರು ದೃಷ್ಟಿಬಾಧಿತೆಯುಳ್ಳ ಜನರಿಗೆ ಉಪಯುಕ್ತವಾದ ವಿವಿಧ ಸಾಧನಗಳು ಮತ್ತು ತಂತ್ರಗಳಾದ ಬ್ರೈಲ್ ಸಂಕೋಚನಗಳು ಮತ್ತು ಸಹಾಯಕ ಸಾಧನಗಳ ಬಗ್ಗೆ ಅಗತ್ಯವಾದ ಮಾಹಿತಿ ಪಡೆದುಕೊಂಡರು. ಅಲ್ಲದೆ ಟಾಕ್ ಬ್ಯಾಕ್ ಬಳಸಿ ಆಂಡ್ರಾಯ್ಡ್ ಮೊಬೈಲ್ ಫೋನ್ನಲ್ಲಿ ಹೇಗೆ ನ್ಯಾವಿಗೇಟ್ ಮಾಡುವುದು ಎಂಬುದನ್ನು ಕಲಿತರು. ಟಾಕ್ ಬ್ಯಾಕ್ ಎಂಬುದು ಲಭ್ಯತೆಯ ವಿಧಾನವಾಗಿದ್ದು, ಇದು ದೃಷ್ಟಿಬಾಧಿತ ಅಥವಾ ಕಡಿಮೆ ದೃಷ್ಟಿ ಹೊಂದಿರುವ ಜನರಿಗೆ ಸ್ಪರ್ಶ ಮತ್ತು ಮಾತನಾಡುವ ಪ್ರತಿಕ್ರಿಯೆಯನ್ನು ಬಳಸಿಕೊಂಡು ತಮ್ಮ ಆಂಡ್ರಾಯ್ಡ್ ಸಾಧನಗಳೊಂದಿಗೆ ಸಂವಹನ ನಡೆಸಲು ನೆರವಾಗುತ್ತದೆ. ಈ ವೈಶಿಷ್ಟ್ಯವು ಅವರಿಗೆ ತಮ್ಮ ಸಾಧನಗಳೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ನಡೆಸಲು ಅವಕಾಶ ಕಲ್ಪಿಸುತ್ತದೆ. ಬ್ರೈಲ್ ಸಂಕೋಚನಗಳ ಬಗ್ಗೆ ಡಿಂಪಲ್ ಅವರ ಆಡಿಯೋಗಳಿಂದ ಮತ್ತು ತಂತ್ರಜ್ಞಾನದ ಬಗ್ಗೆ ಪ್ರಿನ್ಸ್ ಅವರ ಆಡಿಯೋಗಳಿಂದ ತಾನು ಮಾಹಿತಿ ಕಲೆ ಹಾಕಿದೆ ಎನ್ನುತ್ತಾರೆ ಅವರು. ಹಮಾರಿ ವಾಣಿಯಿಂದ ಮೋಹನ್ ರವರು ಬಹಳ ಪ್ರಯೋಜನ ಪಡೆದರು. ಅವರು ಆಧುನಿಕ ತಂತ್ರಜ್ಞಾನವನ್ನು ಸ್ವತಂತ್ರವಾಗಿ ಬಳಸಲು ಅವಶ್ಯಕವಾದ ಕೌಶಲ್ಯಗಳನ್ನು ಗಳಿಸಿದ್ದು ಮಾತ್ರವಲ್ಲದೆ ತಮ್ಮ ಸಾಮಾಜಿಕ ಸಂವಹನಗಳಲ್ಲಿ ಗಮನಾರ್ಹವಾಗಿ ಸುಧಾರಣೆ ಕಂಡುಕೊಂಡರು. ತಮ್ಮ ಹೊಸ ಜ್ಞಾನ ಮತ್ತು ಆತ್ಮವಿಶ್ವಾಸದಿಂದ ಮೋಹನ್ ರವರು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿರುವ ಇತರರಿಗೆ ಅಮೂಲ್ಯವಾದ ಸಂಪನ್ಮೂಲವಾಗಿ ಬೆಳೆದರು. ಮೋಹನ್ ರವರ ಕಥೆಯು ಲಭ್ಯತೆಯ ಹೊಸ ಪ್ರಯತ್ನಗಳ ಮಹತ್ವ ಸಾರುವ ಮತ್ತು ಜನರ ಜೀವನದ ಮೇಲೆ ಅವು ಬೀರುವ ಸಕಾರಾತ್ಮಕ ಪರಿಣಾಮಗಳ ಕುರಿತಾಗಿದೆ. ಡಿಜಿಟಲ್ ಯುಗದಲ್ಲಿ ಬದುಕಲು ಅಗತ್ಯವಿರುವ ಸಾಧನಗಳು ಮತ್ತು ಅವುಗಳ ಬಗೆಗಿನ ಜ್ಞಾನವನ್ನು ಅಂಗವಿಕಲತೆಯುಳ್ಳ ಜನರಿಗೆ ಹಮಾರಿ ವಾಣಿ ನೀಡುತ್ತದೆ. ಹಮಾರಿ ವಾಣಿ ಸಮಾಜದಲ್ಲಿ ಹೆಚ್ಚಿನ ಪಾಲ್ಗೊಳ್ಳುವಿಕೆಗೆ ಕೊಡುಗೆ ನೀಡುವ ವೇದಿಕೆಯಾಗಿದೆ.
ಸೂಕ್ತ ಉದ್ಯೋಗ ಕಂಡುಕೊಂಡ ಸೋಮಾ ರೌಲ್, ಮೇದಿನಿಪುರ್, ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳದ ಮೇದಿನಿಪುರದಲ್ಲಿ ವಾಸಿಸುವ ಸೋಮಾ ರೌಲ್ ಬೆನ್ನುಮೂಳೆಯ ಗಾಯದಿಂದ ಬಳಲುತ್ತಿದ್ದರು. ಅಂಗವಿಕಲತೆಯುಳ್ಳ ಹೆಚ್ಚಿನ ಜನರಂತೆ ಸೋಮಾ ರೌಲ್ ಅವರ ಜೀವನವು ಉದ್ಯೋಗವನ್ನು ಹುಡುಕುವ ಹತಾಶೆ ಮತ್ತು ಆತಂಕದ ಪಯಣವಾಗಿದೆ. ತಮ್ಮ ಸ್ಥಿತಿಯಿಂದಾಗಿ ಉದ್ಯೋಗ ಹುಡುಕಲು ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಸೋಮಾ ಅವರು ಅಮ್ದೇರ್ ವಾಣಿಯ ಮೂಲಕ ನೆರವು ಪಡೆಯಲು ನಿರ್ಧರಿಸಿದರು. ಅಮ್ದೇರ್ ವಾಣಿಯ ಮೂಲಕ ಸೋಮಾರವರು ತಮ್ಮನ್ನು ಸಂಪರ್ಕಿಸುವ ಮಾಹಿತಿಯನ್ನು ಹಂಚಿಕೊಂಡರು. ಅವರ ವಿವರಗಳನ್ನು ಪ್ರಕಟಿಸಿದ ನಂತರ ಅವರಿಗೆ ಕರೆ ಮಾಡಿ ಸಲಹೆ ನೀಡಲಾಯಿತು. ಅವಶ್ಯಕತೆ ಇರುವ ಜನರಿಗೆ ಅವರ ಧ್ವನಿಯನ್ನು ಹೆಚ್ಚಿಸುವ ಮೂಲಕ ಮತ್ತು ಸಂಭಾವ್ಯ ಅವಕಾಶಗಳೊಂದಿಗೆ ಅವರನ್ನು ಸಂಪರ್ಕಿಸುವ ಮೂಲಕ ಸಹಾಯ ಮಾಡುವುದು ಈ ವೇದಿಕೆಯ ಬದ್ಧತೆ. ಮಾಯಾ ಕೇರ್ ಫೌಂಡೇಶನ್ನಲ್ಲಿ ಕೆಲಸ ಮಾಡುವ ಅಮ್ದೇರ್ ವಾಣಿಯ ಕೇಳುಗರಾದ ಸನಾತನ್ ರವರು ಮನೆಯಿಂದಲೇ ಕೆಲಸ ಮಾಡಲು ಸೂಕ್ತವಾದ ಟೆಲಿಕಾಲರ್ ಹುದ್ದೆಯ ಬಗ್ಗೆ ಸೋಮಾರವರಿಗೆ ತಿಳಿಸಿದರು. ಆ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಸೋಮಾರವರು ಮಾಯಾ ಕೇರ್ ಫೌಂಡೇಶನ್ನಲ್ಲಿ ಟೆಲಿಕಾಲರ್ ಆಗಿ ಉದ್ಯೋಗಕ್ಕೆ ಆಯ್ಕೆಯಾದರು ಮತ್ತು ತಮ್ಮ ಮನೆಯಿಂದಲೇ ಕೆಲಸ ಮಾಡಲು ಪ್ರಾರಂಭಿಸಿದರು. ಉದ್ಯೋಗ ಪಡೆಯುವುದು ಆತ್ಮವಿಶ್ವಾಸ ಹೆಚ್ಚಿಸುವುದಲ್ಲದೆ ಅಂಗವಿಕಲತೆಯುಳ್ಳ ಅನೇಕ ಜನರು ಎದುರಿಸುವ ಒಂಟಿತನವನ್ನು ಕಡಿಮೆ ಮಾಡುತ್ತದೆ. ಸಹೋದ್ಯೋಗಿಗಳು ಮತ್ತು ಗ್ರಾಹಕರೊಂದಿಗಿನ ಮಾತುಕತೆ ದೈನಂದಿನ ಜೀವನವನ್ನು ಸಾಮಾನ್ಯಗೊಳಿಸುತ್ತದೆ. ಯುಡಿಐಡಿ ಕಾರ್ಡ್ ಪಡೆಯಲು ಸಹಾಯ ಮಾಡಿದ ಅಮ್ದೇರ್ ವಾಣಿ ಅವರ ಜೀವನ ಗುಣಮಟ್ಟ ಸುಧಾರಿಸುವ ಸಂಪನ್ಮೂಲಗಳನ್ನು ಪಡೆಯುವಲ್ಲಿ ಸಕ್ರಿಯ ಪಾತ್ರ ವಹಿಸಿರುವುದು ತಿಳಿದುಬರುತ್ತದೆ. ಅವರ ಅಂಗವಿಕಲತೆಗೆ ತಕ್ಕಂತೆ ಸರ್ಕಾರಿ ನೆರವು ಮತ್ತು ಸೇವೆಗಳನ್ನು ಪಡೆಯಲು ಯುಡಿಐಡಿ ಕಾರ್ಡ್ ಅತ್ಯಂತ ಮಹತ್ವದ್ದಾಗಿದೆ. ಅಲ್ಲದೆ ಇದು ದೈನಂದಿನ ಜೀವನಕ್ಕೆ ಅಗತ್ಯವಿರುವ ನೆರವು ಪಡೆಯಲು ಸಹಾಯ ಮಾಡುತ್ತದೆ. ಅವಕಾಶಗಳನ್ನು ತೋರಿಸಿಕೊಟ್ಟು ತಮ್ಮ ಆರ್ಥಿಕ ಅವಲಂಬನೆ ಕಡಿಮೆಯಾಗುವಂತೆ ಮಾಡಿದ ವಾಣಿಗೆ ಸೋಮಾರವರು ಎಂದಿಗೂ ಕೃತಜ್ಞರು. ಅಂಗವಿಕಲತೆಯುಳ್ಳ ಉದ್ಯೋಗಾಕಾಂಕ್ಷಿಗಳು ಮತ್ತು ಸಮುದಾಯದಲ್ಲಿ ಪಾಲ್ಗೊಳ್ಳುವಿಕೆ ಮತ್ತು ಸಬಲೀಕರಣವನ್ನು ಉತ್ತೇಜಿಸುವ ಸಂಭಾವ್ಯ ಉದ್ಯೋಗದಾತರ ನಡುವಿನ ಅಂತರವನ್ನು ವಾಣಿ ಯಶಸ್ವಿಯಾಗಿ ಕಡಿಮೆ ಮಾಡುತ್ತದೆ. ವೆಂಕಟೇಶನ್ ಮತ್ತು ಕಾರ್ತಿಕ್ ಅವರ ಸ್ನೇಹದ ಕತೆ. ವೆಂಕಟೇಶನ್ ತೂತ್ತುಕುಡಿ, ತಮಿಳುನಾಡು. ತೂತ್ತುಕುಡಿ ಜಿಲ್ಲೆಯವರಾದ ವೆಂಕಟೇಶನ್ ಕೊರಲ್ ನಮದು ಇಲ್ಲಿ ಆಡಿಯೋ ಸಂದೇಶವನ್ನು ಹಂಚಿಕೊಂಡರು. ಮೊಬೈಲ್ ವ್ಯಾನ್ ಜಾಹೀರಾತು ಯೋಜನೆಗಾಗಿ ಸಂಗೀತ ವಾದ್ಯಗಳನ್ನು ಖರೀದಿಸುವ ಬಯಕೆಯನ್ನು ಅವರು ಈ ಸಂದೇಶದಲ್ಲಿ ವ್ಯಕ್ತಪಡಿಸಿದರು. ಆ ಸಂದೇಶ ಅವರ ಕೋರಿಕೆಗೆ ಸಹಾಯ ಮಾಡಬಹುದು, ಒಳ್ಳೆಯ ಸ್ನೇಹಿತನಾಗಬಲ್ಲ ವ್ಯಕ್ತಿಗೆ ಅದು ತಲುಪಬಹುದು ಎಂದು ಅವರು ನಿರೀಕ್ಷಿಸಿರಲಿಲ್ಲ. ತಿರುಚಿ ನಗರದಲ್ಲಿ ತಮ್ಮ ದೃಷ್ಟಿಬಾಧ್ಯತೆಯಿಂದ ಇದೇ ರೀತಿಯ ಸವಾಲು ಎದುರಿಸುತ್ತಿರುವ ಮತ್ತೊಬ್ಬ ವ್ಯಕ್ತಿ ಕಾರ್ತಿಕ್. ಕೊರಲ್ ನಮದು ವೇದಿಕೆಯಲ್ಲಿ ವೆಂಕಟೇಶನ್ ಅವರ ಆಡಿಯೋ ಸಂದೇಶವನ್ನು ಕೇಳಿದರು. ವೆಂಕಟೇಶನ್ ರವರನ್ನು ಸಂಪರ್ಕಿಸಲು ನಿರ್ಧರಿಸಿದ ಕಾರ್ತಿಕ್ ರವರು ದೂರವಾಣಿ ಕರೆಯ ಮೂಲಕ ತಮ್ಮನ್ನು ಪರಿಚಯಿಸಿಕೊಂಡರು ಮತ್ತು ತಮ್ಮ ಹಂಚಿಕೊಂಡ ಅನುಭವಗಳಿಂದ ತಕ್ಷಣವೇ ಅನುಬಂಧ ಬೆಳೆಸಿಕೊಂಡರು. ಕಾರ್ತಿಕ್ ರವರು ಸೂಕ್ತ ಪರಿಹಾರ ಹೊಂದಿದ್ದರು. ಕಾರ್ತಿಕ್ ರವರಿಗೆ ಅವಶ್ಯಕತೆ ಇಲ್ಲದ ಸಂಗೀತ ವಾದ್ಯಗಳು ಅವರ ಬಳಿ ಇದ್ದವು. ಒಂದು ಆಂಪ್ಲಿಫೈಯರ್, 6 ಚಾನೆಲ್ ಸಂಪರ್ಕಗಳನ್ನು ಹೊಂದಿರುವ ಮಿಕ್ಸರ್, 1 ಇನ್ವೆಂಟರ್, 2 ಮೈಕ್ರೋಫೋನ್ಗಳು ಮತ್ತು 4 ಸ್ಪೀಕರ್ಗಳನ್ನು ಅವರು ಹೊಂದಿದ್ದರು. ವೆಂಕಟೇಶನ್ ಅವರ ಮೊಬೈಲ್ ವ್ಯಾನ್ ಜಾಹೀರಾತುಗಳಿಗೆ ಇವೇ ಉಪಕರಣಗಳು ಬೇಕಾಗಿದ್ದವು. ಅವರಿಬ್ಬರು ವೈಯಕ್ತಿಕವಾಗಿ ಭೇಟಿಯಾದರು ಮತ್ತು ಕಾರ್ತಿಕ್ ರವರು ವಾದ್ಯಗಳನ್ನು ವೆಂಕಟೇಶನ್ ಅವರಿಗೆ ಮಾರಾಟ ಮಾಡಿ ಶುಭ ಹಾರೈಸಿದರು. ಅವರ ಭೇಟಿಯು ವೆಂಕಟೇಶನ್ ಅವರ ಸಂಗೀತ ವಾದ್ಯಗಳ ಅವಶ್ಯಕತೆಯನ್ನು ಪೂರೈಸುವುದಲ್ಲದೆ ಕಾರ್ತಿಕ್ ಅವರೊಂದಿಗಿನ ಒಡನಾಟ ಸ್ನೇಹವಾಗಿ ಅರಳಿತು. ತಮ್ಮನ್ನು ಒಗ್ಗೂಡಿಸಿದ ವೇದಿಕೆಗೆ ಅವರು ಕೃತಜ್ಞತೆ ಸಲ್ಲಿಸಿದರು. ಕೊರಲ್ ನಮದು ತನ್ನ ಕೆಲಸ ಮುಂದುವರಿಸಲಿ ಮತ್ತು ತಮಗೆ ಸಹಾಯ ಮಾಡಿದಂತೆ ಹೆಚ್ಚಿನ ಜನರನ್ನು ಒಂದುಗೂಡಿಸಲಿ ಎಂದು ಅವರು ಹಾರೈಸಿದರು. ಡಿಂಪಲ್ ರವರ ಪಾಲ್ಗೊಳ್ಳುವಿಕೆ ಮತ್ತು ಸ್ಫೂರ್ತಿದಾಯಕ ಪ್ರಯಾಣ. ಡಿಂಪಲ್, ಸನ್ಗ್ರೂರ್, ಪಂಜಾಬ್. ಡಿಂಪಲ್ ಮಂದದೃಷ್ಟಿ ಹೊಂದಿರುವ ಮಗನ ತಾಯಿ. ಆಕೆಯ ಗ್ರಹಣ ಶಕ್ತಿ ಮತ್ತು ದೃಢ ನಿಶ್ಚಯ ಆಕೆಯನ್ನು ಇತರರಿಗಿಂತ ವಿಭಿನ್ನವಾಗಿಸಿದವು. ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಪ್ರೇರೇಪಿಸಿದವು.
AICBಯ ಸ್ನೇಹಿತರೊಬ್ಬರ ಮೂಲಕ ನಮ್ಮ ವಾಣಿಯ ಬಗ್ಗೆ ತಿಳಿದುಕೊಂಡ ಆಕೆ ಅದರ ಸಾಮರ್ಥ್ಯವನ್ನು ಬೇಗನೆ ಗ್ರಹಿಸಿ ವೇದಿಕೆಯಲ್ಲಿ ಉತ್ಸಾಹದಿಂದ ತೊಡಗಿಸಿಕೊಂಡರು. ಹೀಗೆ ಹಮಾರಿ ವಾಣಿಯೊಂದಿಗೆ ಆಕೆಯ ಪ್ರಯಾಣ ಪ್ರಾರಂಭವಾಯಿತು. ಹಮಾರಿ ವಾಣಿಯ ಮೂಲಕ ಸಮುದಾಯದೊಂದಿಗಿನ ಈ ತೊಡಗಿಸಿಕೊಳ್ಳುವಿಕೆ ಆಕೆಗೆ ಸಾಂತ್ವನ ಮತ್ತು ಜೀವನದ ಉದ್ದೇಶವನ್ನು ಅರ್ಥ ಮಾಡಿಸಿತು. ಸಾಮಾಜಿಕ ಒತ್ತಡದಿಂದಾಗಿ ತನ್ನ ಉದ್ಯೋಗ ತ್ಯಜಿಸಿ ಮದುವೆಯಾಗಬೇಕಾಗಿ ಬಂದಾಗ ಆಕೆ ಕಳೆದುಕೊಂಡಿದ್ದ ಶಾಂತಿ ಮತ್ತು ಪರಿಪೂರ್ಣತೆಯ ಭಾವವನ್ನು ಮತ್ತೆ ಕಂಡುಕೊಂಡರು. ಬ್ರೈಲ್ನಲ್ಲಿ ತನ್ನ ಪ್ರಾವೀಣ್ಯತೆಯಿಂದಾಗಿ ಡಿಂಪಲ್ ಜ್ಞಾನ ಮತ್ತು ಸ್ಫೂರ್ತಿಯ ಸೆಲೆಯಾದರು. ಅವರು ಬ್ರೈಲ್ ಲೋಪಗಳನ್ನು ನಿಖರವಾಗಿ ದಾಖಲಿಸಿದರು. ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಬ್ರೈಲ್ ಅನ್ನು ಪರಿಣಾಮಕಾರಿಯಾಗಿ ಕಲಿಯಲು ಸಹಾಯ ಮಾಡಿದರು. ಆಕೆಯ ಪ್ರಯತ್ನಗಳು ಕೇಳುಗರ ಪ್ರಶಂಸೆ ಮತ್ತು ಕೃತಜ್ಞತೆಗೆ ಪಾತ್ರವಾದವು. ಇದು ಆಕೆ ಇನ್ನಷ್ಟು ಸಾಧಿಸಲು ಪ್ರೇರೇಪಿಸಿತು. ಡಿಂಪಲ್ ಅವರ ಸಮರ್ಪಣೆಗೆ ಮಿತಿಯಿಲ್ಲ. ಅವರು ಬ್ರೈಲ್ನಲ್ಲಿ ಎಬಿಲಿಟೀಸ್ ರಿಡಿಫೈನ್ಡ್ 40 ಲೈಫ್ ಸ್ಟೋರೀಸ್ ಆಫ್ ಕರೇಜ್ ಅಂಡ್ ಅಕಂಪ್ಲಿಷ್ಮೆಂಟ್ ಅನ್ನು ರೆಕಾರ್ಡ್ ಮಾಡುವ ಮೂಲಕ ಅಭೂತಪೂರ್ವ ಕೆಲಸ ಪ್ರಾರಂಭಿಸಿದರು. ಅವರು 150ಕ್ಕೂ ಹೆಚ್ಚು ಆಡಿಯೋಗಳನ್ನು ರೆಕಾರ್ಡ್ ಮಾಡಿದರು. ಅದು ದೂರದ ಕೇಳುಗರಿಗೆ ಆಸಕ್ತಿದಾಯಕ ಅನಿಸಿತು. ಈ ಯೋಜನೆ ದೃಷ್ಟಿಬಾಧಿತರ ಸಾಮರ್ಥ್ಯವನ್ನು ಪ್ರದರ್ಶಿಸುವುದಲ್ಲದೆ ಕಲಿಯಲು ಮತ್ತು ಬೆಳೆಯಲು ಉತ್ಸುಕರಾಗಿರುವವರಿಗೆ ಅವಕಾಶಗಳ ಮಹಾಪೂರವನ್ನೇ ಒದಗಿಸಿತು. ತನ್ನ ಧ್ಯೇಯವನ್ನು ಮುಂದುವರಿಸಿದ ಡಿಂಪಲ್ ಈಗ ಸಾಮಾನ್ಯ ಜ್ಞಾನ ಸರಣಿಯ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳುಗರನ್ನು ಸಿದ್ಧಪಡಿಸುವತ್ತ ಗಮನಹರಿಸಿದ್ದಾರೆ. ಇದನ್ನು ಅವರು ಹಮಾರಿ ವಾಣಿಯಲ್ಲಿ ರೆಕಾರ್ಡ್ ಮಾಡಿ ಪ್ರಕಟಿಸಿದ್ದಾರೆ. ಅವರ ಕೊಡುಗೆಗಳು ತಲುಪಲಾಗದ ಜನರನ್ನು ತಲುಪುವ ಹಮಾರಿ ವಾಣಿಯ ಧ್ಯೇಯವನ್ನು ಪೂರೈಸಲು ಸಹಾಯ ಮಾಡಿರುವುದು ಮಾತ್ರವಲ್ಲದೆ ಅಂಗವಿಕಲರ ಸಮುದಾಯದೊಳಗಿನ ಒಳಗೊಳ್ಳುವಿಕೆ ಮತ್ತು ಸಬಲೀಕರಣಕ್ಕೆ ದಾರಿ ಮಾಡಿಕೊಟ್ಟಿದೆ. ಡಿಂಪಲ್ ಅವರ ಪ್ರಯತ್ನಗಳು ಅಂಗವಿಕಲರ ಜಗತ್ತಿನಲ್ಲಿ ತಂತ್ರಜ್ಞಾನದ ಪ್ರಭಾವ ಮತ್ತು ಅಡೆತಡೆಗಳನ್ನು ಮುರಿಯಲು ಅದು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಇತರರಿಗಿಂತ ಡಿಂಪಲ್ ಅವರನ್ನು ವಿಭಿನ್ನವಾಗಿಸುವ ಅವರ ದೃಢನಿಶ್ಚಯ ಅವರನ್ನು ಪ್ರೀತಿಪಾತ್ರರನ್ನಾಗಿ ಮಾಡಿದೆ. ಅದು ಹಮಾರಿ ವಾಣಿಯ ಮೂಲಕ ಅವರ ಕೊಡುಗೆಯಿಂದ ಪ್ರಯೋಜನ ಪಡೆಯುವ ಎಲ್ಲರ ಕೃತಜ್ಞತೆ ಮತ್ತು ಮೆಚ್ಚುಗೆಗೆ ಪಾತ್ರವಾಗಿದೆ. ಹಮಾರಿ ವಾಣಿ ತಂಡ ಇನ್ನೂ ಅನೇಕ ಡಿಂಪಲ್ರಂತವರು ವೇದಿಕೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿ ಎಂದು ಆಶಿಸುತ್ತದೆ. ಹಮಾರಿ ವಾಣಿಯ ಬೆಂಬಲ. ಸುಭಾಷ್ ಭಾರತಿ, ಡೆಲ್ಲಿ. ಸುಭಾಷ್ ಭಾರತಿ ಅವರ ಪ್ರಯಾಣ ಪ್ರತಿಕೂಲ ಪರಿಸ್ಥಿತಿ ಎದುರಿಸುತ್ತಿರುವ ವ್ಯಕ್ತಿಗಳ, ವಿಶೇಷವಾಗಿ ಅಂಗವಿಕಲರ ಸಾಮರ್ಥ್ಯ ಮತ್ತು ದೃಢ ನಿಶ್ಚಯವನ್ನು ತೋರಿಸುತ್ತದೆ. ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ದೃಷ್ಟಿ ಕಳೆದುಕೊಂಡಿದ್ದರೂ ಅಪೌಷ್ಟಿಕತೆಯಿಂದಾಗಿ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಸುಭಾಷ್ ಶಿಕ್ಷಣವನ್ನು ಮುಂದುವರಿಸಿದರು ಮತ್ತು ರಾಜಧಾನಿ ದೆಹಲಿಯಲ್ಲಿ ಲಭ್ಯವಿರುವ ಅವಕಾಶಗಳಿಂದಾಗಿ ತಮ್ಮ ಸಹೋದರ ಸಚಿನ್ರೊಂದಿಗೆ ಪದವಿ ಪಡೆದರು. ಅಂತರ್ದೃಷ್ಟಿ ಎಂಬ NGOದಲ್ಲಿ ಕೆಲಸ ಮಾಡುತ್ತಿದ್ದ ಸುಭಾಷ್ ಮೇಣದ ಬತ್ತಿ ತಯಾರಿಸುವ ಯಂತ್ರವನ್ನು ನಿರ್ವಹಿಸುವ ಉಸ್ತುವಾರಿಯಾಗಿ ಪ್ರಮುಖ ಪಾತ್ರ ವಹಿಸಿದ್ದರು. ಇದು ಅವರ ಸಾಮರ್ಥ್ಯ ಮತ್ತು ಸಮರ್ಪಣಾ ಭಾವವನ್ನು ಪ್ರದರ್ಶಿಸಿತು. ಆದರೆ ಸಾಂಕ್ರಾಮಿಕದ ಆರಂಭ ಅನಿರೀಕ್ಷಿತ ಸವಾಲುಗಳನ್ನು ತಂದಿತು. ಇದು ಸುಭಾಷ್ ಕೆಲಸ ಕಳೆದುಕೊಳ್ಳಲು ಕಾರಣವಾಯಿತು. ನಂತರದ 2 ವರ್ಷಗಳ ನಿರುದ್ಯೋಗ ಅವರ ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರಿತು. ಬಿಕ್ಕಟ್ಟಿನ ಸಮಯದಲ್ಲಿ ಅಂಗವಿಕಲ ವ್ಯಕ್ತಿಗಳು ಎದುರಿಸುವ ದೌರ್ಬಲ್ಯ ಅವರನ್ನೂ ಕಾಡಿತು. ಸುಭಾಷ್ ತಮ್ಮ ಪ್ರಯಾಣದುದ್ದಕ್ಕೂ ಹಮಾರಿ ವಾಣಿಯ ಮೂಲಕ ಸಾಂತ್ವನ ಮತ್ತು ಬೆಂಬಲ ಪಡೆದರು. 2017ರಿಂದ ಅವರು ನಿಯಮಿತ ಕೇಳುಗರಾಗಿದ್ದಾರೆ, ಮೌಲ್ಯಯುತ ಮಾಹಿತಿ ಪಡೆಯುತ್ತಿದ್ದಾರೆ ಮತ್ತು ಜನವರಿ 2018ರಿಂದ ವೇದಿಕೆಯಲ್ಲಿ ರೆಕಾರ್ಡಿಂಗ್ ಮಾಡುವ ಮೂಲಕ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದ್ದಾರೆ. ಹಿನ್ನಡೆ ಎದುರಿಸುತ್ತಿದ್ದರೂ ಸುಭಾಷ್ ಉದ್ಯೋಗವನ್ನು ಭದ್ರಪಡಿಸಿಕೊಳ್ಳಲು, ಉದ್ಯೋಗದ ಮಾರ್ಗವನ್ನು ಶ್ರದ್ಧೆಯಿಂದ ಕಲಿಯಲು ಮತ್ತು ಉದ್ಯೋಗವನ್ನು ಕಂಡುಕೊಳ್ಳುವ ಭರವಸೆಯಲ್ಲಿ ಖಾಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿರ್ಧರಿಸುತ್ತಾರೆ. ಹಮಾರಿ ವಾಣಿಯ ಇತ್ತೀಚಿನ ಸುದ್ದಿ ಮಾಹಿತಿಯ ಸೇರ್ಪಡೆ ಸುಭಾಷ್ ಅವರ ಅನುಭವವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದೆ. ಇದು ಅವರಿಗೆ ಅಂಗವಿಕಲ ಜನರ ಜೀವನದ ಬಗ್ಗೆ ಸಮಯೋಚಿತ ಮಾಹಿತಿ ಮತ್ತು ಒಳನೋಟಗಳನ್ನು ಒದಗಿಸುತ್ತದೆ. ಹಮಾರಿ ವಾಣಿಯೊಂದಿಗಿನ ಅವರ ನಿರಂತರ ಸಂವಾದ ಅವರಂತಹ ವ್ಯಕ್ತಿಗಳಿಗೆ ಮಾಹಿತಿ ನೀಡುವ ಮೂಲಕ ಮತ್ತು ಅವರ ಸುತ್ತಲಿನ ಪ್ರಪಂಚದೊಂದಿಗೆ ಸಂಪರ್ಕ ಇಟ್ಟುಕೊಳ್ಳಲು ಸಾಧ್ಯವಾಗಿಸುವ ಮೂಲಕ ಅವರನ್ನು ಸಬಲೀಕರಣಗೊಳಿಸುವಲ್ಲಿ ಲಭ್ಯ ಮಾಹಿತಿಯ ಪ್ರಭಾವವನ್ನು ತೋರಿಸುತ್ತದೆ. ಸುಭಾಷ್ ಭಾರತಿಯವರ ಕತೆ ಅಂಗವಿಕಲರ ಜೀವನದಲ್ಲಿ
ಹಮಾರಿ ವಾಣಿಯಂತಹ ತೊಡಗಿಕೊಳ್ಳುವಂತಹ ವೇದಿಕೆಗಳ ಮೌಲ್ಯವನ್ನು ಎತ್ತಿ ತೋರಿಸುತ್ತದೆ. ಹಮಾರಿ ವಾಣಿ ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಒದಗಿಸುತ್ತದೆ ಮತ್ತು ಸಮುದಾಯದ ಇತರರೊಂದಿಗೆ ಸಂಪರ್ಕದಲ್ಲಿರಲು ಇದು ಒಂದು ಮಾಧ್ಯಮವಾಗಿದ್ದು, ಇದು ತಾನು ಯಾರಿಗೋ ಸಂಬಂಧಿಸಿದವನು ಎಂಬ ಭಾವನೆ ಮೂಡಿಸಲು ನಿರ್ಣಾಯಕವಾಗಿದೆ. ಪಂಕಜ್ ರವರ ಪರಿವರ್ತನೆಯ ಪಯಣ. ಪಂಕಜ್, ಜಲ್ಗಾಂವ್, ಮಹಾರಾಷ್ಟ್ರ. ಪಂಕಜ್ ರವರ ಪಯಣವು ಹಮಾರಿ ವಾಣಿಯ ಪರಿವರ್ತಕ ಪ್ರಭಾವದ ಒಂದು ಉತ್ತಮ ಉದಾಹರಣೆ. ದೃಷ್ಟಿಬಾಧೆ ಮತ್ತು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುತ್ತಿದ್ದರೂ ಪಂಕಜ್ ರವರು 2018ರಲ್ಲಿ ಹಮಾರಿ ವಾಣಿಯ ಬಗ್ಗೆ ತಿಳಿದುಕೊಂಡ ನಂತರ ಅವರ ಜೀವನ ಸಕಾರಾತ್ಮಕ ತಿರುವು ಪಡೆದುಕೊಂಡಿತು. ಅವರಿಗೆ ಪ್ರಮುಖ ಮಾಹಿತಿ ಒದಗಿಸಿದ ಮತ್ತು ಅವರು ಈ ಹಿಂದೆ ತಿಳಿದಿರದ ಅವಕಾಶಗಳಿಗೆ ಎಡೆ ಮಾಡಿಕೊಟ್ಟ ಈ ವೇದಿಕೆ ಅವರ ಭರವಸೆಯ ದಾರಿದೀಪವಾಯಿತು. 2019ರಲ್ಲಿ ಪಂಕಜ್ ರವರು ತಮ್ಮ ಜೀವನ ಬದಲಾಯಿಸುವ ಉದ್ಯೋಗಾವಕಾಶದ ಬಗ್ಗೆ ತಿಳಿದುಕೊಂಡರು. ಈ ವೇದಿಕೆಯ ಸಹಾಯದಿಂದ ಅವರು ಆ ಹುದ್ದೆಗೆ ಅರ್ಜಿ ಸಲ್ಲಿಸಿ ತಿಂಗಳಿಗೆ 10,000 ರೂಪಾಯಿ ಗಳಿಸುವ ಉದ್ಯೋಗ ಪಡೆದುಕೊಂಡರು. ಹಮಾರಿ ವಾಣಿ ಪಂಕಜ್ ರವರಿಗೆ ಕೇವಲ ಉದ್ಯೋಗ ನೀಡಿದ್ದಲ್ಲದೆ ಅವರ ಕುಟುಂಬಕ್ಕೆ ಆರ್ಥಿಕವಾಗಿ ಬೆಂಬಲ ಒದಗಿಸಿತು ಮತ್ತು ವರ್ಷಗಳ ಕಾಲ ಅನುಭವಿಸಿದ ಆರ್ಥಿಕ ಹೋರಾಟಕ್ಕೆ ಮುಕ್ತಿ ನೀಡಿತು. ಪಂಕಜ್ ರವರ ಜೀವನಾಡಿಯಾಗಿ ಕಾರ್ಯನಿರ್ವಹಿಸಿದ ಹಮಾರಿ ವಾಣಿ ಅವರ ಜೀವನದ ಕಥೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಹೊಂದಿದೆ. ಸಂಕಷ್ಟಗಳನ್ನು ಎದುರಿಸಲು ಮತ್ತು ವೈಯಕ್ತಿಕ ಅಡೆತಡೆಗಳ ಹೊರತಾಗಿಯೂ ಯಶಸ್ಸನ್ನು ಸಾಧಿಸಲು ಇದು ಅವರಿಗೆ ಅವಕಾಶ ಕಲ್ಪಿಸಿತು. ಹಮಾರಿ ವಾಣಿಯ ಮೂಲಕ ಪಂಕಜ್ ಅವರು ಉದ್ಯೋಗ ಪಡೆದುಕೊಂಡದ್ದು ಮಾತ್ರವಲ್ಲದೆ ಉದ್ದೇಶ ಮತ್ತು ಸ್ಥಿರತೆಯ ಪ್ರಜ್ಞೆಯನ್ನು ಕಂಡುಕೊಂಡರು. ಸರಿಯಾದ ಸಂಪನ್ಮೂಲಗಳು ಮತ್ತು ಬೆಂಬಲದೊಂದಿಗೆ ಅಂಗವಿಕಲತೆಯುಳ್ಳ ಜನರು ಅಭಿವೃದ್ಧಿ ಹೊಂದಿ ಸಮಾಜಕ್ಕೆ ಅರ್ಥಪೂರ್ಣ ಕೊಡುಗೆ ನೀಡಬಹುದು ಎಂಬುದನ್ನು ಸಾಬೀತುಪಡಿಸಿದರು. ನಮ್ಮ ವಾಣಿಯ ಮೂಲಕ ಸಮಾಜಕ್ಕೆ ಮರಳಿ ಕೊಡುವುದು. ಮುನಿರಾಜು, ಬೆಂಗಳೂರು, ಕರ್ನಾಟಕ. ಮುನಿರಾಜು ಎಚ್.ಎನ್. ಗೌಡ ಬೆಂಗಳೂರು ಜಿಲ್ಲೆಯ ಕೆಂಗೇರಿಯವರು. ಅವರು ಮಂದದೃಷ್ಟಿ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿ. ಅವರು ತಮ್ಮ ಮಾಧ್ಯಮಿಕ ಶಾಲಾ ಶಿಕ್ಷಣವನ್ನು ಅಂದರೆ SSLC ಪೂರ್ಣಗೊಳಿಸಿದ್ದಾರೆ. ಅವರಿಗೆ 31 ವರ್ಷ ವಯಸ್ಸು ಮತ್ತು ಅವರ ಅಂಗವೈಕಲ್ಯದಿಂದಾಗಿ ಅವರು ಎದುರಿಸಬೇಕಾದ ಎಲ್ಲ ತೊಂದರೆಗಳು ಮತ್ತು ಅಡೆತಡೆಗಳನ್ನು ಗಣನೆಗೆ ತೆಗೆದುಕೊಂಡರೆ ಅವರ ಸಾಧನೆಗಳು ಶ್ಲಾಘನೀಯವಾಗಿದೆ. ಇಂದು ಮುನಿರಾಜು ಅವರು ಶ್ರೀ ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ SKJCTಯ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾಗಿದ್ದಾರೆ. ಈ ಟ್ರಸ್ಟ್ ಶಿಕ್ಷಣ, ಆರೋಗ್ಯ ಮತ್ತು ಪೋಷಣೆ, ನೈರ್ಮಲ್ಯ, ಬಡ ಕುಟುಂಬಗಳಿಗೆ ಪುನರ್ವಸತಿ, ವೃತ್ತಿಪರ ತರಬೇತಿ, ಕಲೆ ಮತ್ತು ಸಂಸ್ಕೃತಿ ಅಭಿವೃದ್ಧಿ, ನೆಟ್ವರ್ಕಿಂಗ್ ಮತ್ತು ಸಮರ್ಥನೆ, ಅಂಧರ ಕಲ್ಯಾಣ ಮತ್ತು ಅಂಗವಿಕಲರಿಗೆ PWDs ಅನೇಕ ಸೌಲಭ್ಯಗಳನ್ನು ಒದಗಿಸುತ್ತದೆ. ಇದು ಸುಲಭದ ಕೆಲಸವಲ್ಲ, ಆದರೆ ಅವರು ಅಂಗವಿಕಲರಿಗೆ ಸೇವೆ ಸಲ್ಲಿಸಲು ಬಯಸಿದ್ದರು ಮತ್ತು ಇದು ಅವರಿಗೆ ಸಮಾಜಕ್ಕೆ ತನ್ನ ಕೃತಜ್ಞತೆಯನ್ನು ತೋರಿಸುವ ಮಾರ್ಗವಾಗಿತ್ತು. ಮುನಿರಾಜು ಅವರ ನಮ್ಮ ವಾಣಿಯೊಂದಿಗಿನ ಪಯಣವು 2019ರ ಏಪ್ರಿಲ್ನಲ್ಲಿ ಪ್ರಾರಂಭವಾಯಿತು. ಅಂಗವಿಕಲತೆ ಹೊಂದಿರುವ ಇತರ ವ್ಯಕ್ತಿಗಳಿಗೆ ನಮ್ಮ ವಾಣಿ ಜೀವನವನ್ನು ಬದಲಾಯಿಸುವ ವೇದಿಕೆಯಾಗಬಹುದೆಂದು ಅರ್ಥ ಮಾಡಿಕೊಂಡ ಅವರು ಸಂಗೀತ ಮತ್ತು ರಸಪ್ರಶ್ನೆ ಸ್ಪರ್ಧೆಗಳಂತಹ ಸಾಂಸ್ಕೃತಿಕ ಸ್ಪರ್ಧೆಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ದೃಷ್ಟಿಬಾಧಿತ, ಮಾನಸಿಕ ಕಾಯಿಲೆಗಳು ಮತ್ತು ಬೌದ್ಧಿಕ ಅಸಾಮರ್ಥ್ಯಗಳಂತಹ ಅಂಗವಿಕಲ ಮಕ್ಕಳಿಗಾಗಿ ವಸತಿ ನಿಲಯಗಳ ಲಭ್ಯತೆಯ ಬಗ್ಗೆಯೂ ಅವರು ಜಾಹೀರಾತು ನೀಡುತ್ತಾರೆ. ನಿರುದ್ಯೋಗಿಗಳು ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸುವ ಸಲುವಾಗಿ ಉದ್ಯೋಗಾವಕಾಶದ ಮಾಹಿತಿಯನ್ನೂ ನೀಡಲಾಗುತ್ತದೆ. ನಮ್ಮ ವಾಣಿಯ ದೊಡ್ಡ ಕುಟುಂಬದ ಸದಸ್ಯರಾಗಿರುವ ಅನೇಕ ಅಂಗವಿಕಲ ವ್ಯಕ್ತಿಗಳು ವೇದಿಕೆಯಲ್ಲಿ ಮುನಿರಾಜು ಅವರ ಸಕ್ರಿಯ ಭಾಗವಹಿಸುವಿಕೆಯಿಂದ ಪ್ರಯೋಜನ ಪಡೆದಿದ್ದಾರೆ. ಉತ್ತಮ ದಾನಶೀಲರು ಸಮಾಜಕ್ಕೆ ಕೊಡುಗೆ ನೀಡಲು ನಮ್ಮ ವಾಣಿ ಸೂಕ್ತ ವೇದಿಕೆಯಾಗಿದೆ. ಸಮಾಜಕ್ಕೆ ಮರಳಿ ಕೊಡಬೇಕು ಎಂಬ ಆಲೋಚನೆ ಮುನಿರಾಜುರಂಥವರನ್ನು ಅವರ ತೊಂದರೆಗಳ ಹೊರತಾಗಿಯೂ ಇತರರಿಗೆ ಸೇವೆ ಸಲ್ಲಿಸಲು ಪ್ರೇರೇಪಿಸುತ್ತದೆ.
ಬ್ರೈಲ್ ಪ್ರಕಟಣೆಗಳನ್ನು ಪಡೆದುಕೊಂಡ ಕನೈಲಾಲ್. ಕನೈಲಾಲ್ ಉತ್ತರ 24 ಪರಗಣ. ಕನೈಲಾಲ್ ಘೋಷ್ ಅವರ ಕಥೆ ದೃಷ್ಟಿಬಾಧಿತ ವ್ಯಕ್ತಿಯ ಜೀವನದಲ್ಲಿ ಅಮದೇರ್ ವಾಣಿ ನಿರ್ವಹಿಸಿದ ಪಾತ್ರವನ್ನು ಮತ್ತೊಮ್ಮೆ ವಿವರಿಸುತ್ತದೆ. ಕನೈಲಾಲ್ ಘೋಷ್ ಪಶ್ಚಿಮ ಬಂಗಾಳದ ಉತ್ತರ 24 ಪರಗಣ ಮೂಲದವರು. ಬ್ರೈಲ್ ಪುಸ್ತಕಗಳನ್ನು ಪಡೆಯುವುದು ಅವರಿಗೆ ಸವಾಲಾಗಿತ್ತು. ಅವರು ಅಂಗವಿಕಲ ವ್ಯಕ್ತಿಗಳ ನಡುವೆ ಸಂವಹನಕ್ಕಾಗಿ ಅಮೂಲ್ಯ ವೇದಿಕೆಯಾದ ಅಮದೇರ್ ವಾಣಿ ಬಗ್ಗೆ ಆಸಕ್ತಿ ವಹಿಸಿದರು. ಈ ವೇದಿಕೆಯ ಮೂಲಕ ಅವರು ಬ್ರೈಲ್ ಪ್ರಕಟಣೆಗಳನ್ನು ಒದಗಿಸುವ ನರೇಂದ್ರಪುರ ರಾಮಕೃಷ್ಣ ಮಿಷನ್ ಬ್ಲೈಂಡ್ ಬಾಯ್ಸ್ ಅಕಾಡೆಮಿಯ ಸಂಪರ್ಕ ಮಾಹಿತಿ ಕೋರಿದರು. ಅವರ ಕೋರಿಕೆಗೆ ಸ್ಪಂದಿಸಿದ ಜೆಬಿಶ್ ಗೋಪ್ ಎಂಬ ಕೇಳುಗ ತಕ್ಷಣವೇ ಬ್ರೈಲ್ ಪತ್ರಿಕೆಯ ಸಂಪರ್ಕ ಸಂಖ್ಯೆ ಒದಗಿಸಿದರು. ಕನೈಲಾಲ್ ಅವರು ಬಯಸಿದ ಬ್ರೈಲ್ ಪ್ರಕಟಣೆಗಳನ್ನು ಪಡೆಯಲು ಕೊನೆಗೂ ಸಾಧ್ಯವಾಯಿತು. ಈ ನಿರೂಪಣೆಯ ಅತ್ಯಂತ ಗಮನಾರ್ಹ ಅಂಶವೆಂದರೆ ಅಂಗವಿಕಲತೆಯುಳ್ಳ ವ್ಯಕ್ತಿ ಎದುರಿಸುವ ಯಾವುದೇ ಅಡೆತಡೆ ಅಥವಾ ಸಮಸ್ಯೆ ಎಷ್ಟೇ ಚಿಕ್ಕದಾಗಿದ್ದರೂ ಅದು ಹೇಗೆ ಯಾರ ಗಮನಕ್ಕೂ ಬರದೆ ಹೋಗುತ್ತದೆ. ಅತ್ಯಂತ ಚಿಕ್ಕ ಸಮಸ್ಯೆಗಳೂ ಇಡೀ ಸಮುದಾಯದ ಕಾಳಜಿಯಾಗಿದೆ. ಅಮದೇರ್ ವಾಣಿ ಬಳಕೆದಾರರು ಸಹಾಯ ಹಸ್ತ ನೀಡುವ ಏಕೈಕ ಉದ್ದೇಶದಿಂದ ಸಮಸ್ಯೆಗಳನ್ನು ಪರಿಹರಿಸಲು ಮುಂದೆ ಬರುತ್ತಾರೆ. ಇದು ನಿಸ್ವಾರ್ಥ ಮತ್ತು ಶುದ್ಧ ಸೇವೆ. ವೇದಿಕೆ ಬಳಕೆದಾರರು ಪ್ರದರ್ಶಿಸುವ ಉತ್ಸಾಹ. ಶಿಕ್ಷಣದ ಸಾಮರ್ಥ್ಯವನ್ನು ಜಗತ್ತಿಗೆ ಹೇಳಿದ ಬ್ರಜೇಶ್ ಜಾರ್ಖಂಡ್ ಮೂಲದ ಬ್ರಜೇಶ್ ಅವರು ದೃಢತೆ ಮತ್ತು ಶಿಕ್ಷಣದ ಸಾಮರ್ಥ್ಯವನ್ನು ಸಕಾರಗೊಳಿಸಿದ್ದಾರೆ. ದೃಷ್ಟಿಬಾಧಿತರಾಗಿ ಜನಿಸಿದ ಬ್ರಜೇಶ್ ಅವರಿಗೆ ದುಬಾರಿ ಚಿಕಿತ್ಸೆ ಕೊಡಿಸುವುದರ ಬದಲಿಗೆ ಶಿಕ್ಷಣಕ್ಕೆ ಆದ್ಯತೆ ನೀಡುವುದು ಉತ್ತಮ ಎಂದು ಅವರ ಹೆತ್ತವರು ನಿರ್ಧರಿಸಿದರು. ಅವರನ್ನು ದೃಷ್ಟಿಬಾಧಿತರ ಶಾಲೆಗೆ ಸೇರಿಸಿದರು. ಅಲ್ಲಿ ಅವರು ತಮ್ಮ ಬಿಎಡ್ ಅನ್ನು ಪೂರ್ಣಗೊಳಿಸಿ ಪ್ರಸ್ತುತ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮತ್ತು ಸಂಸ್ಕೃತವನ್ನು ಕಲಿಸುತ್ತಿದ್ದಾರೆ. ಸವಾಲುಗಳ ನಡುವೆಯೂ ತಮ್ಮ ಪೋಷಕರು ಬುದ್ಧಿವಂತಿಕೆಯಿಂದ ತಮಗೆ ಶಿಕ್ಷಣ ನೀಡಿದ್ದಕ್ಕಾಗಿ ಅವರು ಎಂದಿಗೂ ಹೆತ್ತವರಿಗೆ ಕೃತಜ್ಞರು. ಬಿಎಡ್ ಪದವೀಧರರಾದ ಭಾರತೀರವರನ್ನು ವಿವಾಹವಾದ ನಂತರ ಅವರು ಸ್ವಯಂ ಪ್ರೇರಣೆಯಿಂದ ಮಕ್ಕಳಿಗೆ ಪಾಠ ಹೇಳಿಕೊಡಲು ಪ್ರಾರಂಭಿಸುತ್ತಾರೆ. ಇದು ಅವರಿಬ್ಬರ ಶಿಕ್ಷಣದ ಬಗೆಗಿನ ಬದ್ಧತೆಯನ್ನು ತೋರಿಸುತ್ತದೆ. ತಂದೆ, ಪತ್ನಿ, 4 ಸಹೋದರಿಯರು ಮತ್ತು ಒಬ್ಬ ಸಹೋದರರನ್ನು ಒಳಗೊಂಡ ಕುಟುಂಬದ ಪ್ರೀತಿಯ ಬೆಂಬಲವನ್ನು ಬ್ರಜೇಶ್ ಅವರು ಗೌರವದಿಂದ ನೆನೆಯುತ್ತಾರೆ. 3 ವರ್ಷಗಳ ಹಿಂದೆ ಹಮಾರಿ ವಾಣಿಗೆ ಪರಿಚಯಿಸಲ್ಪಟ್ಟ ಬ್ರಜೇಶ್ ರವರು ಅದರ ಲಭ್ಯತೆ ಮತ್ತು ಸರಳತೆಯನ್ನು ಮೆಚ್ಚುತ್ತಾರೆ. ಉದ್ಯೋಗಾವಕಾಶ ಪ್ರಕಟಣೆಗಳು, ತರಬೇತಿ ಮತ್ತು ಇಂಗ್ಲಿಷ್ ಭಾಷೆಯ ಸಂಪನ್ಮೂಲಗಳಿಂದ ಎಷ್ಟು ಜನರು ಪ್ರಯೋಜನ ಪಡೆದಿದ್ದಾರೆ ಎಂಬುದು ಅವರಿಗೆ ತಿಳಿದಿದೆ. ತಮ್ಮ ವಿದ್ಯಾರ್ಥಿಗಳಿಗೆ ಸಕ್ರಿಯ ಮಾರ್ಗದರ್ಶನ ನೀಡುವ ಅವರು ಇತರರೊಂದಿಗೆ ಸಣ್ಣ ಹುಡುಕಾಟಗಳ ಕುರಿತ ಜ್ಞಾನದ ಮಹತ್ವವನ್ನು ಮತ್ತು ಇತರ ಅಮೂಲ್ಯವಾದ ಮಾಹಿತಿಯನ್ನೂ ಹಂಚಿಕೊಳ್ಳುತ್ತಾರೆ. ಹಮಾರಿ ವಾಣಿ ವೇದಿಕೆಯಲ್ಲಿ ಶಿಕ್ಷಣ ಮತ್ತು ಲಭ್ಯವಿರುವ ಸಂಪನ್ಮೂಲಗಳ ಮೂಲಕ ತಮ್ಮ ಸಮುದಾಯವನ್ನು ಸಬಲೀಕರಣಗೊಳಿಸುವ ಅವರ ಮನೋಭಾವ, ಅವರ ನಿಸ್ವಾರ್ಥ ಸ್ವಭಾವ ಮತ್ತು ಪರೋಪಕಾರದ ಗುಣ ಎದ್ದು ಕಾಣುತ್ತದೆ. ವೈಯಕ್ತಿಕ ಮತ್ತು ಸಮಾಜದ ಬೆಳವಣಿಗೆಗಾಗಿ ಹಮಾರಿ ವಾಣಿಯಂತಹ ವೇದಿಕೆಗಳನ್ನು ಬಳಸಿಕೊಳ್ಳುವ ಅವರ ಕಾರ್ಯ ಎಲ್ಲರಿಗೂ ಸ್ಫೂರ್ತಿದಾಯಕ. ಅ ಫ್ರೆಂಡ್ ಇನ್ ನೀಡ್. ಹಮಾರಿ ವಾಣಿ. ಸುರೇಶ್ ಕುಮಾರ್, ಬಿಹಾರ್. ಬಿಹಾರದ ಹಳ್ಳಿಯೊಂದರಿಂದ ಆರಂಭವಾದ ಸುರೇಶ್ ಕುಮಾರ್ ಅವರ ಪ್ರಯಾಣ ಅಂಗವಿಕಲ ವ್ಯಕ್ತಿಗಳನ್ನು ಅಮೂಲ್ಯವಾದ ಅವಕಾಶಗಳು ಮತ್ತು ಸಂಪನ್ಮೂಲಗಳೊಂದಿಗೆ ಸಂಪರ್ಕಿಸುವಲ್ಲಿ ಹಮಾರಿ ವಾಣಿ ಎಷ್ಟು ಪರಿಣಾಮಕಾರಿಯಾಗಬಹುದು ಎಂದು ತೋರಿಸುತ್ತದೆ. ಅವರ ಕುಟುಂಬದಲ್ಲಿ ಅಂಗವಿಕಲತೆ ಹೊಂದಿರುವ ಏಕೈಕ ವ್ಯಕ್ತಿಯಾಗಿದ್ದ ಸುರೇಶ್ ಅವರಿಗೆ ಮಾಹಿತಿ ಮತ್ತು ಬೆಂಬಲದ ಕೊರತೆಯಿತ್ತು. ಆದರೆ ಅದು ಅವರ ಸ್ನೇಹಿತರಿಂದಾಗಿ ಹಮಾರಿ ವಾಣಿಗೆ ಪರಿಚಯವಾಗುವವರೆಗೆ ಮಾತ್ರ. ಹಮಾರಿ ವಾಣಿ ಕಾರ್ಯಕ್ರಮದಿಂದಾಗಿ ಸುರೇಶ್ ಮಹಾರಾಷ್ಟ್ರದಲ್ಲಿ ಟೀಮ್ ವಿಷನ್ ಫೌಂಡೇಶನ್ ಆಯೋಜಿಸಿದ್ದ ಕವನ ಸ್ಪರ್ಧೆಯ ಬಗ್ಗೆ ತಿಳಿದುಕೊಂಡರು. ವೇದಿಕೆಯ ಸಹಾಯದಿಂದ ಅವರು ಭಾಗವಹಿಸಿ ಬಹುಮಾನವನ್ನು ಗೆದ್ದರು. ಈ ಸಾಧನೆಯು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ದು ಮಾತ್ರವಲ್ಲದೆ ಅಂತರ್ಗತ ಅವಕಾಶಗಳನ್ನು ಉತ್ತೇಜಿಸುವಲ್ಲಿ ವೇದಿಕೆಯ ಪಾತ್ರವನ್ನು ಎತ್ತಿ ತೋರಿಸಿತು. ಕೋವಿಡ್-19 ಸಾಂಕ್ರಾಮಿಕದ ಸವಾಲಿನ ಸಮಯದಲ್ಲಿ ಸುರೇಶ್ ಅವರು ಹಮಾರಿ ವಾಣಿಯ ಮೂಲಕ ಹೆಚ್ಚಿನ ಸಹಾಯ ಪಡೆದರು. ಅವರು ಅಂಗವಿಕಲ ವ್ಯಕ್ತಿಗಳಿಗೆ PWD ಲಭ್ಯವಿರುವ ಆರ್ಥಿಕ ನೆರವಿನ ಬಗ್ಗೆ ತಿಳಿದುಕೊಂಡರು
ಮತ್ತು ಎಐಸಿಬಿಯಿಂದ 5,500 ರೂಪಾಯಿ ಆರ್ಥಿಕ ನೆರವು ಪಡೆಯಲು ಯಶಸ್ವಿಯಾದರು. ಈ ಬೆಂಬಲ ಅನಿಶ್ಚಿತ ಸಮಯದಲ್ಲಿ ಬಹಳ ಅಗತ್ಯವಾಗಿದ್ದ ಪರಿಹಾರ ಮತ್ತು ಸ್ಥಿರತೆಯನ್ನು ಒದಗಿಸಿತು. ಇತ್ತೀಚೆಗೆ ಉದ್ಯೋಗಾವಕಾಶಗಳನ್ನು ಹುಡುಕುತ್ತಿದ್ದ ಸುರೇಶ್ ಹಮಾರಿ ವಾಣಿಯಲ್ಲಿ ಪ್ರಕಟಣೆಯ ಮೂಲಕ ಪ್ಯಾಕೇಜಿಂಗ್ ಕಂಪನಿಯೊಂದರಲ್ಲಿ ಅಂಗವಿಕಲ ವ್ಯಕ್ತಿಗಳಿಗೆ PWD ಉದ್ಯೋಗಾವಕಾಶವೊಂದರ ಬಗ್ಗೆ ತಿಳಿದುಕೊಂಡರು. ಸುರೇಶ್ ಅವರು ಹುದ್ದೆಗೆ ಅರ್ಜಿ ಸಲ್ಲಿಸಲು ತಡ ಮಾಡಲಿಲ್ಲ. ಕಂಪನಿಯಿಂದ ದೃಢೀಕರಣಕ್ಕಾಗಿ ಕಾಯುತ್ತಿರುವ ಅವರು ಸಂಪರ್ಕಗಳನ್ನು ಸುಲಭಗೊಳಿಸುವಲ್ಲಿ ಮತ್ತು ಅಂಗವಿಕಲ ವ್ಯಕ್ತಿಗಳು ಎದುರಿಸುತ್ತಿರುವ ಸವಾಲುಗಳಿಗೆ ಪರಿಹಾರಗಳನ್ನು ಒದಗಿಸುವಲ್ಲಿ ಹಮಾರಿ ವಾಣಿಯ ಪಾತ್ರಕ್ಕಾಗಿ ಕೃತಜ್ಞತೆ ವ್ಯಕ್ತಪಡಿಸುತ್ತಾರೆ. ಸುರೇಶ್ ಅವರ ಮಾತಿನಲ್ಲಿ ಹೇಳುವುದಾದರೆ, ಸಮುದಾಯವನ್ನು ಸಂಪರ್ಕಿಸುವ ಮೂಲಕ ಮತ್ತು ನಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸುವ ಮೂಲಕ ಹಮಾರಿ ವಾಣಿ ಉತ್ತಮ ಕೆಲಸ ಮಾಡುತ್ತಿದೆ. ಧನ್ಯವಾದಗಳು ಮತ್ತು ಹಮಾರಿ ವಾಣಿಗೆ ಶುಭವಾಗಲಿ ಎಂದು ಹಾರೈಸಿದ್ದಾರೆ. ಅವರ ಹೇಳಿಕೆ ವಿಭಿನ್ನ ಸಮುದಾಯಗಳಲ್ಲಿ ಅಂಗವಿಕಲ ವ್ಯಕ್ತಿಗಳ ಪಾಲ್ಗೊಳ್ಳುವಿಕೆ, ಸಬಲೀಕರಣ ಮತ್ತು ಅವಕಾಶಗಳನ್ನು ಬೆಳೆಸುವಲ್ಲಿ ಹಮಾರಿ ವಾಣಿಯಂತಹ ವೇದಿಕೆಯ ಅಗತ್ಯತೆಯನ್ನು ಒತ್ತಿ ಹೇಳುತ್ತದೆ. ತಮ್ಮ ಟ್ರಂಪ್ ಕಾರ್ಡ್ ಪಡೆದ ಮುರುಗನ್ ಕೊಯಮತ್ತೂರ್, ತಮಿಳುನಾಡು. ಕೊಯಮತ್ತೂರ್ ಮೂಲದ ದೃಷ್ಟಿಬಾಧಿತ ಮುರುಗನ್ ಅವರು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂಬ ಛಲವಿರುವ ವ್ಯಕ್ತಿ. ಎಂದಿನಂತೆ ಒಂದು ದಿನ ಮುರುಗನ್ ಅವರು ಕುರಳ್ ನಮದುವನ್ನು ಗಮನವಿಟ್ಟು ಆಲಿಸುತ್ತಿದ್ದಾಗ ಅವರಿಗೆ UDID ಕಾರ್ಡ್ ಕುರಿತಾದ ಆಡಿಯೋ ಕೇಳಿಸಿತು. ಅಂಗವಿಕಲತೆಯುಳ್ಳವರಿಗೆ ಇದು ಎಷ್ಟು ಉಪಯುಕ್ತವಾಗಿದೆ ಎಂಬುದರ ಬಗ್ಗೆ ಅವರು ಎಂದಿಗೂ ಕೇಳಿರಲಿಲ್ಲ. ಮುರುಗನ್ ಅವರು ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಿರ್ಧರಿಸಿದರು. ಕುರಳ್ ನಮದು ವೇದಿಕೆಯಲ್ಲಿ UDID ಕಾರ್ಡ್ ಶಿಬಿರದ ಬಗ್ಗೆ ಮಾಹಿತಿಯನ್ನು ಪ್ರಕಟಿಸಲಾಯಿತು. ಕೆಲ ದಿನಗಳ ನಂತರ ಕುರಳ್ ನಮದು ವೇದಿಕೆಯಡಿಯಲ್ಲಿ ಮುರುಗನ್ ಅವರ ಪ್ರದೇಶದಲ್ಲಿ UDID ಕಾರ್ಡ್ ಶಿಬಿರವನ್ನು ಆಯೋಜಿಸಲಾಯಿತು. UDID ಕಾರ್ಡ್ ತನಗೆ ಹೇಗೆ ಪ್ರಯೋಜನಕಾರಿ ಎಂಬ ಮಾಹಿತಿ ಕಲೆ ಹಾಕಲು ಮುರುಗನ್ ಅವರು ಉತ್ಸಾಹದಿಂದಲೇ ಶಿಬಿರದಲ್ಲಿ ಭಾಗವಹಿಸಿದರು. ಶಿಬಿರದ ಸಂಘಟಕರ ಸಹಾಯದಿಂದ ಮುರುಗನ್ ಅವರು UDID ಕಾರ್ಡ್ಗೆ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿ ಅದನ್ನು ಪಡೆದುಕೊಂಡರು. ಅಂಗವಿಕಲತೆಯುಳ್ಳವರಿಗೆ ಲಭ್ಯವಿರುವ ವಿವಿಧ ಪ್ರಯೋಜನಗಳು ಮತ್ತು ಸೇವೆಗಳಾದ ವ್ಯವಹಾರವನ್ನು ಪ್ರಾರಂಭಿಸಲು ಸಾಲಕ್ಕೆ ಅರ್ಜಿ, ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನಗಳು, ಉಚಿತ ಪ್ರಯಾಣ, ಸಾರಿಗೆ ರಿಯಾಯಿತಿಗಳು, ಸಹಾಯಕ ಸಾಧನಗಳ ಲಭ್ಯತೆ ಮುಂತಾದವುಗಳನ್ನು ಪಡೆಯಲು ಅವಶ್ಯಕವಾದ ಒಂದು ಅಮೂಲ್ಯವಾದ ದಾಖಲೆ ಅವರ ಬಳಿಯಿತ್ತು. ಈ ವೇದಿಕೆಯ ಬಗ್ಗೆ ಮತ್ತು ಸಮುದಾಯ ಕಲ್ಯಾಣಕ್ಕಾಗಿ ಅದರ ದೃಢವಾದ ಸಮರ್ಪಣಾ ಭಾವದ ಬಗ್ಗೆ ಅವರು ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಂಗವಿಕಲತೆಯುಳ್ಳ ಜನರು ತಮ್ಮ ಬಳಿ UDID ಕಾರ್ಡ್ ಇಲ್ಲದಿದ್ದರೆ ಅದನ್ನು ಪಡೆಯುವಂತೆ ಸಲಹೆ ಮತ್ತು ಆ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯ ಕುರಿತಾದ ಆಡಿಯೋವನ್ನು ಮುರುಗನ್ ಅವರು ರೆಕಾರ್ಡ್ ಮಾಡಿದರು. ಪಡೆದ ಉಪಕಾರಕ್ಕೆ ಪ್ರತಿಯಾಗಿ ಒಳ್ಳೆಯ ಕಾರ್ಯ ಮಾಡುವಂತೆ ಪ್ರೇರೇಪಿಸುವುದು ಈ ವೇದಿಕೆಯ ಸಾಮರ್ಥ್ಯ. ಬಳಕೆದಾರರು ಏನನ್ನಾದರೂ ಗಳಿಸಿದಾಗ ಅದೇ ವೇದಿಕೆಯ ಮೂಲಕ ಜ್ಞಾನವನ್ನು ಇತರರಿಗೂ ಪಸರಿಸಿ ಅವರಿಗೂ ನೆರವಾಗುತ್ತಾರೆ. ಇದು ಸ್ವೀಕರಿಸಿದ್ದಕ್ಕಾಗಿ ಸಮುದಾಯಕ್ಕೆ ಕೊಡುಗೆ ನೀಡುವ ಒಂದು ಮಾರ್ಗ. ಧೂಪದ್ರವ್ಯದ ವ್ಯವಹಾರದಲ್ಲಿ ಅಭಿವೃದ್ಧಿ. ಬಿನಯ್ ಮೊಂಡಲ್, ಕೋಲ್ಕತಾ, ಪಶ್ಚಿಮ ಬಂಗಾಳ. ಬಿನಯ್ ಮೊಂಡಲ್ ಕೋಲ್ಕತಾದ ಬಿಧಾನನಗರದ 32 ವರ್ಷದ ಉದ್ಯಮಿಯಾಗಿದ್ದು ದೃಷ್ಟಿಬಾಧೆಯಿಂದ ಬಳಲುತ್ತಿದ್ದಾರೆ. ಅವರು ಅಮದೇರ್ ವಾಣಿಯ ಮೂಲಕ ತಮ್ಮ ಧೂಪದ್ರವ್ಯದ ಕಡ್ಡಿಯ ವ್ಯವಹಾರವನ್ನು ವಿಸ್ತರಿಸಲು ಗಮನಾರ್ಹ ಯೋಜನೆ ತಯಾರಿಸಿದ್ದಾರೆ. ಆಡಿಯೋ ಸಂದೇಶವನ್ನು ರೆಕಾರ್ಡ್ ಮಾಡುವ ಮೂಲಕ ಮತ್ತು ತನ್ನ ಸಂಪರ್ಕ ಸಂಖ್ಯೆಯನ್ನು ಒದಗಿಸುವ ಮೂಲಕ ಸಂಭಾವ್ಯ ಸಗಟು ಖರೀದಿದಾರರನ್ನು ತಲುಪಲು ಬಿನಯ್ ಈ ವೇದಿಕೆಯನ್ನು ಬಳಸಿಕೊಂಡರು. ಅವರ ಪೂರ್ವಭಾವಿ ವಿಧಾನಗಳ ಮೂಲಕ ಬಿನಯ್ ಮಾಹಿತಿ ಬಯಸಿದ 4 ಆಸಕ್ತ ಖರೀದಿದಾರರನ್ನು ಪಡೆದುಕೊಂಡರು. ಅವರು ಸಗಟು ಖರೀದಿಗೆ ಸಂಬಂಧಿಸಿದಂತೆ ಅಮದೇರ್ ವಾಣಿಯ ಮೂಲಕ ಅವರನ್ನು ಸಂಪರ್ಕಿಸಿದರು. ಈ ಯಶಸ್ಸಿನ ಕಥೆ ಅಂಗವಿಕಲ ವ್ಯಕ್ತಿಗಳು ತಮ್ಮ ಉದ್ಯಮಶೀಲತೆಯ ಪ್ರಯತ್ನಗಳಲ್ಲಿ ಅಭಿವೃದ್ಧಿ ಹೊಂದಲು, ಸಂಪರ್ಕ ಮತ್ತು ಅವಕಾಶಗಳನ್ನು ಸುಗಮಗೊಳಿಸಲು ಅಮದೇರ್ ವಾಣಿಯ ಪರಿಣಾಮವನ್ನು ಒತ್ತಿ ಹೇಳುತ್ತದೆ. ಅಮದೇರ್ ವಾಣಿಯ ಬಗೆಗಿನ ಬಿನಯ್ ಅವರ ಕೃತಜ್ಞತಾಭಾವ.
ಅವರು ವ್ಯವಹಾರದಲ್ಲಿ ಬೆಳೆಯಲು ಮತ್ತು ಏಳಿಗೆಗೆ ಸಹಾಯ ಮಾಡುವಲ್ಲಿ ಈ ವೇದಿಕೆ ವಹಿಸಿದ ಮಹತ್ವದ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ. ಅವರ ಅನುಭವ, ಸಂಕಲ್ಪ ಮತ್ತು ದೃಢತೆಯ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ. ಸೂಕ್ತ ಬೆಂಬಲ ಮತ್ತು ಸಂಪನ್ಮೂಲಗಳೊಂದಿಗೆ ಅಂಗವಿಕಲ ವ್ಯಕ್ತಿಗಳು ಅಡೆತಡೆಗಳನ್ನು ನಿವಾರಿಸಬಹುದು ಮತ್ತು ಅವರು ಆಯ್ಕೆ ಮಾಡಿದ ಉದ್ಯಮಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ಎಂಬುದನ್ನು ಇದು ತೋರಿಸುತ್ತದೆ. ಸೂಕ್ತ ಉದ್ಯೋಗ ಪಡೆಯಲು ಸಹಾಯ ಮಾಡಿದ ನಮ್ಮ ವಾಣಿ. ಏಕನಾಥ್, ಬೀದರ್, ಕರ್ನಾಟಕ. ಏಕನಾಥ್ ಅವರ ಜೀವನವನ್ನು ಬದಲಾಯಿಸಲು ಸಹಾಯ ಮಾಡಿದ್ದು ಈ ನಮ್ಮ ವಾಣಿ ವೇದಿಕೆ. ಉದ್ಯೋಗಾವಕಾಶಗಳ ಬಗ್ಗೆ ನಮ್ಮ ವಾಣಿ ಕಾಲಕಾಲಕ್ಕೆ ಪ್ರಕಟಣೆಗಳನ್ನು ನೀಡದಿದ್ದರೆ ಅಂಗವಿಕಲತೆಯುಳ್ಳ ಅನೇಕ ಮಂದಿ ನಿರುದ್ಯೋಗಿಗಳಾಗುತ್ತಿದ್ದರು ಮತ್ತು ತಮ್ಮ ಪೋಷಕರು, ಒಡಹುಟ್ಟಿದವರು ಮತ್ತು ಸಂಬಂಧಿಕರ ಮೇಲೆ ಅವಲಂಬಿತರಾಗುತ್ತಿದ್ದರು. ಕರ್ನಾಟಕದ ಈಶಾನ್ಯ ಭಾಗದ ಬೀದರ್ ಮೂಲದ ಏಕನಾಥರವರದ್ದು ಇದೇ ರೀತಿಯ ಅನುಭವ. ಅವರು ಮತ್ತು ಅವರ ಸಹೋದರಿ ಇಬ್ಬರೂ ದೃಷ್ಟಿಬಾಧಿತರು. ಏಕನಾಥ್ ಅವರು ಪದವಿ ಪೂರ್ವ ಮಟ್ಟದಲ್ಲಿ ತಮ್ಮ ಶಿಕ್ಷಣವನ್ನು ನಿಲ್ಲಿಸಿದ್ದರೂ ಅಧ್ಯಯನದ ಜೊತೆಗೆ ಅವರು ಕರ್ನಾಟಕ ಸಂಗೀತವನ್ನು ಕಲಿಯುತ್ತಿದ್ದರು. ಅವರು ಸಂಗೀತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರು ಮತ್ತು ಇಂದು ಅವರು ಸಂಗೀತಗಾರರಾಗಿದ್ದಾರೆ. ದೃಷ್ಟಿಬಾಧಿತರಾಗಿದ್ದು ಜೊತೆಗೆ ಪದವಿ ಪೂರ್ವ ಮಟ್ಟದ ಶಿಕ್ಷಣ ಪಡೆದವರಿಗೆ ಉದ್ಯೋಗ ಸಿಗುವುದು ಅಷ್ಟೇನೂ ಸುಲಭವಲ್ಲ. ದೀಪಾ ಅಕಾಡೆಮಿಯಲ್ಲಿ ಸಂಗೀತ ಶಿಕ್ಷಕರ ಅವಶ್ಯಕತೆ ಇದೆ ಎಂಬ ಮಾಹಿತಿಯನ್ನು ನಮ್ಮ ವಾಣಿ ಮೂಲಕ ಅವರು ತಿಳಿದುಕೊಂಡರು. ಅದಕ್ಕೆ ಅರ್ಜಿ ಸಲ್ಲಿಸಿದ ಅವರು 8,000 ರೂಪಾಯಿ ವೇತನದ ಕೆಲಸವನ್ನು ಗಿಟ್ಟಿಸಿಕೊಂಡರು. ಅವರು 2017ರಿಂದ ದೀಪಾ ಅಕಾಡೆಮಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಜೀವನವನ್ನು ಬದಲಾಯಿಸಲು ಸಹಾಯ ಮಾಡಿದ ನಮ್ಮ ವಾಣಿಯ ಬಗ್ಗೆ ಏಕನಾಥ್ ಅವರಿಗೆ ಬಹಳ ಗೌರವ. ಈ ಉದ್ಯೋಗ ಅವರನ್ನು ಸ್ವತಂತ್ರ ಮತ್ತು ಆತ್ಮವಿಶ್ವಾಸದ ವ್ಯಕ್ತಿಯನ್ನಾಗಿ ಮಾಡಿದೆ. ಸವಾಲುಗಳನ್ನು ಜಯಿಸಿದ ವೀರೇಂದ್ರ ಗಂಧರ್ವ. ವೀರೇಂದ್ರ ಗಂಧರ್ವ, ಛತ್ತೀಸ್ಗಢ, ರಾಜನಂದಗಾಂವ್. ತಮ್ಮ 3ನೆಯ ವಯಸ್ಸಿನಲ್ಲಿ ದೃಷ್ಟಿ ಕಳೆದುಕೊಂಡ ವೀರೇಂದ್ರ ಗಂಧರ್ವರು ರಾಯ್ಪುರ್ ಅಂಧಶಾಲೆಯಲ್ಲಿ ಶಾಲಾ ಶಿಕ್ಷಣವನ್ನು ಪಡೆದುಕೊಂಡರು. ತಮ್ಮ 8ನೇ ತರಗತಿಯನ್ನು ಪೂರ್ಣಗೊಳಿಸಿದರು. ಜಬಲ್ಪುರದಲ್ಲಿ 12ನೇ ತರಗತಿಯವರೆಗೆ ಶಿಕ್ಷಣ ಪಡೆದು ನಂತರ ಅವರು ಟೈಪಿಂಗ್ ಕಲಿತುಕೊಂಡು ಉದ್ಯೋಗ ಹುಡುಕಲು ಪ್ರಾರಂಭಿಸಿದರು. ಅವರು ಅಭಿಲಾಷಾ ಅಂಧಶಾಲೆಯಲ್ಲಿ ಶಿಕ್ಷಕರಾದರು. ಆದರೆ ತಮ್ಮ ಉದ್ಯೋಗ ಮುಂದುವರಿಕೆಗೆ ಅರ್ಹತೆ ಪಡೆಯಲು ಕನಿಷ್ಠ ಡಿಪ್ಲೊಮಾವನ್ನಾದರೂ ಹೊಂದಿರುವುದು ಅತ್ಯಗತ್ಯವಾಗಿತ್ತು ಮತ್ತು ಅವರನ್ನು ಬೋಧಕರ ಪಟ್ಟಿಯಲ್ಲಿ ಸೇರಿಸಲು NIOS ಇಂದ ಡಿಪ್ಲೊಮೊ ಮಾಡಬೇಕೆಂಬ ಮಾಹಿತಿಯನ್ನು ಶಾಲಾ ಮಂಡಳಿ ತಿಳಿಸಿತು. ಅವರು ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾಕ್ಕೆ ನೋಂದಾಯಿಸಿಕೊಂಡು ಕೋರ್ಸ್ ಅನ್ನು ಪೂರ್ಣಗೊಳಿಸಿದರು. ಪ್ರಚಾರಕರಿಯ ಮೂಲಕ ಹಮಾರಿ ವಾಣಿಗೆ ಪರಿಚಯಿಸಲ್ಪಟ್ಟ ವೀರೇಂದ್ರರವರು ವಿಶೇಷವಾಗಿ ಕೋವಿಡ್-19 ಅವಧಿಯಲ್ಲಿ ಅಂಗವಿಕಲರ ಸಮುದಾಯಕ್ಕೆ ಅಮೂಲ್ಯವಾದ ಸಂಪನ್ಮೂಲವಾಗಿ ಅದರ ಸಾಮರ್ಥ್ಯವನ್ನು ಗುರುತಿಸಿದರು. ಸಂಪ್ರದಾಯವಾದಿ ಹಿನ್ನೆಲೆಯ ಮಹಿಳೆಯರಿಗೆ ಮಾರ್ಗದರ್ಶನ ಮತ್ತು ಬೆಂಬಲ ಒದಗಿಸುವ ಅದರ ಸಾಮರ್ಥ್ಯವನ್ನು ಗುರುತಿಸಿ ಈ ವೇದಿಕೆಯನ್ನು ಬಳಸಿಕೊಳ್ಳಲು ಅವರು ತಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. ವೈಯಕ್ತಿಕವಾಗಿ ಈ ವೇದಿಕೆಗೆ ಕೊಡುಗೆ ನೀಡುತ್ತಿರುವ ವೀರೇಂದ್ರರವರು ತಮ್ಮ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ರೆಕಾರ್ಡ್ ಮಾಡಿ ಇತರರ ಏಳಿಗೆಗಾಗಿ ಸ್ಫೂರ್ತಿದಾಯಕ ಕಥೆಗಳನ್ನು ಹಂಚಿಕೊಳ್ಳುತ್ತಾರೆ. ಶಿಕ್ಷಣ ಮತ್ತು ತಂತ್ರಜ್ಞಾನದ ಮೂಲಕ ಸಮುದಾಯವನ್ನು ಸಬಲೀಕರಣಗೊಳಿಸುವ ಅವರ ಕಾರ್ಯ ಶ್ಲಾಘನೀಯ. ಅಂಗವಿಕಲತೆಯುಳ್ಳವರಿಗೆ ಬೆಂಬಲ, ಮಾರ್ಗದರ್ಶನ ಮತ್ತು ಸ್ಫೂರ್ತಿಯನ್ನು ಒದಗಿಸುವಲ್ಲಿ, ಅಡೆತಡೆಗಳನ್ನು ನಿವಾರಿಸಲು ಮತ್ತು ಅವರ ಗುರಿಗಳನ್ನು ಸಾಧಿಸಲು ಅವಕಾಶ ಕಲ್ಪಿಸುವಲ್ಲಿ ಹಮಾರಿ ವಾಣಿ ವಹಿಸಿದ ಪಾತ್ರವನ್ನು ವೀರೇಂದ್ರ ಅವರ ಕಥೆ ಒಳಗೊಂಡಿರುತ್ತದೆ. ವೇದಿಕೆಗೆ ಅವರು ನೀಡಿದ ಕೊಡುಗೆಗಳು ಇತರರ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರುವ ಅವರ ಮನೋಭಾವಕ್ಕೆ ಸಾಕ್ಷಿಯಾಗಿದೆ. ಅಂಗವಿಕಲತೆಯುಳ್ಳ ಇತರರನ್ನು ಸಕ್ರಿಯರನ್ನಾಗಿಸಿದ ಬಸವರಾಜ್. ಬಸವರಾಜ್, ಶಿವಮೊಗ್ಗ, ಕರ್ನಾಟಕ. ನಮ್ಮ ವಾಣಿ ಅಂಗವಿಕಲರು ಸಕ್ರಿಯವಾಗಿರಲು ಮತ್ತು ಮಳೆಬಿಲ್ಲನ್ನು ತಲುಪಲು ಆಶಾಭಾವವನ್ನು ಜೀವಂತವಾಗಿರಿಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಬಸವರಾಜ್ ನಮ್ಮ ವಾಣಿಯ ಸಕ್ರಿಯ ಬಳಕೆದಾರರಲ್ಲಿ ಒಬ್ಬರು. ಹುಟ್ಟಿನಿಂದಲೇ ದೃಷ್ಟಿಬಾಧಿತರಾಗಿರುವ ಶಿವಮೊಗ್ಗ ಮೂಲದ ಬಸವರಾಜ್ ಈ ಅಂಗವಿಕಲತೆಯನ್ನು ಮೆಟ್ಟಿ ನಿಂತು ಪದವಿ ಪೂರ್ವ ಶಿಕ್ಷಣ ಪೂರೈಸಿದ್ದಾರೆ.
ಸಂಗೀತದ ಬಗೆಗಿನ ಬಸವರಾಜ್ ಅವರ ಉತ್ಸಾಹ ಅವರನ್ನು ಹುಬ್ಬಳ್ಳಿಯ ಶ್ರೀ ಕೃಷ್ಣ ಸ್ಕೂಲ್ ಫಾರ್ ದಿ ಬ್ಲೈಂಡ್ನಲ್ಲಿ ಸಂಗೀತ ಕಲಿಯಲು ಪ್ರೇರೇಪಿಸಿತು. ತಾನು ಸಂಗೀತವನ್ನು ಕಲಿಯಲು ಮತ್ತು ತಿಳಿದುಕೊಳ್ಳಲು ಸಾಧ್ಯವಾದ ಕಾರಣ ತಮ್ಮನ್ನು ತಾವು ಅದೃಷ್ಟಶಾಲಿಗಳಲ್ಲಿ ಒಬ್ಬರೆಂದು ಪರಿಗಣಿಸಿಕೊಂಡಿದ್ದರು. ಅಂಗವಿಕಲರಾದ ಎಷ್ಟು ಜನರಿಗೆ ತಮ್ಮ ಕನಸುಗಳನ್ನು ಬೆನ್ನಟ್ಟಲು ಅವಕಾಶ ಸಿಗುತ್ತದೆ? ಈ ಯೋಚನೆ ದೃಷ್ಟಿಬಾಧಿತರಾದ ಮತ್ತು ಸಂಗೀತ ಅಥವಾ ನೃತ್ಯ ಕಲಿಯುವ ಅಥವಾ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಉತ್ಸಾಹವಿದ್ದರೂ ಅವಕಾಶವಿರದ ಇತರರ ಬಗ್ಗೆ ಯೋಚಿಸಲು ಬಸವರಾಜ್ ಅವರನ್ನು ಪ್ರೇರೇಪಿಸಿತು. 2013ರಲ್ಲಿ ಬಸವರಾಜ್ ಅಂಧರ ಕಲಾಸಂಸ್ಥೆಯನ್ನು ಸ್ಥಾಪಿಸಿದರು. ಇದು ದೃಷ್ಟಿಬಾಧಿತ ವ್ಯಕ್ತಿಗಳಿಗೆ ಪ್ರದರ್ಶನ ಕಲೆಗಳನ್ನು ಕಲಿಯಲು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶ ನೀಡುವ ಸಂಸ್ಥೆಯಾಗಿದೆ. ಬಸವರಾಜ್ 2022ರ ಮಾರ್ಚ್ 29ರಂದು ನಮ್ಮ ವಾಣಿಯಲ್ಲಿ ನೇರ ಪ್ರಸಾರವೊಂದರಲ್ಲಿ ಒಬ್ಬ ಫೀಲ್ಡ್ ವರ್ಕರ್ ಮತ್ತು ಸೌಂಡ್ ಆಪರೇಟರ್ ಅಗತ್ಯವಿರುವುದನ್ನು ತಿಳಿಸಿದರು. ಹುಬ್ಬಳ್ಳಿಯ ಮತ್ತೋರ್ವ ದೃಷ್ಟಿಬಾಧಿತ ಯುವಕ ಮಂಜು ಪ್ರತಿಕ್ರಿಯಿಸಿದರು. ಆ ಹುದ್ದೆಗೆ ಮಂಜು ಆಯ್ಕೆಯಾದರು. ಇದು ಕೇವಲ ಆರಂಭವಾಗಿತ್ತು. ಅಂದಿನಿಂದಲೂ ಬಸವರಾಜು ನಮ್ಮ ವಾಣಿ ವೇದಿಕೆಯನ್ನು ಅಂಗವಿಕಲರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಲು ಬಳಸಿದ್ದಾರೆ. ನಮ್ಮ ವಾಣಿ ಬಳಕೆದಾರರ ಸಮೂಹಕ್ಕೆ ಇದು ಅತ್ಯಂತ ಪ್ರೋತ್ಸಾಹದಾಯಕವೆನಿಸಿದೆ. ಈ ವೇದಿಕೆ ಮತ್ತು ಅದರ ಸದಸ್ಯರು ಅವರ ಕೆಲಸವನ್ನು ಮೆಚ್ಚಿದ್ದಾರೆ. ಅಂಗವಿಕಲರ ಜೀವನದಲ್ಲಿ ನಮ್ಮ ವಾಣಿ ಬೀರಿದ ಪ್ರಭಾವದ ಬಗ್ಗೆ ಯಾವುದೇ ಸಂದೇಹವಿಲ್ಲ. ಇದು ಅನೇಕರ ಬದುಕಲ್ಲಿ ಭರವಸೆ ಮತ್ತು ಸ್ಥಿರತೆಯನ್ನು ತಂದಿದೆ. ಪ್ರತಿಕೂಲತೆಯನ್ನು ಜಯಿಸುವುದು. ಸರೋಜ್ ಕುಮಾರ್ ಸಾಹು ಅವರ ಪಯಣ. ಸರೋಜ್ ಕುಮಾರ್ ಸಾಹು, ಜಾಜ್ಪುರ, ಒಡಿಶಾ. 2017ರಲ್ಲಿ ನಡೆದ ರಸ್ತೆ ಅಪಘಾತವೊಂದರಲ್ಲಿ ಜೀವನವೇ ಬದಲಾಗುವಂತೆ ಮಾಡಿದ ಬೆನ್ನುಮೂಳೆಯ ಗಾಯದಿಂದ ಒಡಿಶಾದ ಜಾಜ್ಪುರದ ಸರೋಜ್ ಕುಮಾರ್ ಸಾಹು ದೈಹಿಕ ಮಿತಿಗಳಿಂದ ಬದಲಾದ ಜಗತ್ತಿನಲ್ಲಿ ತಾವಿರಬೇಕಾದ ಅನಿವಾರ್ಯತೆಯನ್ನು ಕಂಡುಕೊಂಡರು. 47ನೇ ವಯಸ್ಸಿನಲ್ಲೇ ಸರೋಜ್ ತಮ್ಮ ಬೆನ್ನೆಲುಬು ಮುರಿತದಿಂದಾಗಿ ತಮ್ಮ ಪತ್ನಿ ಮತ್ತು ಮಗನೊಂದಿಗೆ ದಿನನಿತ್ಯವೂ ಸವಾಲುಗಳನ್ನು ಎದುರಿಸಬೇಕಾಯಿತು. ಅವರು ನಡೆದಾಡಲು ಗಾಲಿ ಕುರ್ಚಿಯನ್ನು ಅವಲಂಬಿಸಿದ್ದರು. ಗಾಯದ ಪರಿಣಾಮದಿಂದ ಸರೋಜ್ ಅವರು ಮೂತ್ರಕೋಶ ಮತ್ತು ಕರುಳಿನ ನಿಯಂತ್ರಣದ ಸಮಸ್ಯೆ, ಗಾಯದ ಸ್ಥಳದಲ್ಲಿ ತೀವ್ರ ನೋವು ಮತ್ತು ಹೆಚ್ಚು ಹೊತ್ತು ಕುಳಿತರೆ ಕೆಂಪು ಬಣ್ಣಕ್ಕೆ ತಿರುಗುವ ಸೂಕ್ಷ್ಮ ಚರ್ಮ ಸೇರಿದಂತೆ ಹಲವು ದೈಹಿಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಈ ಕಷ್ಟಗಳ ನಡುವೆ ಸರೋಜ್ ಅವರ ಪ್ರಯಾಣದಲ್ಲಿ ಭರವಸೆಯೊಂದು ಕಂಡುಬರುತ್ತದೆ. 2022ರ ಏಪ್ರಿಲ್ನಲ್ಲಿ ನಡೆದ ಗೂಗಲ್ ಮೀಟ್ ಅಧಿವೇಶನದಲ್ಲಿ ಸರೋಜ್ ಪರಿವರ್ತನೆ ತರುವ ವೇದಿಕೆ ಹಮಾರಿ ವಾಣಿಯ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ವೇದಿಕೆ ತನ್ನ ಪಾಲಿನ ನೆರವಿನ ದಾರಿದೀಪವೆಂದು ಗುರುತಿಸಿದ ಸರೋಜ್ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ತಮ್ಮ ಹೋರಾಟಗಳು, ಸವಾಲುಗಳು ಮತ್ತು ನಿರಂತರ ನೋವಿನ ಬಗ್ಗೆ ರೆಕಾರ್ಡಿಂಗ್ ಅನ್ನು ಧೈರ್ಯದಿಂದ ಹಂಚಿಕೊಂಡರು. ಸಹಾಯಕ್ಕಾಗಿ ಸರೋಜ್ ಮಾಡಿದ ಮನವಿಗೆ ಪ್ರತಿಯಾಗಿ ಹಮಾರಿ ವಾಣಿ ಮಾರ್ಗದರ್ಶನ ಮತ್ತು ಬೆಂಬಲದ ಜೀವನಾಡಿಯಾಗಿ ಹೊರಹೊಮ್ಮಿತು. ವೇದಿಕೆಯ ಮೂಲಕ ಸರೋಜ್ ಅವರಿಗೆ ಮೂತ್ರ ನಿರ್ವಹಣೆಗಾಗಿ ಸಿಐಸಿ ಶಿಫಾರಸು ಅಂದರೆ ಕ್ಲೀನ್ ಇಂಟರ್ಮಿಟೆಂಟ್ ಕ್ಯಾಥೆಟರೈಸೇಷನ್ ಮತ್ತು ಕರುಳಿನ ನಿರ್ವಹಣೆಯ ಮಾಹಿತಿ ಸೇರಿದಂತೆ ಅಮೂಲ್ಯ ಸಲಹೆಗಳು ದೊರೆತವು. ಈ ಸಲಹೆಗಳನ್ನು ತಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡ ಸರೋಜ್ ಅವರ ದೈಹಿಕ ಯೋಗಕ್ಷೇಮದಲ್ಲಿ ಮಹತ್ವದ ಬದಲಾವಣೆ ಕಂಡುಬಂತು. ಅವರು ಗಮನಾರ್ಹ ಸುಧಾರಣೆಯನ್ನು ಕಂಡುಕೊಂಡರು. ಅವರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯಿತು. ತನಗೆ ದೊರೆತ ದೊಡ್ಡ ಮಟ್ಟದ ಪರಿಹಾರ ಮತ್ತು ಸಲಹೆಗಳಿಗಾಗಿ ಕೃತಜ್ಞತೆ ಸಲ್ಲಿಸಿದ ಸರೋಜ್ ಜೀವನವನ್ನು ಬದಲಾಯಿಸುವ ಮಾಡಿದ ಬೆಂಬಲಕ್ಕಾಗಿ ಹಮಾರಿ ವಾಣಿಗೆ ತಮ್ಮ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ವೇದಿಕೆಯ ಸಮಯೋಚಿತ ಮಧ್ಯಸ್ಥಿಕೆ ಅವರ ಆ ಕ್ಷಣದ ಆತಂಕವನ್ನು ಪರಿಹರಿಸಿದ್ದು ಮಾತ್ರವಲ್ಲದೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಅವರಿಗೆ ಹೊಸ ಭರವಸೆ ಮತ್ತು ಚೇತರಿಕೆ ನೀಡಿತು. ಸರೋಜ್ ಅವರ ಪ್ರಯಾಣವು ಹಮಾರಿ ವಾಣಿಯ ಅನನ್ಯ ಪ್ರಭಾವಕ್ಕೆ ಬಲವಾದ ಪುರಾವೆಯಾಗಿ ನಿಂತಿದೆ. ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ಸಮುದಾಯದ ಬೆಂಬಲ ಜೀವನದ ಅತ್ಯಂತ ಆತಂಕದ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ವ್ಯಕ್ತಿಯನ್ನು ಹೇಗೆ ಸಶಕ್ತಗೊಳಿಸುತ್ತದೆ ಎಂಬುದನ್ನು ಅವರಿಗಾದ ಅನುಭವ ತೋರಿಸುತ್ತದೆ. ಆರೋಗ್ಯ ಸೇವೆಯ ಪ್ರಯೋಜನ ಪಡೆದುಕೊಂಡ ಭಾರತೀಯ ಸರ್ಕಾರ, ಕೋಲ್ಕತ್ತಾ, ಪಶ್ಚಿಮ ಬಂಗಾಳ. ಅಮದೇರ್ ವಾಣಿ
ಭಾರತೀಯ ಸರ್ಕಾರದಂತಹ ವ್ಯಕ್ತಿಗಳ ಧ್ವನಿಗೆ ಧ್ವನಿವರ್ಧಕವಾಗಿ ಕೆಲಸ ಮಾಡುತ್ತದೆ. ಇಲ್ಲದಿದ್ದರೆ ಅದು ಕೇಳದೆ ಹೋಗುತ್ತಿತ್ತು. ಅಮದೇರ್ ವಾಣಿ ಆಕೆಗೆ ಅಗತ್ಯ ಮಾಹಿತಿ ಮತ್ತು ಸಂಪನ್ಮೂಲಗಳೊಂದಿಗೆ ಸಂಪರ್ಕ ಕಲ್ಪಿಸಿತು. ಭಾರತೀಯ ಸರ್ಕಾರ ದೃಷ್ಟಿಬಾಧೆ ಹೊಂದಿರುವ ಕೋಲ್ಕತ್ತಾದ ಕೊನ್ನಾಗರದ ವ್ಯಕ್ತಿ. ನಡೆಯುವಾಗ ಹಲವಾರು ಬಾರಿ ಬಿದ್ದ ಕಾರಣ ಆಕೆಯ ಸೊಂಟದ ಮೂಳೆ ಮುರಿಯಿತು. ಭಾರತೀಯ ಸರ್ಕಾರ ತಮ್ಮ ಅನುಭವಗಳು ಮತ್ತು ಸವಾಲುಗಳನ್ನು ಅಮದೇರ್ ವಾಣಿಯ ಬಳಕೆದಾರರೊಂದಿಗೆ ಹಂಚಿಕೊಂಡರು. ಆಕೆ ತನ್ನ ಲೋಕೋಮೋಟರ್ ಅಂಗವಿಕಲತೆಗೆ ಉಚಿತ ಚಿಕಿತ್ಸೆ ನೀಡುವ ಅಥವಾ ಅತ್ಯಲ್ಪ ಶುಲ್ಕದಲ್ಲಿ ಚಿಕಿತ್ಸೆ ನೀಡುವ ಉತ್ತಮ ಆಸ್ಪತ್ರೆ ಅಥವಾ ಪುನರ್ವಸತಿ ಕೇಂದ್ರದ ಬಗ್ಗೆ ಮಾಹಿತಿ ಕೋರಿದರು. ಅಮದೇರ್ ಬಾನಿಯ ಅನೇಕ ಬಳಕೆದಾರರು ಈ ಕೋರಿಕೆಗೆ ಮುಖ್ಯ ಮತ್ತು ಸೂಕ್ತ ಆರೋಗ್ಯ ಸೇವೆಯ ಆಯ್ಕೆಗಳೊಂದಿಗೆ ಪ್ರತಿಕ್ರಿಯಿಸಿದರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಲೋಕೋಮೋಟರ್ ಡಿಸಬಿಲಿಟಿ NILD ಮತ್ತು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ಆಸ್ಪತ್ರೆಯ ಮಾಹಿತಿಯನ್ನು ಅಂತರ್ಜಾಲದಿಂದ ಹುಡುಕಿದ ನಂತರ ಅದನ್ನು ಆಕೆಯೊಂದಿಗೆ ಹಂಚಿಕೊಳ್ಳಲಾಯಿತು. ಪ್ರಸ್ತುತ ಅವರು ಏಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಪ್ರಕರಣ ಜನರನ್ನು, ವಿಶೇಷವಾಗಿ ಅಂಗವಿಕಲರನ್ನು ಸಬಲೀಕರಣಗೊಳಿಸುವಲ್ಲಿ ಅಮದೇರ್ ಬಾನಿಯಂತಹ ಸಮುದಾಯ ಆಧಾರಿತ ಕಾರ್ಯಕ್ರಮಗಳ ಮೌಲ್ಯವನ್ನು ಒತ್ತಿ ಹೇಳುತ್ತದೆ. ಈ ರೀತಿಯ ಒಂದು ವೇದಿಕೆ ಆಶೀರ್ವಾದವಿದ್ದಂತೆ, ಏಕೆಂದರೆ ಇದು ಜನರ ಚೇತರಿಕೆ ಮತ್ತು ಯೋಗಕ್ಷೇಮಕ್ಕೆ ನಿರ್ಣಾಯಕ ದತ್ತಾಂಶ, ಪ್ರಮುಖ ಸೇವೆಗಳು ಮತ್ತು ಪೂರಕ ವ್ಯವಸ್ಥೆಗಳ ಮಾಹಿತಿ ಒದಗಿಸುವ ಮೂಲಕ ಜನರ ಜೀವನದಲ್ಲಿನ ಅಂತರವನ್ನು ತುಂಬಬಲ್ಲದು. ಅಗತ್ಯವಿರುವವರಿಗೆ ಸಾಮಾಜಿಕ ಸೇವೆಗಳು ಮತ್ತು ಆರೋಗ್ಯ ಸೇವೆಗಳನ್ನು ಪಡೆಯಲು ಸಮುದಾಯ ಆಧಾರಿತ ವೇದಿಕೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದಕ್ಕೆ ಭಾರತೀಯ ಸರ್ಕಾರ ಅವರ ಜೀವನಗಾಥೆ ಒಂದು ಉತ್ತಮ ಉದಾಹರಣೆ. ರಾಜ್ಯಗಳಾದ್ಯಂತ ಬೆಳೆದ ಜಯಪ್ರಕಾಶ್ ಅವರ ಸ್ನೇಹ. ಜಯಪ್ರಕಾಶ್ ಸೇಲಂ, ತಮಿಳುನಾಡು. ಜಯಪ್ರಕಾಶ್ ಸೇಲಂ ಜಿಲ್ಲೆಯ ದೃಷ್ಟಿಬಾಧಿತ ವ್ಯಕ್ತಿ. ಅವರು ಅಂಗವಿಕಲ ವ್ಯಕ್ತಿಗಳಿಗೆ ಕುರಳ್ ನಮದು ಬಹಳ ಉಪಯುಕ್ತ ಎಂದು ನಂಬಿರುವವರು. ಅಂಗವಿಕಲರು ಅರೆನಗರ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲೇ ಇರಲಿ, ಅವರು ಸಾಕಷ್ಟು ಮಾಹಿತಿಯಿಂದ ವಂಚಿತರಾಗಿದ್ದಾರೆ ಮತ್ತು ಸಮುದಾಯದಲ್ಲಿ ಇತರರೊಂದಿಗೆ ಸಂಪರ್ಕ ಸಾಧಿಸಲು ಬಹಳ ಕಡಿಮೆ ಅವಕಾಶಗಳಿವೆ. ಆ ಮೂಲಕ ಅವರಿಗೆ ಸಹಾಯವಾಗುವ ತಂತ್ರಜ್ಞಾನ ಮತ್ತು ಸರ್ಕಾರಿ ಯೋಜನೆಗಳು, ವಿಶೇಷವಾಗಿ ಅವರಿಗೆ ಮೀಸಲಾಗಿರುವ ಯೋಜನೆಗಳ ಬಗ್ಗೆ ಮಾಹಿತಿಯ ಕೊರತೆ ಇದೆ. ಇದರಿಂದ ಅಂಗವಿಕಲತೆ ಇರುವ ವ್ಯಕ್ತಿಗಳು ಬದುಕಲು ತಮ್ಮ ಕುಟುಂಬಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ಜಯಪ್ರಕಾಶ್ ಕುರಳ್ ನಮದು ವೇದಿಕೆಯಲ್ಲಿ ಸಕ್ರಿಯವಾಗಿದ್ದಾರೆ. ಈ ವೇದಿಕೆಯಲ್ಲಿ ರೆಕಾರ್ಡ್ ಆಗುವ ಮಾಹಿತಿ ಬಹಳ ಉಪಯುಕ್ತಕರ ಎಂದು ಅವರು ಭಾವಿಸುತ್ತಾರೆ. ಸಮುದಾಯದ ಜನರು ತಮ್ಮ ಪ್ರಶ್ನೆಗಳನ್ನು ಈ ವೇದಿಕೆಯಲ್ಲಿ ರೆಕಾರ್ಡ್ ಮಾಡಬೇಕು ಎಂದು ಅವರು ಶಿಫಾರಸು ಕೂಡ ಮಾಡುತ್ತಾರೆ. ಉದಾಹರಣೆಗೆ, ಜಿಲ್ಲಾಧಿಕಾರಿ ಕಚೇರಿ ಮತ್ತು ಜಿಲ್ಲೆಯ ಅಂಗವಿಕಲತೆ ಅಧಿಕಾರಿಯ ಬಗ್ಗೆ ಎಲ್ಲಾ ವಿವರಗಳನ್ನು ಬಯಸಿದರೆ ಅವರು ಕುರಳ್ ನಮದುವಿನಲ್ಲಿ ಇತರರನ್ನು ಸಂಪರ್ಕಿಸಬಹುದು ಎಂದು ಇವರು ಸಲಹೆ ನೀಡುತ್ತಾರೆ. ಜಯಪ್ರಕಾಶ್ ಕುರಳ್ ನಮದುವನ್ನು ಪ್ರಶಂಸಿಸುತ್ತಾರೆ ಮತ್ತು ಅದು ಅವರಿಗೆ ಹೇಗೆ ಸಹಾಯ ಮಾಡಿದೆ ಎಂಬುದಕ್ಕೆ ಒಂದು ಉದಾಹರಣೆಯನ್ನೂ ನೀಡುತ್ತಾರೆ. ಅವರು ಕರ್ನಾಟಕದ ಬಸ್ ಪಾಸ್ಗಳ ಬಗ್ಗೆ ಮಾಹಿತಿ ಕೇಳುವ ಕುರಳ್ ನಮದುವಿನ ಆಡಿಯೋವನ್ನು ರೆಕಾರ್ಡ್ ಮಾಡಿದ್ದರು. ಬೆಂಗಳೂರಿನ ಸಂತೋಷ್ ಎಂಬ ದೃಷ್ಟಿಬಾಧಿತ ವ್ಯಕ್ತಿ ಅವರಿಗೆ ವಿವರಗಳನ್ನು ನೀಡಿದರು. ಕುರಳ್ ನಮದು ಸಂತೋಷ್ ಮತ್ತು ಜಯಪ್ರಕಾಶ್ ಅವರ ನಡುವೆ ಉತ್ತಮ ಸ್ನೇಹ ಬೆಳೆಯಲು ಅನುವು ಮಾಡಿಕೊಟ್ಟಿತು. ಕುರಳ್ ನಮದು ಹೀಗೆ ಬೆಳೆಯುತ್ತಿರಲಿ, ಮುಂದೆಯೂ ಹಲವು ವರ್ಷಗಳವರೆಗೆ ಎಲ್ಲರಿಗೂ ಮಾರ್ಗದರ್ಶನ ನೀಡಲಿ ಎಂದು ಅವರು ಹಾರೈಸುತ್ತಾರೆ. ಈ ವೇದಿಕೆಯ ಮೂಲಕ ಮಾತ್ರ ಅಂಗವಿಕಲತೆ ಹೊಂದಿರುವ ವ್ಯಕ್ತಿಗಳು ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಸಕ್ರಿಯರಾಗುತ್ತಾರೆ ಮತ್ತು ಆರೋಗ್ಯವಾಗಿರುತ್ತಾರೆ ಎಂಬುದು ಅವರ ಅಭಿಪ್ರಾಯ. ಅವರು ಉತ್ತಮ ಸಂಪರ್ಕ ಬೆಳೆಸಿಕೊಳ್ಳಲು ಸಾಧ್ಯ ಮತ್ತು ಬಹುಶಃ ಈ ವೇದಿಕೆಯ ಮೂಲಕ ಉತ್ತಮ ಸ್ನೇಹಿತರನ್ನೂ ಕಂಡುಕೊಳ್ಳುವುದು ಸಾಧ್ಯ. ಜಿತೇಂದ್ರ ಅವರ ಸಮಸ್ಯೆಗಳನ್ನು ಪರಿಹರಿಸಿದ ವಾಣಿ. ಜಿತೇಂದ್ರ, ಕಲಹಂಡಿ, ಒಡಿಶಾ. ಒಡಿಶಾದ ಕಲಹಂಡಿ ಜಿಲ್ಲೆಯ ನಿವಾಸಿ 40 ವರ್ಷದ ಜಿತೇಂದ್ರ ಬೆಹ್ರಾ 2021 ಫೆಬ್ರವರಿಯಲ್ಲಿ ರಸ್ತೆ ಅಪಘಾತದಲ್ಲಿ ಬೆನ್ನು ಮೂಳೆಗೆ ಗಾಯವಾದಾಗ ಜೀವನವೇ ಬದಲಾದ ಪರಿಸ್ಥಿತಿ ಎದುರಿಸಿದರು. ಈ ಅಪಘಾತದಿಂದ ಅವರ 2 ಕಾಲುಗಳು ಸಂಪೂರ್ಣ ಪಾರ್ಶ್ವವಾಯುವಿಗೆ ತುತ್ತಾದವು. ಅವರ ಜೀವನ ಮತ್ತು ಸಾಮರ್ಥ್ಯಗಳ ಮೇಲೆ ಈ ಘಟನೆ ತೀವ್ರ ಪ್ರಭಾವ ಬೀರಿತು.
ಈ ಸ್ಥಿತಿಯಿಂದ ಉಂಟಾದ ಸವಾಲುಗಳ ಹೊರತಾಗಿಯೂ ಜಿತೇಂದ್ರ ತಮ್ಮ ಕುಟುಂಬವನ್ನು ಪೋಷಿಸಲು ಮತ್ತು ಬಡತನದಿಂದ ಹೊರಬರಲು ನಿರ್ಧರಿಸಿದರು. ಚೇತರಿಕೆಯ ನಂತರ ಜಿತೇಂದ್ರ ಗಾಲಿಕುರ್ಚಿಯಲ್ಲಿ ಕುಳಿತು ಮಾಡಬಹುದಾದ ಕೆಲಸವನ್ನು ಹುಡುಕಲು ಪ್ರಯತ್ನಿಸಿದರು. ಆದರೆ ದೀರ್ಘಕಾಲದವರೆಗೆ ಕುಳಿತುಕೊಳ್ಳುವುದು ಅವರ ಬೆನ್ನು ಮೂಳೆಯ ಗಾಯದಿಂದ ಉಂಟಾದ ನೋವನ್ನು ಉಲ್ಬಣಗೊಳಿಸಿತು. ಇದರಿಂದಾಗಿ ಅವರಿಗೆ ಉದ್ಯೋಗವನ್ನು ಉಳಿಸಿಕೊಳ್ಳುವುದು ಕಷ್ಟಕರವಾಯಿತು. ಅಕ್ಟೋಬರ್ 2022ರಲ್ಲಿ ಕಮಲಾಕಾಂತ ನೇತೃತ್ವದ ಆನ್ಲೈನ್ ಸ್ಟ್ರೆಚಿಂಗ್ ತರಗತಿಯ ಸಮಯದಲ್ಲಿ ಅವರು ಹಮಾರಿ ವಾಣಿಯ ಬಗ್ಗೆ ತಿಳಿದುಕೊಂಡರು. ಹಮಾರಿ ವಾಣಿಯನ್ನು ಸಹಾಯದ ಮೂಲವೆಂದು ಗುರುತಿಸಿದ ಜಿತೇಂದ್ರ ತನ್ನ ನಿರಂತರ ನೋವಿನಿಂದ ಪರಿಹಾರ ಕೋರಿ ಜನವರಿ 2, 2023ರಂದು ವೇದಿಕೆಯಲ್ಲಿ ಮನವಿ ಮಾಡಿಕೊಂಡರು. ಹಮಾರಿ ವಾಣಿಯ ಮೇಲಿನ ಸ್ಪೈನಲ್ ಕಾರ್ಡ್ ಇಂಜುರಿ ಸರಣಿಯ ಮೂಲಕ ಅವರು ತಮ್ಮ ಗಾಲಿಕುರ್ಚಿಯನ್ನು ಬದಲಾಯಿಸಲು ಮತ್ತು ನಿಯಮಿತ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳಲು ಸಲಹೆ ಮತ್ತು ಮಾರ್ಗದರ್ಶನ ಪಡೆದುಕೊಂಡರು. ಈ ಸಲಹೆಯನ್ನು ಅನುಸರಿಸಿ ಜಿತೇಂದ್ರ ಕಟ್ಟುಪಾಡುಗಳನ್ನು ಶ್ರದ್ಧೆಯಿಂದ ಪಾಲಿಸಿದರು. ಇದರಿಂದ ಅವರ ನೋವು ಬಹುಮಟ್ಟಿಗೆ ಕಡಿಮೆಯಾಯಿತು. ಜಿತೇಂದ್ರ ಅವರು ತಾವು ಕಂಡುಕೊಂಡ ಪರಿಹಾರಕ್ಕಾಗಿ ಸದಾ ಕೃತಜ್ಞರಾಗಿ ಹಮಾರಿ ವಾಣಿಯ ಅತ್ಯಾಸಕ್ತ ಕೇಳುಗರಾಗಿ ಮುಂದುವರೆದಿದ್ದಾರೆ. ವೇದಿಕೆಯ ಸಕಾರಾತ್ಮಕ ಕಾರ್ಯಕ್ರಮಗಳಿಂದ ಸಶಕ್ತರಾದ ಅವರು ಈಗ ಉದ್ಯೋಗ ಮತ್ತು ಆರ್ಥಿಕ ಸ್ಥಿರತೆಗೆ ಅವಕಾಶಗಳನ್ನು ಹುಡುಕುತ್ತಿದ್ದಾರೆ. ಜಿತೇಂದ್ರ ಅವರು ಹಮಾರಿ ವಾಣಿ ಮೂಲಕ ಜೀವನೋಪಾಯದ ಅವಕಾಶಗಳನ್ನು ಪಡೆಯುವ ನಿಟ್ಟಿನಲ್ಲಿ ತಮ್ಮ ಪ್ರಯಾಣವನ್ನು ಮುನ್ನಡೆಸಲು ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಆಶಿಸಿದ್ದಾರೆ. ಜಿತೇಂದ್ರ ಅವರ ಕಥೆ ಹಮಾರಿ ವಾಣಿ ಬಳಕೆದಾರರನ್ನು ತಲುಪಿದಾಗ ಸಂಭವಿಸುವ ಪರಿವರ್ತನೆಯನ್ನು ತೋರಿಸುತ್ತದೆ. ವೇದಿಕೆಯ ಮೂಲಕ ಜಿತೇಂದ್ರ ನೋವಿನಿಂದ ಪರಿಹಾರ ಮತ್ತು ಉಜ್ವಲ ಭವಿಷ್ಯದ ಹೊಸ ಭರವಸೆ ಕಂಡುಕೊಂಡರು. ಪ್ರತಿಕೂಲ ಪರಿಸ್ಥಿತಿಯನ್ನು ಜಯಿಸಲು ಮತ್ತು ಅವರ ಆಕಾಂಕ್ಷೆಗಳನ್ನು ಮುಂದುವರಿಸಲು ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವಲ್ಲಿ ಸಮುದಾಯ ಚಾಲಿತ ಯೋಜನೆಗಳ ಅಮೂಲ್ಯ ಪಾತ್ರವನ್ನು ಅವರು ಕಂಡುಕೊಂಡರು. ಅಂಗವಿಕಲತೆ ಹೊಂದಿರುವ ಎಲ್ಲಾ ವ್ಯಕ್ತಿಗಳು, ಅದು ಸೌಮ್ಯವಾಗಿರಲಿ ಅಥವಾ ತೀವ್ರವಾಗಿರಲಿ, ಹಮಾರಿ ವಾಣಿಯಿಂದ ಕೆಲವು ಸಲಹೆಗಳನ್ನು ಪಡೆಯುತ್ತಾರೆ. ಇದು ಸಂಪರ್ಕ, ಪರಿಹಾರಗಳು, ಮಾಹಿತಿ ಮತ್ತು ಬೆಂಬಲಕ್ಕಾಗಿ ಇರುವ ಏಕೈಕ ಸ್ಥಳವಾಗಿದೆ. ಜೀವನವನ್ನು ಸಶಕ್ತಗೊಳಿಸುವ ಮದನ್ ಕುಮಾರ್ ರವರ ಪಯಣ. ಮದನ್, ಚಿಂದ್ವಾರ, ಮಧ್ಯಪ್ರದೇಶ್. ದೃಷ್ಟಿಬಾಧಿತರಾದ ಮದನ್ ಕುಮಾರ್ ಸವಾಲುಗಳನ್ನು ಮೆಟ್ಟಿ ನಿಂತು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ದೃಢನಿಶ್ಚಯದಿಂದ ಎಂಎಡ್ ಪೂರ್ಣಗೊಳಿಸಿ ನಂತರ ಮುಂಬೈನ ಕೇಂದ್ರ ರೈಲ್ವೆಯಲ್ಲಿ ಹುದ್ದೆಯೊಂದನ್ನು ಪಡೆದರು. 3 ವರ್ಷಗಳ ಹಿಂದೆ ಹಮಾರಿ ವಾಣಿಗೆ ಪರಿಚಯಿಸಲ್ಪಟ್ಟ ಮದನ್ ರವರಿಗೆ ಈ ವೇದಿಕೆ ಬಗ್ಗೆ ಅಪಾರವಾದ ಗೌರವ. ಹಮಾರಿ ವಾಣಿಯಲ್ಲಿ ಪ್ರಕಟವಾದ ಆಡಿಯೋ ಮೂಲಕ ಭಾರತೀಯ ರೈಲ್ವೆಯಲ್ಲಿನ ಉದ್ಯೋಗಾವಕಾಶಗಳ ಬಗ್ಗೆ ತಿಳಿದುಕೊಂಡ ಅವರು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿ ತಮ್ಮ ಪ್ರಸ್ತುತ ಹುದ್ದೆ ಪಡೆದುಕೊಂಡರು. ಹಮಾರಿ ವಾಣಿ ಒದಗಿಸುವ ತರಬೇತಿ, ಉದ್ಯೋಗದ ಮಾಹಿತಿ ಮತ್ತು ಇತರ ಉಪಯುಕ್ತ ಸಂಪನ್ಮೂಲಗಳು ಮದನ್ ರವರು ಮತ್ತು ಅವರಂತಹ ಇತರರು ಎದುರಿಸುತ್ತಿರುವ ಸವಾಲುಗಳನ್ನು ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಮದನ್ ರವರು ಮುಂಬೈನಲ್ಲಿ ಏಕಾಂಗಿಯಾಗಿ ಜೀವಿಸುತ್ತಿದ್ದರೆ ಅವರ ಕುಟುಂಬ ಅವರ ಸ್ವಂತ ಊರಿನಲ್ಲಿ ವಾಸಿಸುತ್ತಿದೆ. ಸ್ವತಂತ್ರವಾಗಿ ಮನೆ ಕೆಲಸಗಳನ್ನು ನಿರ್ವಹಿಸುವ ಅವರು ಬೆಂಬಲ ಮತ್ತು ಮಾರ್ಗದರ್ಶನಕ್ಕಾಗಿ ಹಮಾರಿ ವಾಣಿಯನ್ನು ಬಳಸುತ್ತಾರೆ. ಅವರು ಪ್ರತಿದಿನ ಮುಂಬೈನ ದೀವಾದಿಂದ ಮಾಟುಂಗಾಕ್ಕೆ ಜನನಿಬಿಡ ಸ್ಥಳೀಯ ರೈಲುಗಳಲ್ಲಿ ಏಕಾಂಗಿಯಾಗಿ ಪ್ರಯಾಣಿಸುತ್ತಾರೆ. ಮದನ್ ಅವರು ಸ್ವಾವಲಂಬನೆ ಮತ್ತು ದೃಢನಿಶ್ಚಯಕ್ಕೆ ಉತ್ತಮ ಉದಾಹರಣೆ. ಸ್ವಂತಿಕೆಯ ಭಾವನೆ, ಸಾಮಾಜಿಕ ಬೆಂಬಲ ಮತ್ತು ಆತ್ಮವಿಶ್ವಾಸ ಅಂಗವಿಕಲತೆಯುಳ್ಳವರಲ್ಲಿ ಆಶ್ಚರ್ಯಕರವಾದ ಬದಲಾವಣೆ ತರಬಲ್ಲವು. ಮದನ್ನಂಥವರ ಜೀವನಾನುಭವ ಕಥೆಗಳು ಹಮಾರಿ ವಾಣಿ ಬಳಕೆದಾರರ ಸಮುದಾಯವನ್ನು ಹೆಚ್ಚಿಸಲು ಮತ್ತು ಸಮುದಾಯಕ್ಕೆ ಹೆಚ್ಚಿನ ಕೊಡುಗೆ ನೀಡಲು ಅದರ ಸದಸ್ಯರನ್ನು ಪ್ರೋತ್ಸಾಹಿಸಲು ಯೋಗ್ಯವಾಗಿವೆ. ನಿಸ್ವಾರ್ಥ ಕೆಲಸಕ್ಕೆ ನಮ್ಮ ವಾಣಿ ಎಂಬ ಪ್ರೋತ್ಸಾಹಕರ ವೇದಿಕೆ. ರಮೇಶ್, ತುಮಕೂರು, ಕರ್ನಾಟಕ. ದೃಷ್ಟಿಬಾಧೆಯಿಂದ ಬಳಲುತ್ತಿರುವ ರಮೇಶ್ ಅವರು ಕರ್ನಾಟಕದ ತುಮಕೂರಿನವರು. ನಮ್ಮ ವಾಣಿ ಬಳಕೆದಾರರಾದ ಮತ್ತು ಸ್ನೇಹಿತರಾದ ಶಿವ, ನಂಜು, ರಮೇಶ್ ಅವರನ್ನು ಈ ವೇದಿಕೆಗೆ 2019ರಲ್ಲಿ ಪರಿಚಯಿಸಿದರು. ರಮೇಶ್ ಅವರು ಅನ್ನಪೂರ್ಣೇಶ್ವರ ಅಂಧರ ಗೀತಗಾಯನ ಎಂಬ ವಾದ್ಯವೃಂದದ ತಂಡದಲ್ಲಿ ಗಾಯಕರಾಗಿದ್ದಾರೆ. ಇದನ್ನು ಹೊರತುಪಡಿಸಿ ಅವರಿಗೆ ನಿಯಮಿತವಾದ ಉದ್ಯೋಗವಿರಲಿಲ್ಲ. ಜೀವನ ನಿರ್ವಹಣೆಯ ವೆಚ್ಚ ಹೆಚ್ಚಾಗುತ್ತಿದ್ದಂತೆ ನಿಯಮಿತ ಉದ್ಯೋಗದ ಅಗತ್ಯತೆ
ಅನಿವಾರ್ಯವಾಯಿತು. ಆಗ ಅವರು ನಮ್ಮ ವಾಣಿಯ ರಾಯಭಾರಿಯಾದ ಅರುಣ್ ಕುಮಾರ್ ರವರ ಉದ್ಯೋಗ ಕಾರ್ಡ್ ಕುರಿತ ರೆಕಾರ್ಡಿಂಗ್ ಅನ್ನು ಕೇಳಿದರು. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಅಂಗವಿಕಲತೆಯುಳ್ಳವರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಈ ಕಾರ್ಡ್ ಮೂಲಕ ಜನರು ಕೌಶಲ್ಯರಹಿತ ಕೆಲಸವನ್ನು ಪಡೆಯಬಹುದು. ಅರುಣ್ ಕುಮಾರ್ ರವರು ಉದ್ಯೋಗ ಕಾರ್ಡ್ಗೆ ಹೇಗೆ ಅರ್ಜಿ ಸಲ್ಲಿಸಬಹುದು ಎಂಬುದರ ಕುರಿತು ಆಡಿಯೋ ರೆಕಾರ್ಡ್ ಮಾಡಿ ಹೆಚ್ಚಿನ ಪ್ರಶ್ನೆಗಳಿಗೆ ಟೋಲ್ ಫ್ರೀ ಸಂಖ್ಯೆಯನ್ನು ಸಹ ಒದಗಿಸಿದರು. ಹೆಚ್ಚಿನ ಮಾಹಿತಿಗಾಗಿ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿದ ರಮೇಶ್ ರವರು ನಂತರ ಅಗತ್ಯ ದಾಖಲೆಗಳೊಂದಿಗೆ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿದರು. ಎಲ್ಲ ದಾಖಲೆಗಳು ಸರಿಯಾಗಿದ್ದವು. 1 ವಾರದ ಒಳಗೆ ಅವರಿಗೆ ಜಾಬ್ ಕಾರ್ಡ್ ಸಿಕ್ಕಿತು. ನಂತರ ರಮೇಶ್ ರವರು ಮುಂದಿನ ಉದ್ಯೋಗ ನಿಯೋಜನೆಗಾಗಿ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಲು ಪ್ರಾರಂಭಿಸಿದರು. ಅರುಣ್ರಿಂದ ರಮೇಶ್ ರವರು ಪಡೆದ ಸಹಾಯವು ಕಾಳಜಿ ಮತ್ತು ಸಮುದಾಯದ ಇತರ ಸದಸ್ಯರಿಗೆ ನೆರವಾಗುವ ಸಹಜ ಬಯಕೆಯನ್ನು ತೋರಿಸುತ್ತದೆ. ನಮ್ಮ ವಾಣಿ ಎಂಬುದು ಜನರಿಗೆ ಪರಸ್ಪರ ಸಹಾಯ ಮಾಡಲು ಮತ್ತು ನಿಸ್ವಾರ್ಥ ಸೇವೆಯನ್ನು ಒದಗಿಸಲು ಅವಕಾಶ ಕಲ್ಪಿಸುವ ವೇದಿಕೆಯಾಗಿದೆ. ಮಣಿಕಂದನ್ ರವರ ಪರಿಶ್ರಮಕ್ಕೆ ಸಿಕ್ಕ ಫಲ. ಮಣಿಕಂದನ್, ಕಾಂಚೀಪುರಂ, ತಮಿಳುನಾಡು. ಕಾಂಚೀಪುರಂ ಜಿಲ್ಲೆಯ ದೃಷ್ಟಿಬಾಧಿತರಾದ ಮಣಿಕಂದನ್ ರವರು ತಾನು ನಂಬಿರುವ ವೇದಿಕೆ ಕೊರಳ್ ನಮುದುವಿನಲ್ಲಿ ಆಡಿಯೋ ಸಂದೇಶದ ಮೂಲಕ ಸಹಾಯ ಪಡೆಯಲು ನಿರ್ಧರಿಸಿದರು. ತಮ್ಮ ಸಂದೇಶದಲ್ಲಿ ಅವರು ಪಿಂಚಣಿ ಮತ್ತು ಶೈಕ್ಷಣಿಕ ವೇತನಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದರ ಕುರಿತು ಮಾಹಿತಿ ಕೇಳಿದರು. ಇದು ಅವರಿಗೆ ಒಂದು ಪ್ರಮುಖ ಹೆಜ್ಜೆಯಾಗಿದ್ದು ಯಾರಾದರೂ ಪ್ರತಿಕ್ರಿಯಿಸುತ್ತಾರೆ ಎಂದು ಆಶಿಸಿದರು. ಕೊರಳ್ ನಮುದುವಿನ ಅನೇಕ ಬಳಕೆದಾರರು ಅವರ ಪ್ರಶ್ನೆಗೆ ಉಪಯುಕ್ತ ಸಲಹೆ ಮತ್ತು ಪ್ರೋತ್ಸಾಹದೊಂದಿಗೆ ಪ್ರತಿಕ್ರಿಯಿಸಿದರು. ಅವರಲ್ಲಿ ಈ ಪ್ರಕ್ರಿಯೆಯನ್ನು ಸರಳವಾಗಿ ವಿವರಿಸಿದ ಕೊರಳ್ ನಮುದುವಿನ ತಂಡವೂ ಇತ್ತು. ಅವರ ಬೆಂಬಲ ಮತ್ತು ಮಾರ್ಗದರ್ಶನಕ್ಕಾಗಿ ಮಣಿಕಂದನ್ ರವರು ಕೃತಜ್ಞತೆ ಸಲ್ಲಿಸಿದರು. ಮಣಿಕಂದನ್ ರವರು ಪಿಂಚಣಿ ಮತ್ತು ಶೈಕ್ಷಣಿಕ ವೇತನಕ್ಕಾಗಿ ಅರ್ಜಿ ಸಲ್ಲಿಸಿದರು. ಅಲ್ಲದೆ ಅವರ ಅರ್ಜಿಗಳನ್ನು ಸರಿಯಾಗಿ ಪ್ರಕ್ರಿಯೆಗೊಳಿಸಲಾಗಿಯೇ ಎಂಬುದನ್ನು ಖಚಿತಪಡಿಸಿಕೊಂಡರು. ಇದು ಸುಲಭದ ಕೆಲಸವಾಗದಿದ್ದರೂ ಅವರು ಛಲಬಿಡದೆ ಅದನ್ನು ಅನುಸರಿಸಿದರು. ತಮ್ಮದೇ ಆದ ಉತ್ತಮ ಭವಿಷ್ಯ ಹೊಂದಲು ದೃಢಸಂಕಲ್ಪ ಮಾಡಿಕೊಂಡಿದ್ದ ಅವರನ್ನು ಆ ಆಶಾಭಾವ ಕೊನೆಯವರೆಗೂ ನಿರಾಶೆ ಮಾಡಲಿಲ್ಲ. ಅಂತಿಮವಾಗಿ ಜೂನ್ 2023ರಲ್ಲಿ ಮಣಿಕಂದನ್ ರವರು ಸರ್ಕಾರವು ಅವರಿಗೆ ಅಂಗವಿಕಲ ಪಿಂಚಣಿಯನ್ನು ಅನುಮೋದಿಸಿದೆ ಮತ್ತು ತಿಂಗಳಿಗೆ 1,500 ರೂಪಾಯಿಗಳನ್ನು ಮಂಜೂರು ಮಾಡಿದೆ ಎಂಬ ಅದ್ಭುತ ಸುದ್ದಿಯನ್ನು ಪಡೆದರು. ಮಣಿಕಂದನ್ ರವರಿಗೆ ಇದು ಬಹಳ ಸಮಾಧಾನ ಮತ್ತು ಸಂತೋಷದ ಕ್ಷಣವಾಗಿತ್ತು. ಕೊರಳ್ ನಮುದುವಿನ ಬೆಂಬಲದಿಂದ ಅವರ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕಿತು. ಕೊರಳ್ ನಮುದುವಿನ ಮಾರ್ಗದರ್ಶನ ಮತ್ತು ಬೆಂಬಲವು ಅವರ ಜೀವನದಲ್ಲಿ ಗಮನಾರ್ಹ ಬದಲಾವಣೆ ತಂದಿದೆ. ಸವಾಲುಗಳ ಹೊರತಾಗಿಯೂ ಅವರು ಅಭಿವೃದ್ಧಿ ಹೊಂದಲು ಅವಶ್ಯಕವಾದ ನೆರವು ನೀಡಿದೆ ಎಂದು ಅವರು ಹೇಳಿದರು. ಅವರು ಕೊರಳ್ ನಮದು ಮತ್ತು ಅದರ ಕೇಳುಗರಿಗೆ ಧನ್ಯವಾದ ಅರ್ಪಿಸಿದರು. ಈಗ ತಾನು ಒಬ್ಬಂಟಿಯಲ್ಲ ಎಂದು ತಿಳಿದ ಮಣಿಕಂದನ್ ರವರು ಹೆಚ್ಚು ಆತ್ಮವಿಶ್ವಾಸ ಹೊಂದಿದ್ದಾರೆ. ಯಾರಿಗೋ ಸಂಬಂಧಿಸಿದವನು ಮತ್ತು ಬೆಂಬಲಕ್ಕೆ ಜನರಿದ್ದಾರೆ ಎಂಬ ಅರಿವು ಯಾವುದೇ ಅಡ್ಡಿ ಬಂದರೂ ಶಾಂತಿ ಮತ್ತು ಸಂತೋಷಕ್ಕಾಗಿ ದೂರದ ಪ್ರಯಾಣಕ್ಕೆ ಮನಸ್ಸನ್ನು ಸಿದ್ಧಗೊಳಿಸುತ್ತದೆ. ಪ್ರತಿಕೂಲ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸುವುದು. ರೀನಾ, ಜೌನ್ಪುರ, ಉತ್ತರ ಪ್ರದೇಶ. ರೀನಾರವರ ಕಥೆಯು ಹಮಾರಿ ವಾಣಿ ಹೇಗೆ ಒಬ್ಬ ವ್ಯಕ್ತಿಯನ್ನು ಹೆಚ್ಚು ದೃಢನಿಶ್ಚಯವುಳ್ಳವನನ್ನಾಗಿ ಪರಿವರ್ತಿಸುತ್ತದೆ ಮತ್ತು ಸವಾಲುಗಳ ಹೊರತಾಗಿಯೂ ಮುಂದುವರಿಯಲು ನೆರವಾಗುತ್ತದೆ ಎಂಬುದನ್ನು ಹೇಳುವ ಮತ್ತೊಂದು ಕಥೆಯಾಗಿದೆ. ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ವಾಸಿಸುತ್ತಿರುವ ರೀನಾರವರು ಕಣ್ಣಿನ ಸೋಂಕಿನಿಂದಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ದೃಷ್ಟಿಯನ್ನು ಕಳೆದುಕೊಂಡರು. ಅವರು 5 ವರ್ಷಗಳಿಂದ ಗುಜರಾತ್ನಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕ ಸುರೇಶ್ ಜಹಾನ್ ರವರನ್ನು ವಿವಾಹವಾದರು. ಆರ್ಥಿಕ ಪರಿಸ್ಥಿತಿಗಳಿಂದಾಗಿ ರೀನಾರವರಿಗೆ ತಮ್ಮ ಕುಟುಂಬವನ್ನು ಪೋಷಿಸಲು ಉದ್ಯೋಗದ ಅವಶ್ಯಕತೆ ಇತ್ತು. ರೇಡಿಯೋ ಉಡಾನ್ ಮೂಲಕ ಉದ್ಯೋಗಕ್ಕಾಗಿ ಸಹಾಯ ಕೋರಿದ ರೀನಾರವರನ್ನು ಹಮಾರಿ ವಾಣಿಗೆ ನಿರ್ದೇಶಿಸಲಾಯಿತು. 2021ರಿಂದ ಅಮೂಲ್ಯವಾದ ಮಾಹಿತಿ ಪಡೆಯಲು ಮತ್ತು ಇತರರೊಂದಿಗೆ ಸಂಪರ್ಕ ಸಾಧಿಸಲು ಅವರು ದಿನಕ್ಕೆ ಕನಿಷ್ಠ 3 ಬಾರಿ ವೇದಿಕೆಗೆ ಕರೆ ಮಾಡುತ್ತಿದ್ದರು. ಡಿಸೆಂಬರ್ 3, 2022ರಂದು ರೀನಾರವರು ಹಮಾರಿ ವಾಣಿಯ ಮೂಲಕ ಅಂಗವಿಕಲರ ಪಿಂಚಣಿ ಕಚೇರಿಯ ಬಗ್ಗೆ ತಿಳಿದುಕೊಂಡರು. ನಿಖರವಾದ ಮಾಹಿತಿ ಒದಗಿಸಿದ ವೇದಿಕೆ ಮತ್ತು ಹಮಾರಿ ವಾಣಿಯ ವಿವೇಚನಾಯುಕ್ತ ರೆಕಾರ್ಡರ್ ಮನ್ನಾಲಾಲ್ ಭಾರತಿಯವರು
ತಮ್ಮ ಜೀವನ ಬದಲಾಯಿಸಿದ್ದಾರೆ ಎಂದು ರೀನಾರವರು ಕೃತಜ್ಞತೆ ವ್ಯಕ್ತಪಡಿಸುತ್ತಾರೆ. ಹಮಾರಿ ವಾಣಿಯ ಲಭ್ಯತೆಯು ರೀನಾರವರಿಗೆ ಪ್ರಮುಖವಾದ ಮಾಹಿತಿ ಪಡೆಯಲು ಮತ್ತು ಅಂತರ್ಜಾಲದ ಸೌಲಭ್ಯವಿಲ್ಲದೆ ತಮ್ಮ ಮನೆಯಿಂದಲೇ ಅಂಗವಿಕಲ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶ ಕಲ್ಪಿಸುತ್ತದೆ. ವಿರಳವಾಗಿ ಹೊರಗೆ ಹೋಗುವ ಗೃಹಿಣಿಯಾಗಿ ಈ ವೇದಿಕೆಯು ಅವರ ಏಕೈಕ ಸಂಪರ್ಕ ಸಾಧನವಾಗಿದ್ದು, ಒಡನಾಟ, ಬೆಂಬಲ ಮತ್ತು ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸಿತು. ಅಂಗವಿಕಲತೆಯುಳ್ಳ ಜನರ ನಡುವಿನ ಅಂತರವನ್ನು ಕಡಿಮೆ ಮಾಡುವಲ್ಲಿ ಮತ್ತು ಅವರಿಗೆ ಅವಶ್ಯಕತೆ ಇರುವ ಮಾಹಿತಿ ಮತ್ತು ಬೆಂಬಲವನ್ನು ಒದಗಿಸುವಲ್ಲಿ ಹಮಾರಿ ವಾಣಿಯ ಪ್ರಭಾವ ಮತ್ತು ಅದರ ಕಾರ್ಯವನ್ನು ರೀನಾರವರು ಶ್ಲಾಘಿಸುತ್ತಾರೆ. ನಮ್ಮ ವಾಣಿ ಮೂಲಕ ಸಾವಿರಾರು ಸಂಪರ್ಕ. ಬಸವಲಿಂಗಪ್ಪ, ಗದಗ, ಕರ್ನಾಟಕ. ಬಸವಲಿಂಗಪ್ಪ ಕರ್ನಾಟಕದ ಗದಗ ಜಿಲ್ಲೆಯ ಹುಲ್ಕೋಟಿ ಎಂಬ ಹಳ್ಳಿಯ 25 ವರ್ಷದ ಯುವಕ. ಅವರು ಹುಟ್ಟಿನಿಂದಲೇ ದೃಷ್ಟಿಬಾಧಿತರು. ಆದರೂ ಕಲಾ ವಿಭಾಗದಲ್ಲಿ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ಬಸವಲಿಂಗಪ್ಪ ನಮ್ಮ ವಾಣಿಯನ್ನು ಇಷ್ಟಪಡುತ್ತಾರೆ ಮತ್ತು ಅಂಗವಿಕಲ ವ್ಯಕ್ತಿಗಳಿಗಿರುವ ಯೋಜನೆಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ತಾನು ಮತ್ತು ಇತರರು ಪಡೆಯುವ ಪ್ರಯೋಜನಗಳನ್ನು ಒಪ್ಪಿಕೊಳ್ಳುತ್ತಾರೆ. ಅನೇಕ ನೈಜ ಮತ್ತು ಸ್ಫೂರ್ತಿದಾಯಕ ಕಥೆಗಳನ್ನು ಕೇಳುವುದು ನಮ್ಮ ವಾಣಿಯ ಮೇಲಿನ ಅವರ ವಿಶ್ವಾಸವನ್ನು ಹೆಚ್ಚಿಸಿತು. ನಮ್ಮ ವಾಣಿಯ ಮೂಲಕ ದೊರೆಯುವ ಉದ್ಯೋಗಾವಕಾಶಗಳು ಅವರಿಗೆ ಸಂದರ್ಶನಗಳಿಗೆ ಹಾಜರಾಗಲು ಮತ್ತು ಉತ್ತಮ ಅನುಭವ ಪಡೆಯಲು ಅವಕಾಶ ಮಾಡಿಕೊಟ್ಟವು. ಇದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ಬಸವಲಿಂಗಪ್ಪ ಈಗ ಗದಗದಲ್ಲಿ ಅಂಗವಿಕಲರ ಜ್ಞಾನಜ್ಯೋತಿ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಸಂಗೀತ ಶಿಕ್ಷಕನ ಅಗತ್ಯಗಳನ್ನು ತಿಳಿಸಲು ನಮ್ಮ ವಾಣಿಯನ್ನು ಬಳಸಲು ನಿರ್ಧರಿಸಿದರು. 30ಕ್ಕೂ ಹೆಚ್ಚು ಸದಸ್ಯರು ಈ ಹುದ್ದೆಯ ಬಗ್ಗೆ ಆಸಕ್ತಿ ತೋರಿಸಿದರು. ಕೊಪ್ಪಳದ ಶ್ರೀಮತಿ ರಮೀಜಾ ಅವರನ್ನು ವಾರಾಂತ್ಯಗಳಲ್ಲಿ ತರಗತಿಗಳನ್ನು ತೆಗೆದುಕೊಳ್ಳಲು ಆಯ್ಕೆ ಮಾಡಲಾಗಿತ್ತು. ಅವರು ತಿಂಗಳಿಗೆ 5,000 ರೂಪಾಯಿಗಳನ್ನು ಗಳಿಸುತ್ತಾರೆ. ಅವರು ಈ ಘೋಷಣೆಯಿಂದ ಪ್ರಯೋಜನ ಪಡೆದ ಅನೇಕ ದೃಷ್ಟಿಬಾಧಿತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಅಂತಹ ಪ್ರಕಟಣೆಗಳನ್ನು ಬಳಕೆದಾರರು ನಮ್ಮ ವಾಣಿಯಲ್ಲಿ ನಿಯಮಿತವಾಗಿ ಮಾಡುತ್ತಾರೆ. ದೃಷ್ಟಿಬಾಧಿತ ಜನರಿಗೆ ದೂರದ ಸ್ಥಳಗಳಲ್ಲಿರುವ ಇತರರ ಬಗ್ಗೆ ತಿಳಿದುಕೊಳ್ಳಲು, ಅವರ ತೊಂದರೆಗಳನ್ನು ಮತ್ತು ಅವರ ಜೀವನ ಕಥೆಗಳನ್ನು ತಿಳಿದುಕೊಳ್ಳಲು ಮತ್ತು ಆತ್ಮವಿಶ್ವಾಸ ಗಳಿಸಲು ಮತ್ತು ಸ್ಫೂರ್ತಿ ಪಡೆಯಲು ಇದು ಒಂದು ಉತ್ತಮ ವೇದಿಕೆ ಎಂಬುದು ನಮ್ಮ ವಾಣಿ ಬಳಕೆದಾರರ ನಿರ್ವಿವಾದ ಅಭಿಪ್ರಾಯ. ಅನೇಕರು ಜೀವನೋಪಾಯ ಕಂಡುಕೊಂಡಿದ್ದಾರೆ ಮತ್ತು ಹೆಮ್ಮೆಯಿಂದ ವೇತನವನ್ನು ಮನೆಗೆ ಕೊಂಡೊಯ್ಯುತ್ತಾರೆ. ಅವಲಂಬಿತವಾಗಿರುವುದಕ್ಕಿಂತ ಏನಾದರೂ ಗಳಿಸಿದರೂ ಒಳ್ಳೆಯದೇ ಮತ್ತು ಇದಕ್ಕೆ ನಮ್ಮ ವಾಣಿ ರಚಿಸಿದ ಜಾಲವೇ ಕಾರಣ. ಕೊರಳ್ ನಮದುವನೊಂದಿಗೆ ಶಿವ ಅವರ ಪ್ರಯಾಣ ಮತ್ತು ಅಣ್ಣೈ ದೃಷ್ಟಿ ಬಾಧಿತರ ಸಂಘ. ಶಿವ, ಕೊಯಂಬತ್ತೂರ್, ತಮಿಳುನಾಡು. ಶಿವ ದೃಷ್ಟಿಬಾಧಿತ, ಆದರೆ ಯಶಸ್ವಿಯಾಗುವ ಬಲವಾದ ಆಶಯವನ್ನು ಹೊಂದಿರುವ ದೃಢನಿಶ್ಚಯದ ಯುವಕ. ಕೊರಳ್ ನಮದು ವೇದಿಕೆಯಲ್ಲಿ ಚೆನ್ನೈನ ಬಾಲಾಜಿ ನಗರದ ಪಳ್ಳಿಕರನೈನಲ್ಲಿರುವ ಅಣ್ಣೈ ದೃಷ್ಟಿಬಾಧಿತರ ಸಂಘದ ಅಧ್ಯಕ್ಷರಿಂದ ಆಡಿಯೋ ಸಂದೇಶವನ್ನು ಕೇಳುವ ಅವಕಾಶ ಶಿವನಿಗೆ ಸಿಕ್ಕಿತು. ಸಂದೇಶದಲ್ಲಿ ವಾಣಿಜ್ಯ ಉದ್ದೇಶಗಳಿಗಾಗಿ ಆಡಿಯೋ ಉಪಕರಣಗಳನ್ನು, ಮೈಕ್, ರೇಡಿಯೋಗಳನ್ನು ಒದಗಿಸುವುದಾಗಿ ಅಧ್ಯಕ್ಷರು ಘೋಷಿಸಿದರು. ಈ ಸುದ್ದಿ ಶಿವನಲ್ಲಿ ಭರವಸೆ ಮತ್ತು ಉತ್ಸಾಹ ತುಂಬಿತು. ಇದು ತನ್ನ ವ್ಯವಹಾರವನ್ನು ವಿಸ್ತರಿಸುವ ಅವಕಾಶವಾಗಿ ಕಂಡಿತು. ಶಿವನು ಯಾವುದೇ ಹಿಂಜರಿಕೆಯಿಲ್ಲದೆ ಅಣ್ಣೈ ದೃಷ್ಟಿಬಾಧಿತರ ಸಂಘವನ್ನು ಸಂಪರ್ಕಿಸಿ ಉಪಕರಣಗಳ ಅಗತ್ಯತೆಯನ್ನು ವಿವರಿಸಿದರು. ಅವರ ಮನವಿಯನ್ನು ಸ್ವೀಕರಿಸಿದಾಗ ಅವರು ಸಂತೋಷಪಟ್ಟರು ಮತ್ತು ಸ್ವಲ್ಪ ಸಮಯದಲ್ಲೇ ಮತ್ತಷ್ಟು ಅಗತ್ಯ ಉಪಕರಣಗಳನ್ನು ಪಡೆದರು. ಇದು ಶಿವ ಅವರಿಗೆ ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಮತ್ತು ವ್ಯಾಪಕ ಪ್ರೇಕ್ಷಕರನ್ನು ತಲುಪಲು ಉಪಯುಕ್ತವಾಯಿತು. ಅಣ್ಣೈ ದೃಷ್ಟಿಬಾಧಿತರ ಸಂಘದ ಅಧ್ಯಕ್ಷರಿಗೆ ಅವರ ಔದಾರ್ಯ ಮತ್ತು ಬೆಂಬಲಕ್ಕಾಗಿ ಶಿವ ಕೃತಜ್ಞತೆ ಸಲ್ಲಿಸಿದರು. ಸಂಪರ್ಕಗಳನ್ನು ಸುಗಮಗೊಳಿಸುವಲ್ಲಿ ಮತ್ತು ತಮ್ಮಂತಹ ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವಲ್ಲಿ ಅದರ ಪಾತ್ರವನ್ನು ಗುರುತಿಸುವ ಮೂಲಕ ಅವರು ಅವಕಾಶದ ಬಗ್ಗೆ ತಿಳಿದುಕೊಂಡ ವೇದಿಕೆಯಾದ ಕೊರಳ್ ನಮದುವಿಗೆ ತಮ್ಮ ಧನ್ಯವಾದ ಸಮರ್ಪಿಸಿದರು. ನಮ್ಮ ವಾಣಿಯ ಮೂಲಕ ಸಹಾಯ ಮಾಡುವ ಅಜಯ್. ಅಜಯ್, ಚಿತ್ರದುರ್ಗ, ಕರ್ನಾಟಕ. ಅಜಯ್ ಕುಮಾರ್ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಮುದ್ದುಪುರ ಗ್ರಾಮದವರು. ಅಜಯ್ ಕುಮಾರ್ ಒಬ್ಬ ದೃಷ್ಟಿಬಾಧಿತ ವ್ಯಕ್ತಿ.
ಅವರು PUC ಪೂರ್ಣಗೊಳಿಸಿದ್ದಾರೆ ಮತ್ತು ಬಿಗ್ ವೇಜ್ ಟೆಕ್ನಾಲಜಿಯಲ್ಲಿ ಮಾಸಿಕ 3,000 ರೂಪಾಯಿಗಳ ಸಂಭಾವನೆಗಾಗಿ ಮನೆಯಿಂದಲೇ ಮಾಡುವ ಉದ್ಯೋಗವನ್ನು ಪಡೆದರು. 2016ರಲ್ಲಿ ಅವರ ಸ್ನೇಹಿತ ನಮ್ಮ ವಾಣಿ ಬಳಕೆದಾರರಾದ ಆಂಜನೇಯ ಮೂರ್ತಿ ಅಜಯ್ ಅವರನ್ನು ವೇದಿಕೆಗೆ ಪರಿಚಯಿಸಿದರು. ನಮ್ಮ ವಾಣಿ ವೇದಿಕೆಯ ಬಳಕೆದಾರರ ನಡುವಿನ ಧ್ವನಿಮುದ್ರಿಕೆಗಳು ಮತ್ತು ಸಂವಾದಗಳಿಂದ ಅಜಯ್ ನಿಜವಾಗಿಯೂ ಪ್ರಭಾವಿತರಾದರು. ಅಜಯ್ ನೆಟ್ವರ್ಕ್ನ ಭಾಗವಾಗಲು ನಿರ್ಧರಿಸಿದರು. ಹೀಗೆ ನಮ್ಮ ವಾಣಿಯೊಂದಿಗೆ ಅವರ ಪ್ರಯಾಣ ಪ್ರಾರಂಭವಾಯಿತು. ಮೊದಲನೆಯದಾಗಿ ಅವರು ಇತರರೊಂದಿಗೆ ಹೇಗೆ ಸಂಪರ್ಕ ಸಾಧಿಸಬೇಕು, ಮಾಹಿತಿಯನ್ನು ಹೇಗೆ ಪ್ರಸಾರ ಮಾಡಬೇಕು ಮತ್ತು ಉದ್ಯೋಗ ಮತ್ತು ತರಬೇತಿಯ ಬಗ್ಗೆ ಇತರ ಬಳಕೆದಾರರನ್ನು ಹೇಗೆ ತಲುಪಬೇಕು ಎಂಬುದನ್ನು ಕಲಿತರು. ಮೊದಮೊದಲಿಗೆ ಅಜಯ್ ತಮ್ಮ ಧ್ವನಿಯಲ್ಲಿ ಧ್ವನಿಮುದ್ರಣ ಮಾಡಲು ತುಂಬಾ ನಾಚಿಕೆ ಪಡುತ್ತಿದ್ದರು. ಅವರ ಸ್ನೇಹಿತ ಶಾಂತವೀರಪ್ಪ ಅಂಗವಿಕಲ ವ್ಯಕ್ತಿಗಳಿಗೆ ಮನೆ ಆಧಾರಿತ ಉದ್ಯೋಗದ ಬಗ್ಗೆ ಪ್ರಕಟಣೆಯನ್ನು ರೆಕಾರ್ಡ್ ಮಾಡಲು ಮತ್ತು ಪ್ರಸಾರ ಮಾಡಲು ಅಜಯ್ಗೆ ಸಹಾಯ ಮಾಡಿದರು. ಅನೇಕ ಬಳಕೆದಾರರಿಗೆ ತಿಳಿದಿರದ ಆಧಾರ್ ಪಾವತಿ ವ್ಯವಸ್ಥೆಯನ್ನು ಆಧರಿಸಿದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ಮೂಲಕ ಮನೆಯಿಂದಲೇ ಗಳಿಸುವ ಸಾಧ್ಯತೆಯ ಬಗ್ಗೆ ಅಜಯ್ ಮಾತನಾಡಿದರು. ಇದು ಸುರಕ್ಷಿತ ಮತ್ತು ಅನುಕೂಲಕರ ಪಾವತಿ ಕಾರ್ಯವಿಧಾನವಾಗಿದ್ದು, ವ್ಯಕ್ತಿಗಳು ತಮ್ಮ ಆಧಾರ್ ಸಂಖ್ಯೆ ಮತ್ತು ಬಯೋಮೆಟ್ರಿಕ್ ದೃಢೀಕರಣವನ್ನು ಬಳಸಿಕೊಂಡು ನಗದು ಹಿಂಪಡೆಯುವಿಕೆ, ಬಾಕಿ ವಿಚಾರಣೆ, ನಿಧಿ ವರ್ಗಾವಣೆ ಮುಂತಾದ ವಿವಿಧ ಬ್ಯಾಂಕಿಂಗ್ ಸೇವೆಗಳನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಅಜಯ್ ಇತರರಿಗೂ ಈ ಕೆಲಸವನ್ನು ಪ್ರಯತ್ನಿಸಲು ಪ್ರೇರೇಪಿಸಿದರು. ಇದರಿಂದಾಗಿ ಅವರು ಮನೆಯಿಂದ ಕೆಲಸ ಮಾಡಬಹುದು ಮತ್ತು ಸ್ವಯಂ ಉದ್ಯೋಗಿಯಾಗಬಹುದು. ಅಂತಹ ಕಾರ್ಯಕ್ರಮದಿಂದ ಹೊರಹೊಮ್ಮಿದ ಸ್ವಯಂ ಉದ್ಯೋಗದ ವ್ಯವಹಾರದ ಕಲ್ಪನೆಗಳ ಬಗ್ಗೆ ಕೇಳಿದಾಗ ಆಶ್ಚರ್ಯವಾಗುತ್ತದೆ. ಈ ಮೂಲಕ ನಮ್ಮ ವಾಣಿ ಅಂಗವಿಕಲರಿಗೆ ಪ್ರಗತಿಯ ಸೇತುವೆ ಎಂದು ಸಾಬೀತಾಯಿತು. ತನ್ನ ಗುರುತಿನ ಪುರಾವೆಯನ್ನು ಪಡೆದ ರಾಮಾಂಜಿ. ರಾಮಾಂಜಿ ಚಿಕ್ಕಬಳ್ಳಾಪುರ, ಕರ್ನಾಟಕ. ನಮ್ಮ ವಾಣಿಯ ಜನಪ್ರಿಯತೆ ಚಿಕ್ಕಬಳ್ಳಾಪುರದ ದ್ರೋಣಾಕುಂಟೆ ಮೂಲದ ರಾಮಾಂಜಿ ಎಂಬ 28 ವರ್ಷದ ದೃಷ್ಟಿಬಾಧಿತ ವ್ಯಕ್ತಿಯನ್ನು ವೇದಿಕೆಯ ಬಳಕೆದಾರರ ಕುಟುಂಬಕ್ಕೆ ಸೆಳೆಯಿತು. 2016ರಲ್ಲಿ ರಾಮಾಂಜಿಯ ಸ್ನೇಹಿತ ನಾಗೇಶ್ ಅವರನ್ನು ನಮ್ಮ ವಾಣಿಗೆ ಪರಿಚಯಿಸಿದರು ಮತ್ತು ಅದನ್ನು ಹೇಗೆ ಬಳಸಬೇಕೆಂದು ಕಲಿಸಿದರು. ಅಂದಿನಿಂದ ರೆಕಾರ್ಡಿಂಗ್ಗಳನ್ನು ಕೇಳಲು, ಪ್ರಕಟಿಸಲಾದ ಮಾಹಿತಿಯನ್ನು ಪಡೆಯಲು ಮತ್ತು ಅನುಮಾನಗಳನ್ನು ನಿವಾರಿಸಲು ಅಥವಾ ಕೆಲವು ನಿರ್ದಿಷ್ಟ ಮಾಹಿತಿಯನ್ನು ಪಡೆಯಲು ಪ್ರಶ್ನೆಗಳನ್ನು ಕೇಳಲು ರಾಮಾಂಜಿ ವೇದಿಕೆಯನ್ನು ಬಳಸಿಕೊಂಡರು. ಭಾರತ ಸರ್ಕಾರದಿಂದ ಅಂಗವಿಕಲತೆಯ ಪುರಾವೆಯಾಗಿ ನೀಡಲ್ಪಡುವ UDID ಕಾರ್ಡ್, ವಿಶಿಷ್ಟ ಅಂಗವಿಕಲತೆ ಐಡಿಗೆ ಅರ್ಜಿ ಸಲ್ಲಿಸಲು ರಾಮಾಂಜಿ ಬಯಸಿದ್ದರು. ಇದರರ್ಥ ಅಂಗವಿಕಲ ವ್ಯಕ್ತಿಗಳು PWDಗಳು ತಮ್ಮ UDID ಕಾರ್ಡನ್ನು ಸರ್ಕಾರದ ಯೋಜನೆಗಳು ಮತ್ತು ಆರ್ಥಿಕ ನೆರವು, ಆರೋಗ್ಯ ಸೇವೆಗಳು, ಶಿಕ್ಷಣ ಮತ್ತು ಉದ್ಯೋಗದಂತಹ ಪ್ರಯೋಜನಗಳನ್ನು ಪಡೆಯಲು ಬಳಸಬಹುದು. ರಾಮಾಂಜಿ ಈ ಪ್ರಶ್ನೆಯನ್ನು ನಮ್ಮ ವಾಣಿ ವೇದಿಕೆಯಲ್ಲಿ ಕೇಳಿದರು ಮತ್ತು ಇತರ ಬಳಕೆದಾರರು UDIDಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯ ಬಗ್ಗೆ ಅವರನ್ನು ಸಂಪರ್ಕಿಸಿ ಮಾಹಿತಿ ನೀಡಿದರು. ಅವರ ಸೂಚನೆಗಳನ್ನು ರಾಮಾಂಜಿ ಅನುಸರಿಸಿದರು ಮತ್ತು ಅದನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ಅವರ ಮುಂದಿನ ಕಾರ್ಯವೆಂದರೆ ಅವರ ಆಧಾರ್ ಕಾರ್ಡ್ಗಾಗಿ ಅವರ ಬೆರಳಚ್ಚು ಸ್ಕ್ಯಾನ್ ಮಾಡುವ ಬಗ್ಗೆ ಮಾಹಿತಿ ಮತ್ತು ಮಾರ್ಗದರ್ಶನ ಪಡೆಯುವುದು. ಇದನ್ನು ಪೂರ್ಣಗೊಳಿಸಲು ಸೈಬರ್ ಕೇಂದ್ರಕ್ಕೆ ಭೇಟಿ ನೀಡುವಂತೆ ಅವರಿಗೆ ನಿರ್ದೇಶನ ನೀಡಲಾಯಿತು. ಶೀಘ್ರದಲ್ಲೇ ಅವರು ತಮ್ಮ ಆಧಾರ್ ಕಾರ್ಡ್ ಪಡೆದುಕೊಂಡರು. ಈ ಸರ್ಕಾರಿ ಗುರುತಿನ ಚೀಟಿಯನ್ನು ಪಡೆಯುವ ಪ್ರಕ್ರಿಯೆ ಪೂರ್ಣಗೊಳಿಸುವುದು ಸುಲಭವಲ್ಲ. ಆದರೆ ನಮ್ಮ ವಾಣಿ ಬಳಕೆದಾರರ ಸಹಾಯದಿಂದ ರಾಮಾಂಜಿ ಈ ಪ್ರಕ್ರಿಯೆ ಪೂರ್ಣಗೊಳಿಸಲು ಸಾಧ್ಯವಾಯಿತು. ಈ ರೀತಿಯ ಅನೇಕ ಕೆಲಸಗಳಲ್ಲಿ ನಮ್ಮ ವಾಣಿ ಬಳಕೆದಾರರನ್ನು ಬೆಂಬಲಿಸಿದ ಬಹಳಷ್ಟು ಉದಾಹರಣೆಗಳಲ್ಲಿ ರಾಮಾಂಜಿಯ ಕಥೆ ಒಂದಾಗಿದೆ. ಈ ವೇದಿಕೆ ಮಾಹಿತಿಯ ವಿಶಾಲವಾದ ಸಂಗ್ರಹವನ್ನು ಹೊಂದಿದ್ದು, ಇದು ದೂರದ ಸ್ಥಳಗಳಲ್ಲಿ ವಾಸಿಸುವ ಜನರಿಗೆ ವರದಾನವಾಗಿದೆ. ಸರ್ಕಾರಿ ಪ್ರಕ್ರಿಯೆಗಳು ಇವರಿಗೆ ಕಷ್ಟವೇ ಅಲ್ಲ. ರಾಬಿನ್ ಕರ್ಮಾಕರ್, ಡಾರ್ಜಿಲಿಂಗ್, ಪಶ್ಚಿಮ ಬಂಗಾಳ. ರಾಬಿನ್ ಕರ್ಮಾಕರ್ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನ ದೃಷ್ಟಿಬಾಧಿತ ವ್ಯಕ್ತಿಯಾಗಿದ್ದು, ಅವರ ಪತ್ನಿ ಅರ್ಪಿತಾ ಅವರು ದೃಷ್ಟಿಬಾಧಿತ ವ್ಯಕ್ತಿ. ಆಕೆ ಜೀವನದಲ್ಲಿ ತಡವಾಗಿ ತಮ್ಮ ದೃಷ್ಟಿ ಕಳೆದುಕೊಂಡಳು ಮತ್ತು ಅಂಗವಿಕಲತೆಯ ಪ್ರಮಾಣಪತ್ರವನ್ನು ಪಡೆಯುವುದು ಅವರಿಗೆ ನಿರ್ಣಾಯಕವಾಗಿತ್ತು. ಅಂಗವಿಕಲತೆಯ ಪ್ರಮಾಣಪತ್ರವಿಲ್ಲದೆ ದೃಷ್ಟಿಬಾಧಿತ ವ್ಯಕ್ತಿಗಳಿಗೆ ತರಬೇತಿ, ಅಂಗವಿಕಲ ಮೀಸಲಾತಿ ಮೂಲಕ ಉದ್ಯೋಗ, ಅಂಗವಿಕಲ ಪಿಂಚಣಿ
ಮುಂತಾದ ಯಾವುದೇ ರೀತಿಯ ಪ್ರಯೋಜನಗಳನ್ನು ಪಡೆಯುವುದು ತುಂಬಾ ಕಷ್ಟ. ರಾಬಿನ್ ಅಗತ್ಯ ಸಹಾಯ ಪಡೆಯುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇಟ್ಟರು ಮತ್ತು ತನ್ನ ಪ್ರಶ್ನೆಯನ್ನು ಅಮದೇರ್ ಬಾಣಿಯಲ್ಲಿ ಪೋಸ್ಟ್ ಮಾಡಿದರು. ಕೂಡಲೇ ಅವರು ಅಂಗವಿಕಲತೆಯ ಪ್ರಮಾಣಪತ್ರ ಪಡೆಯುವ ಪ್ರಕ್ರಿಯೆಯ ಬಗ್ಗೆ ಮಾರ್ಗದರ್ಶನ ಪಡೆದರು. ಅವರು ಸರ್ಕಾರಿ ಕಾರ್ಯವಿಧಾನಗಳನ್ನು ಪರಿಣಾಮಕಾರಿಯಾಗಿ ಪಾಲಿಸಲು ಸಾಧ್ಯವಾಯಿತು. ಪ್ರತಿ ಹೆಜ್ಜೆಯಲ್ಲೂ ಜನರು ಅವರಿಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಅವರು ಎಷ್ಟು ಕೃತಜ್ಞರಾಗಿದ್ದರೋ ಎಂಬುದನ್ನು ಊಹಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಒಬ್ಬರು ವಿವಿಧ ಅರ್ಜಿಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ. ಆದರೆ ರಾಬಿನ್ ಈ ಪ್ರಕ್ರಿಯೆಯನ್ನು ಸುಲಭವಾಗಿ ಮುಗಿಸಲು ಸಾಧ್ಯವಾಯಿತು. ಅರ್ಪಿತಾ ತನ್ನ ಪ್ರಮಾಣಪತ್ರವನ್ನು ಯಶಸ್ವಿಯಾಗಿ ಪಡೆದುಕೊಂಡರು. ಮಾಡಿದ ಸಹಾಯಕ್ಕಾಗಿ ರಾಬಿನ್ ಅಮದೇರ್ ಬಾಣಿಗೆ ಕೃತಜ್ಞತೆ ಸಲ್ಲಿಸಿದರು. ಸಕ್ರಿಯ ಸದಸ್ಯರಿಂದ ಭರವಸೆಯ ಬೆಳಕು. ಧರಣೀಶ, ತುಮಕೂರು, ಕರ್ನಾಟಕ. ಧರಣೀಶ ಕರ್ನಾಟಕದ ತುಮಕೂರು ಜಿಲ್ಲೆಯ ಕಲ್ಲೂರು ಗ್ರಾಮದವರು. ಆತ ದೃಷ್ಟಿಬಾಧಿತ ವ್ಯಕ್ತಿಯಾಗಿದ್ದು ಆತನ ಪತ್ನಿ ಕಡಿಮೆ ದೃಷ್ಟಿ ಹೊಂದಿರುವ ವ್ಯಕ್ತಿಯಾಗಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಪ್ಯಾಕರ್ ಆಗಿ ಉದ್ಯೋಗ ಕಂಡುಕೊಂಡರು. ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಸ್ಥಳಾಂತರಗೊಂಡು 7 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಉಳಿಯುವಲ್ಲಿ ಯಶಸ್ವಿಯಾದರು. ಧರಣೀಶ 4 ವರ್ಷಗಳ ಹಿಂದೆ ತನ್ನ ಹಳ್ಳಿಗೆ ಹಿಂತಿರುಗಬೇಕಾಯಿತು. ಬೆಂಗಳೂರಿನಲ್ಲಿ ಜೀವನ ವೆಚ್ಚ ಹೆಚ್ಚಾಗಿರುವುದರಿಂದ ಜೀವನೋಪಾಯಗಳನ್ನು ಪೂರೈಸುವುದು ಅಸಾಧ್ಯವಾಗಿತ್ತು. ಆತನಿಗೆ ಕೆಲಸ ಸಿಗದ ಕಾರಣ ಹಳ್ಳಿಗೆ ಹಿಂತಿರುಗುವುದು ಕಷ್ಟಕರವಾಗಿತ್ತು. ಆತ ಮನೆಯಲ್ಲಿ ನಿರುದ್ಯೋಗಿಯಾಗಿದ್ದರೆ ಆತನ ಪತ್ನಿ ಕುಟುಂಬದ ಪೋಷಣೆಗಾಗಿ ಬೇರೆ ಮನೆಗಳಲ್ಲಿ ಮನೆಗೆಲಸ ಮಾಡುತ್ತಾಳೆ. ಅದೃಷ್ಟವಶಾತ್ ಅವಳ ದೃಷ್ಟಿ ಮಂದವಾಗಿದ್ದರೂ ಅವಳು ಮನೆಗೆಲಸ ನಿರ್ವಹಿಸಬಲ್ಲಳು. 2023 ಅಕ್ಟೋಬರ್ನಲ್ಲಿ ಧರಣೀಶ ಅವರ ಸ್ನೇಹಿತರೊಬ್ಬರು ಅವರಿಗೆ ನಮ್ಮ ವಾಣಿಯ ಬಗ್ಗೆ ಮಾಹಿತಿ ನೀಡಿದರು. ನಮ್ಮ ವಾಣಿಯ ಬಗ್ಗೆ ಅವರು ಕೇಳಿದ ಮೊದಲ ಪ್ರಶ್ನೆ ಎಂದರೆ ATM ಕಾರ್ಡ್ ಪಡೆಯುವ ವಿಧಾನದ ಬಗ್ಗೆ. ಈ ಪ್ರಶ್ನೆಗೆ ಗದಗದಿಂದ ವಿರೂಪಾಕ್ಷ, ಯಶವಂತಪುರದಿಂದ ಹನುಮಂತ ಮತ್ತು ಚಿತ್ರದುರ್ಗದಿಂದ ಶಿವಕುಮಾರ ಮಾರ್ಗದರ್ಶನ ನೀಡಿದರು. ಅವರೆಲ್ಲರೂ ಅಸ್ತಿತ್ವದಲ್ಲಿರುವ ಸುತ್ತೋಲೆಯ ಬಗ್ಗೆ ಅವರಿಗೆ ಮಾಹಿತಿ ನೀಡಿದರು. ಇದು ಎಲ್ಲ ಖಾತೆದಾರರಿಗೆ ATM ಕಾರ್ಡ್ ಹೊಂದಲು ಅರ್ಹತೆ ನೀಡುತ್ತದೆ ಮತ್ತು ಅದನ್ನು ಹೇಗೆ ಪಡೆಯುವುದು ಎಂಬುದರ ವಿವರಗಳನ್ನು ನೀಡುತ್ತದೆ. ಬ್ಯಾಂಕ್ ಮ್ಯಾನೇಜರ್ಗೆ ATM ಕಾರ್ಡ್ ನೀಡುವಂತೆ ಮನವೊಲಿಸುವಲ್ಲಿ ಧರಣೀಶ ಯಶಸ್ವಿಯಾದರು. ಇದರಿಂದಾಗಿ ಆತ ತನ್ನ ಖಾತೆಯಿಂದ ಹಣವನ್ನು ಹಿಂಪಡೆಯಲು ಸಾಧ್ಯವಾಯಿತು. ನಮ್ಮ ವಾಣಿ ಮತ್ತು ಅದರ ಸದಸ್ಯರು ಸಕ್ರಿಯರಾಗಿದ್ದಾರೆ ಮತ್ತು ಸಹಾಯದ ಅಗತ್ಯವಿರುವವರಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ. ಭರವಸೆ ಸಾಕಾರಗೊಳಿಸಿದ ನಮ್ಮ ವಾಣಿ. ಸಾಜಿದ್ ಜಿ ವಾಗ್ವಾಡಿ, ನಾಂದೇಡ್, ಮಹಾರಾಷ್ಟ್ರ. ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಜೀವನದಲ್ಲಿ ಹಮಾರಿ ವಾಣಿ ವಹಿಸುವ ಅಮೂಲ್ಯ ಪಾತ್ರವನ್ನು ಸಾಜಿದ್ ಜಿ ವಾಗ್ವಾಡಿಯವರ ಜೀವನ ಪಯಣವು ವಿವರಿಸುತ್ತದೆ. ಲಭ್ಯತೆಯ ಸವಾಲುಗಳು ಮತ್ತು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುತ್ತಿದ್ದರೂ ಶಿಕ್ಷಣ ಮುಂದುವರಿಸುವ ಸಾಜಿದ್ ಜಿ ವಾಗ್ವಾಡಿಯವರ ಸಂಕಲ್ಪ ಕಡಿಮೆಯಾಗಲಿಲ್ಲ. ಹಮಾರಿ ವಾಣಿಯ ಬಗ್ಗೆ ತಿಳಿದುಕೊಂಡ ನಂತರ ಸಾಜಿದ್ ಜಿ ಅವರ ಭರವಸೆ ಮತ್ತು ಬೆಂಬಲ ಮತ್ತಷ್ಟು ಹೆಚ್ಚಿತು. ಸಾಜಿದ್ ಜಿ ಅವರ ಸವಾಲುಗಳಿಗೆ ಪರಿಹಾರವನ್ನು ಹುಡುಕುವ ನಿಟ್ಟಿನಲ್ಲಿ ಹಮಾರಿ ವಾಣಿ ವೇದಿಕೆ ಅವರಿಗೆ ಸಾಕಷ್ಟು ಬೆಂಬಲ ಒದಗಿಸಿತು. ತಮ್ಮ ಉದ್ಯೋಗ ಹುಡುಕಾಟದಲ್ಲಿ ಸಾಂಪ್ರದಾಯಿಕ ವಿಧಾನಗಳು ವಿಫಲವಾದಾಗ ಸಾಜಿದ್ ಜಿ ಅವರು ಹಮಾರಿ ವಾಣಿಯ ಸಹಾಯ ಕೇಳಿದರು. ಅಲ್ಲಿ ಅವರು ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆಯುವುದು ಮಾತ್ರವಲ್ಲದೆ ಅರ್ಜಿ ಪ್ರಕ್ರಿಯೆಯ ವಿಧಾನದ ಕುರಿತು ಮಾರ್ಗದರ್ಶನವನ್ನೂ ಪಡೆದುಕೊಂಡರು. ಹಮಾರಿ ವಾಣಿಯ ಕೇಳುಗರಾದ ಜ್ಯೋತಿ ಮತ್ತು ನೇಹಾ ನೀಡಿದ ಬೆಂಬಲವು ಸಾಜಿದ್ ಜಿ ಅವರ ಪಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಪಡಿತರ ಚೀಟಿಗಾಗಿ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ ಅವರು ಆ ಮೂಲಕ ತಾವು ಎದುರಿಸಿದ ಕೆಲವು ಆರ್ಥಿಕ ಹೊರೆಗಳನ್ನು ನಿವಾರಿಸಿಕೊಂಡರು. ಸಾಜಿದ್ ಜಿ ಅವರ ಕಥೆಯು ಹಮಾರಿ ವಾಣಿ ಹೇಗೆ ಪ್ರಾಯೋಗಿಕ ಪರಿಹಾರಗಳನ್ನು ಒದಗಿಸುವುದು ಮಾತ್ರವಲ್ಲದೆ ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗೆ ಹೇಗೆ ಬೆಂಬಲ ನೀಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಅಂಗವಿಕಲ ಸಮುದಾಯಗಳಿಗೆ ಹಮಾರಿ ವಾಣಿ ತನ್ನ ಕೊಡುಗೆಗಳನ್ನು ಮುಂದುವರಿಸುವ ಸಾಜಿದ್ ಜಿ ಅವರ ಬಯಕೆಯ ವೇದಿಕೆಯ ಅಗಾಧ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ. ಲಭ್ಯವಿರುವ ಮಾಹಿತಿ, ಬೆಂಬಲ ಮತ್ತು ಅವಕಾಶಗಳನ್ನು ಒದಗಿಸುವ ಮೂಲಕ ಹಮಾರಿ ವಾಣಿ ಸಾಜಿದ್ ಜಿ ಅವರಂತಹ ವ್ಯಕ್ತಿಗಳಿಗೆ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ದಾರಿ ಮಾಡಿಕೊಡುತ್ತದೆ. ಅಭಿವೃದ್ಧಿಗೆ ಸಕಾಲಿಕ ಬೆಂಬಲ. ಶಶಿಕಾಂತ್, ಭೋಜ್ಪುರ, ಬಿಹಾರ.
ಬಿಹಾರದ ಭೋಜ್ಪುರ ಜಿಲ್ಲೆಯ ಶಶಿಕಾಂತ್ರವರ ಪಯಣವು ಸವಾಲುಗಳನ್ನು ಜಯಿಸಲು ಮತ್ತು ಗುರಿ ಸಾಧಿಸಲು ಅಂಗವಿಕಲತೆಯುಳ್ಳ ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವಲ್ಲಿ ಹಮಾರಿ ವಾಣಿಯ ಪರಿವರ್ತಕ ಸಾಮರ್ಥ್ಯಕ್ಕೆ ಉದಾಹರಣೆಯಾಗಿದೆ. ದೃಷ್ಟಿಬಾಧಿತರಾಗಿ ಜನಿಸಿದ ಶಶಿಕಾಂತ್ ಅವರು ಅಧ್ಯಯನ ಮಾಡುವಾಗ ಹಲವಾರು ತೊಂದರೆಗಳನ್ನು ಎದುರಿಸಿದರು. ಅವರ ಮುಂದಿನ ಅಧ್ಯಯನಕ್ಕೆ ಅಗತ್ಯವಾದ ದಾಖಲೆಗಳನ್ನು ಪಡೆಯುವುದು ದೊಡ್ಡ ಸಮಸ್ಯೆಯಾಗಿತ್ತು. 2019ರಲ್ಲಿ ಸಹಪಾಠಿಗಳಿಂದ ಹಮಾರಿ ವಾಣಿಗೆ ಪರಿಚಯಿಸಲ್ಪಟ್ಟ ಶಶಿಕಾಂತ್ ಅವರು ವೇದಿಕೆಯ ಸಮುದಾಯದಲ್ಲಿ ಸಾಂತ್ವನ ಮತ್ತು ಬೆಂಬಲ ಕಂಡುಕೊಂಡರು. ನವೆಂಬರ್ 2021ರಲ್ಲಿ ಅವರು ತಮ್ಮ ಆಧಾರ್ ಕಾರ್ಡ್ ಮತ್ತು ವೈದ್ಯಕೀಯ ಪ್ರಮಾಣಪತ್ರದಂತಹ ಪ್ರಮುಖ ದಾಖಲೆಗಳನ್ನು ಪಡೆಯಲು ಸಹಾಯ ಕೋರಿ ಹಮಾರಿ ವಾಣಿಯಲ್ಲಿ ತಮ್ಮ ಸಂಕಷ್ಟವನ್ನು ಧೈರ್ಯದಿಂದ ಹಂಚಿಕೊಂಡರು. ಹಮಾರಿ ವಾಣಿ ಸಮುದಾಯದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಲಹೆಗಳು, ಮಾರ್ಗದರ್ಶನ ಮತ್ತು ಬೆಂಬಲ ದೊರೆಯಿತು. ವೇದಿಕೆಯ ಜಾಲದ ಮೂಲಕ ಮಾಹಿತಿ ಕಲೆ ಹಾಕಿದ ಶಶಿಕಾಂತ್ ಅವರು ತಮ್ಮ ಆಧಾರ್ ಕಾರ್ಡ್ ಅನ್ನು ಯಶಸ್ವಿಯಾಗಿ ಮಾಡಿಸಿಕೊಂಡರು ಮತ್ತು ಅವರ ವೈದ್ಯಕೀಯ ಪ್ರಮಾಣಪತ್ರದ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು. ಅಲ್ಲದೆ ದೆಹಲಿ ಓಪನ್ ಸ್ಕೂಲ್ನಲ್ಲಿ ಪ್ರವೇಶ ಪ್ರಕ್ರಿಯೆಗಳನ್ನೂ ಪೂರ್ಣಗೊಳಿಸಿ ಅವರ ಮುಂದಿನ ಶಿಕ್ಷಣದ ಹಾದಿಯನ್ನು ಸುಗಮಗೊಳಿಸಿದರು. ಜನರನ್ನು ಸಂಪರ್ಕಿಸುವ, ಅಮೂಲ್ಯವಾದ ಮಾಹಿತಿ ಹಂಚಿಕೊಳ್ಳುವ ಮತ್ತು ಮಾರ್ಗದರ್ಶನ ನೀಡುವ ಹಮಾರಿ ವಾಣಿಯ ಸಾಮರ್ಥ್ಯವು ಶಶಿಕಾಂತ್ ಅವರ ಕನಸುಗಳನ್ನು ಸಾಕಾರಗೊಳಿಸುವಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ. ಇದು ಲಭ್ಯವಿರುವ ವೇದಿಕೆಯ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ. ಎಲ್ಲಾ ಸಹಾಯಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ ಶಶಿಕಾಂತ್ ರವರು ತಮ್ಮ ಜೀವನದ ಮೇಲೆ ಹಮಾರಿ ವಾಣಿಯ ಅಗಾಧವಾದ ಪ್ರಭಾವವನ್ನು ಸ್ಮರಿಸಿಕೊಳ್ಳುತ್ತಾರೆ. ಅವರದೇ ಮಾತಿನಲ್ಲಿ ಹೇಳುವುದಾದರೆ, ಹಮಾರಿ ವಾಣಿ ನನ್ನ ಅನೇಕ ಸಮಸ್ಯೆಗಳನ್ನ ಬಹಳ ಸುಲಭವಾಗಿ ಪರಿಹರಿಸಿದೆ. ಹಮಾರಿ ವಾಣಿಗೆ ಧನ್ಯವಾದಗಳು. ನಿಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಲು ನಿಮಗೆ ಸಹಾಯ ಮಾಡಲು ಇಡೀ ಸಮುದಾಯವಿದೆ ಎಂದು ತಿಳಿದುಕೊಳ್ಳುವುದು ಸಮಾಧಾನಕರವಾಗಿದೆ. ಪ್ರೇರಣಾ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದ ತಿಲಕ್ ಸಹ ಮುರ್ಷಿದಾಬಾದ್, ಪಶ್ಚಿಮ ಬಂಗಾಳ. ತಿಲಕ್ ಸಹ ಅವರ ಕಥೆಯು ಮಾಹಿತಿ ಮತ್ತು ಉದ್ಯೋಗಾವಕಾಶಗಳನ್ನು ಪಡೆಯಲು ನೆರವಾಗುವಲ್ಲಿ ಅಮದೇರ್ ಬಾನಿ ವಹಿಸಿದ ಪಾತ್ರವನ್ನು ಬಿಂಬಿಸುತ್ತದೆ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಮೂಲದ ದೃಷ್ಟಿಬಾಧಿತರಾದ ತಿಲಕ್ ರವರು ವಾಣಿ ವೇದಿಕೆಯ ಮೂಲಕ ವಿವಿಧ ಉದ್ಯೋಗಾವಕಾಶಗಳು ಮತ್ತು ತರಬೇತಿ ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಂಡರು. ವಾಣಿ ವೇದಿಕೆಯ ಮೂಲಕ ಪ್ರೇರಣಾ ತರಬೇತಿ ಕೇಂದ್ರದಲ್ಲಿ ನೀಡುತ್ತಿರುವ ತರಬೇತಿ ಕಾರ್ಯಕ್ರಮದ ಬಗ್ಗೆ ಕೇಳಿದ ತಿಲಕ್ ಅವರು ಅದಕ್ಕಾಗಿ ಅರ್ಜಿಗಳನ್ನು ಭರ್ತಿ ಮಾಡಿದರು. ಅಲ್ಲದೆ ತರಬೇತಿ ಅಧಿವೇಶನಗಳಲ್ಲಿ ಭಾಗವಹಿಸಿ ಉದ್ಯೋಗ ಪಡೆಯುವ ತಮ್ಮ ದೃಢ ನಿಶ್ಚಯವನ್ನು ಪ್ರಸ್ತುತಪಡಿಸಿದರು. ಅಮದೇರ್ ಬಾನಿಯಲ್ಲಿ ಪ್ರೇರಣಾ ತರಬೇತಿ ಕೇಂದ್ರದಂತಹ ತರಬೇತಿ ಕೇಂದ್ರದ ಮಾಹಿತಿಯು ಈ ವೇದಿಕೆಯ ಮಾಹಿತಿ ಪ್ರಸಾರ ಮಾಡುವುದಲ್ಲದೆ ಉದ್ಯೋಗಕ್ಕಾಗಿ ಅವರ ಕೌಶಲ್ಯ ಮತ್ತು ಅರ್ಹತೆಗಳನ್ನು ಹೆಚ್ಚಿಸಲು ವ್ಯಕ್ತಿಗಳನ್ನು ಸಂಬಂಧಿತ ತರಬೇತಿ ಕಾರ್ಯಕ್ರಮಗಳೊಂದಿಗೆ ಸಂಪರ್ಕಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಇದು ಅಂಗವಿಕಲರಿಗೆ ತಮ್ಮ ವೃತ್ತಿ ಜೀವನದ ಗುರಿಗಳನ್ನು ಸಾಧಿಸಲು ಮತ್ತು ಸ್ವಾವಲಂಬಿಯಾಗಲು ಅವಕಾಶ ಕಲ್ಪಿಸುತ್ತದೆ. ಅಮದೇರ್ ಬಾನಿ ಬಗ್ಗೆ ತಿಲಕ್ ಅವರ ಮೆಚ್ಚುಗೆಯು ಅಂಗವಿಕಲರಿಗೆ ಅವಕಾಶಗಳು ಮತ್ತು ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸುವ ಮೂಲಕ ಶಿಕ್ಷಣ ನೀಡುವಲ್ಲಿ ಅದು ವಹಿಸುವ ಪ್ರಮುಖ ಪಾತ್ರವನ್ನು ವಿವರಿಸುತ್ತದೆ. ವೇದಿಕೆಗೆ ತಿಲಕ್ ಅವರ ಬೆಂಬಲವು ಈ ರೀತಿಯ ಪ್ರಯತ್ನಗಳು ಹಿಂದುಳಿದ ಸಮುದಾಯಗಳಲ್ಲಿ ಪಾಲ್ಗೊಳ್ಳುವಿಕೆ ಮತ್ತು ಸಬಲೀಕರಣವನ್ನು ಉತ್ತೇಜಿಸುವ ಸಾಧ್ಯತೆಗಳನ್ನು ಒತ್ತಿ ಹೇಳುತ್ತದೆ. ನಮ್ಮ ವಾಣಿ ಅಲೆಗಳ ಪರಿಣಾಮ. ಸುಧಾ, ಬೆಂಗಳೂರು, ಕರ್ನಾಟಕ. ದೃಷ್ಟಿಬಾಧಿತರಾಗಿರುವ ಸುಧಾ ಅವರು ಬೆಂಗಳೂರು ಮೂಲದವರು. ಸ್ನೇಹಿತರೊಬ್ಬರ ಮೂಲಕ ನಮ್ಮ ವಾಣಿಯ ಬಗ್ಗೆ ತಿಳಿದುಕೊಂಡ ಅವರು ಆ ವೇದಿಕೆಯಲ್ಲಿ ಪ್ರಕಟಿಸಲಾದ ಬ್ಲೆಸ್ ಸೊಸೈಟಿ ಉದ್ಯೋಗಾವಕಾಶದ ಕುರಿತು ಕೇಳಿದರು. ಅದಕ್ಕೆ ಅರ್ಜಿ ಸಲ್ಲಿಸಿ ಬ್ಲೆಸ್ ಸೊಸೈಟಿಯಲ್ಲಿ ಸ್ವಾಗತಕಾರರಾಗಿ ಉದ್ಯೋಗ ಪಡೆದುಕೊಂಡರು. ಅವರು ಬ್ಲೆಸ್ ಸೊಸೈಟಿ ಅಂಗವಿಕಲರಿಗಾಗಿ ಒದಗಿಸುವ ಸೇವೆಗಳು ಮತ್ತು ಸೌಲಭ್ಯಗಳ ಬಗ್ಗೆ ಅನೇಕ ಆಡಿಯೋಗಳನ್ನು ರೆಕಾರ್ಡ್ ಮಾಡಿದರು. ಈ ಆಡಿಯೋಗಳು ನಮ್ಮ ವಾಣಿಯಲ್ಲಿ ಪ್ರಸಾರವಾದವು. ನಮ್ಮ ವಾಣಿ ಬಳಕೆದಾರರ ಪ್ರತಿಕ್ರಿಯೆ ವೇದಿಕೆಯು ಬಳಕೆದಾರರ ಮೇಲೆ ಪರಿಣಾಮ ಬೀರುವ ಬಗೆಯನ್ನು ವಿವರಿಸುತ್ತದೆ. ಇದು ಬಹಳ ಪ್ರೋತ್ಸಾಹದಾಯಕ ಮತ್ತು ಪ್ರೇರಕವಾಗಿದೆ. ಇದು ಹಂತ ಹಂತವಾಗಿ ಬಳಕೆದಾರರ ಮೇಲೆ ಪ್ರಭಾವ ಬೀರುತ್ತದೆ. ಬಳಕೆದಾರರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಸ್ಫೂರ್ತಿ ಪಡೆಯುತ್ತಾರೆ ಮತ್ತು ಅದು ಇತರ ಬಳಕೆದಾರರಿಗೆ ಮುಂದೆ ಬರಲು ಸ್ಫೂರ್ತಿ ನೀಡುತ್ತದೆ.
ವೇದಿಕೆಯ ಕೆಲವು ಹಳೆಯ ಬಳಕೆದಾರರು ನೂರಾರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅದನ್ನು ಹೊಸ ಬಳಕೆದಾರರು ಪಡೆಯಬಹುದು. ಮುಂದೊಂದು ದಿನ ನಮ್ಮ ವಾಣಿ ಭಾರತದುದ್ದಕ್ಕೂ ಮತ್ತು ದೂರದ ಮೂಲೆಗಳಲ್ಲಿನ ಅಂಗವಿಕಲತೆಯುಳ್ಳ ವ್ಯಕ್ತಿಗಳನ್ನು ತಲುಪುತ್ತದೆ. ನಮ್ಮ ವಾಣಿ ಬಳಕೆದಾರರ ಮೆಚ್ಚುಗೆ ಪತ್ರಗಳು. ನಮ್ಮ ವಾಣಿ ಅನೇಕ ಬಳಕೆದಾರರಿಗೆ ಇತರರೊಂದಿಗೆ ವೃತ್ತಿ ಮಾರ್ಗದರ್ಶನದ ಮಾಹಿತಿ ಹಂಚಿಕೊಳ್ಳಲು, ಉದ್ಯೋಗಾವಕಾಶಗಳು ಮತ್ತು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳಲು ಆಲೋಚನೆಗಳನ್ನು ಪಡೆಯಲು ಸಹಾಯ ಮಾಡಿದೆ ಎನ್ನುತ್ತಾರೆ ಜಗದೀಶ್. ಅವರಿಗೆ ನಮ್ಮ ವಾಣಿ ಒಬ್ಬ ಸ್ನೇಹಿತನಿದ್ದಂತೆ. ಜಗದೀಶ್ ದೃಷ್ಟಿಬಾಧಿತರಾದ ನಮ್ಮ ವಾಣಿ ಬಳಕೆದಾರರು, ಬಿಜಾಪುರ, ಕರ್ನಾಟಕ. ನಮ್ಮ ವಾಣಿ ವೇದಿಕೆಯ ಬಳಕೆದಾರನಾಗಿ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವ ವಿಧಾನದ ಕುರಿತ ಮಾರ್ಗದರ್ಶನ, FDA ಮತ್ತು SDA ಪರೀಕ್ಷೆಗಳ ಕುರಿತ ವಿವರಗಳು, ಉತ್ತಮ ಪ್ರೇರಕತೆಗಳಿಂದ ನಾನು ಪ್ರಯೋಜನ ಪಡೆದಿದ್ದೇನೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮಿಸ್ಡ್ ಕಾಲ್ಗಾಗಿ ಕಾಯುವ ಬದಲು ನಮ್ಮ ವಾಣಿ ವೇದಿಕೆಗೆ ನಾನು ನೇರ ಪ್ರವೇಶದ ಸೌಲಭ್ಯ ಹೊಂದಿದ್ದೇನೆ ಎಂಬುದು ಸಂತೋಷದ ವಿಚಾರ. ನಮ್ಮ ವಾಣಿಯ ಎಲ್ಲ ಬಳಕೆದಾರರ ಅನುಕೂಲಕ್ಕಾಗಿ ಅತ್ಯುತ್ತಮ ಮಾಹಿತಿಯನ್ನು ಹಂಚಿಕೊಳ್ಳೋಣ. ಮಹಂತೀಶ್, ದೃಷ್ಟಿಬಾಧಿತರಾದ ನಮ್ಮ ವಾಣಿ ಬಳಕೆದಾರರು, ತುಮಕೂರು, ಕರ್ನಾಟಕ. UDID ಕಾರ್ಡ್ನ ತಿದ್ದುಪಡಿ ಅಥವಾ ಬದಲಾವಣೆಯ ಮಾಹಿತಿಯನ್ನೊಳಗೊಂಡ ಆಡಿಯೋ ಪ್ರಕಟಿಸಿದ್ದಕ್ಕಾಗಿ ನಮ್ಮ ವಾಣಿಗೆ 1000 ವಂದನೆಗಳು. ಅದರ ಕುರಿತಾದ ಮಾರ್ಗದರ್ಶನದ ಅಗತ್ಯವಿರುವ ಅನೇಕರಿಗೆ ಇದು ಸಹಾಯ ಮಾಡಿದೆ. ಈ ವಿಷಯದ ಬಗ್ಗೆ ಯಾರಿಗೋ ಮಾಹಿತಿ ಅಗತ್ಯವಿದ್ದಾಗ ವಿಶೇಷ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವ ನನ್ನ ಸ್ನೇಹಿತರು ತಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಇದರ ಬಗೆಗಿನ ವಿವರಗಳನ್ನು ರೆಕಾರ್ಡ್ ಮಾಡಿ ಆಡಿಯೋ ಹಂಚಿಕೊಂಡಿದ್ದಾರೆ. ಮಾರ್ಗದರ್ಶನದ ಅವಶ್ಯಕತೆ ಇರುವವರಿಗಾಗಿ ಆಡಿಯೋವನ್ನು ಪುನಃ ಪ್ರಕಟಿಸಲು ಸಹ ವಿನಂತಿಸಲಾಗಿದೆ. ನಮಗೆ ಜ್ಞಾನ ನೀಡಿ ನಮ್ಮನ್ನು ಮುನ್ನಡೆಸುವುದರ ಜೊತೆಗೆ ನಮ್ಮ ವಾಣಿ ನಮಗೆ ಮನರಂಜನೆಯನ್ನು ಒದಗಿಸುತ್ತದೆ. ಕೃಷ್ಣಮೂರ್ತಿ, ದೃಷ್ಟಿಬಾಧಿತರಾದ ನಮ್ಮ ವಾಣಿ ಬಳಕೆದಾರರು, ತುಮಕೂರು, ಕರ್ನಾಟಕ. ನಮ್ಮ ವಾಣಿಯಲ್ಲಿ ಪ್ರಕಟವಾದ ಉದ್ಯೋಗಾವಕಾಶದ ಮೂಲಕ ದೃಷ್ಟಿಬಾಧಿತರಿಗೆ ಅಮೆಜಾನ್ನಲ್ಲಿ ಉದ್ಯೋಗ ದೊರೆತ ರೆಕಾರ್ಡಿಂಗ್ ಬಗ್ಗೆ ನನಗೆ ಬಹಳ ಮೆಚ್ಚುಗೆ ಇದೆ. ನಮ್ಮೊಂದಿಗೆ ಇದ್ದುದಕ್ಕಾಗಿ ಎನೇಬಲ್ ಇಂಡಿಯಾಗೆ ನನ್ನ ಕೃತಜ್ಞತೆಗಳು. ನಾನು ಯಾವಾಗಲೂ ನಮ್ಮ ವಾಣಿಯನ್ನು ಬೆಂಬಲಿಸುತ್ತೇನೆ. 2016ರಿಂದ ಬೆಳೆಯುತ್ತಿರುವ ಈ ವೇದಿಕೆ ಮುಂಬರುವ ವರ್ಷಗಳಲ್ಲಿ ಇನ್ನೂ ವೇಗವಾಗಿ ಬೆಳೆಯಲಿ ಎಂಬುದು ನನ್ನ ಆಶಯ. ಇಡೀ ಎನೇಬಲ್ ಇಂಡಿಯಾ ತಂಡಕ್ಕೆ ಧನ್ಯವಾದಗಳು. ಪ್ರದೀಪ್, ಕರ್ನಾಟಕದ ಬೀದರ್ ಮೂಲದ ದೃಷ್ಟಿಬಾಧಿತರಾದ ನಮ್ಮ ವಾಣಿ ಬಳಕೆದಾರರು. 10ರಿಂದ 15 ವರ್ಷಗಳ ನಂತರ ತಮ್ಮ ಸ್ನೇಹಿತರನ್ನು ಸಂಪರ್ಕಿಸಲು ನೆರವಾಗಿದ್ದಕ್ಕೆ ಪರಶುರಾಮ್ ರವರು ನಮ್ಮ ವಾಣಿಯನ್ನು ಪ್ರಶಂಸಿಸಿದರು. ಪರಶುರಾಮ್ ಕರ್ನಾಟಕದ ಯಾದಗಿರಿ ಮೂಲದ ದೃಷ್ಟಿಬಾಧಿತರಾದ ನಮ್ಮ ವಾಣಿ ಬಳಕೆದಾರರು. ಅಮ್ದೇರ್ ವಾಣಿ ಬಳಕೆದಾರರ ಮೆಚ್ಚುಗೆ ಪತ್ರಗಳು. ಪಶ್ಚಿಮ ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯ ದೃಷ್ಟಿಬಾಧಿತರಾದ ರಾಹುಲ್ ಬೆನರ್ಜಿ ಹೇಳುತ್ತಾರೆ, ಅಮ್ದೇರ್ ವಾಣಿ ಅಂಗವಿಕಲತೆಯುಳ್ಳ ಜನರಿಗೆ ಉತ್ತಮ ವೇದಿಕೆಯಾಗಿದೆ. ಅಮ್ದೇರ್ ವಾಣಿಯ ಸಂಪರ್ಕ ಸಂಖ್ಯೆಯನ್ನು ಪಶ್ಚಿಮ ಬಂಗಾಳದ ಪ್ರತಿಯೊಬ್ಬ ಅಂಗವಿಕಲತೆಯುಳ್ಳ ವ್ಯಕ್ತಿಯೊಂದಿಗೆ ಹಂಚಿಕೊಂಡರೆ ಅದು ಎಲ್ಲರಿಗೂ ಪ್ರಯೋಜನವಾಗುತ್ತದೆ. ಕೂಚ್ ಬಿಹಾರ್ ಮೂಲದ ದೃಷ್ಟಿಬಾಧಿತರಾದ ಬಾಪಿ ಸರ್ಕಾರ್ ಹೀಗೆ ಹೇಳುತ್ತಾರೆ, ಅಮ್ದೇರ್ ವಾಣಿ ಅಂಗವಿಕಲತೆಯುಳ್ಳ ಜನರಿಗೆ ಉತ್ತಮ ವೇದಿಕೆಯಾಗಿದೆ. ನಾನು ವಿವಿಧ ರೀತಿಯ ಅಂಗವಿಕಲತೆಯನ್ನು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ಅಮ್ದೇರ್ ವಾಣಿಯ ಪ್ರೇರಕ ಕಥೆಗಳನ್ನು ಇಷ್ಟಪಟ್ಟಿದ್ದೇನೆ. ನಾನು ಅಮ್ದೇರ್ ವಾಣಿಯನ್ನು ಕೇಳುವ ಮೂಲಕ ನನ್ನ ಸಾಮಾನ್ಯ ಜ್ಞಾನವನ್ನು ಸಹ ಸುಧಾರಿಸಿಕೊಂಡಿದ್ದೇನೆ. ಡಾರ್ಜಿಲಿಂಗ್ ಮೂಲದ ದೃಷ್ಟಿಬಾಧಿತರಾದ ರಾಹುಲ್ ಶಾ ಅವರು ಅಮ್ದೇರ್ ವಾಣಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಮತ್ತು ವೇದಿಕೆಯ ಪ್ರಯೋಜನಗಳನ್ನು ವಿವರಿಸುತ್ತಾರೆ. ನೀವು ಸರ್ಕಾರಿ ಯೋಜನೆಗಳು ಮತ್ತು ಆರೋಗ್ಯ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳಲು ಬಯಸಿದರೆ ಅಮ್ದೇರ್ ವಾಣಿಯನ್ನು ಆಲಿಸಿ ಎಂದು ಸಲಹೆ ನೀಡುವ ರಾಹುಲ್ ರವರು, ಇದು ಬಂಗಾಳದ ಮೊದಲ ವೇದಿಕೆಯಾಗಿದ್ದು ಅಂಗವಿಕಲತೆಯುಳ್ಳ ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಉಪಯುಕ್ತ ವೇದಿಕೆಯಾಗಿದೆ ಎನ್ನುತ್ತಾರೆ. ದಕ್ಷಿಣ ದಿನಾಜ್ಪುರದ ದೃಷ್ಟಿಬಾಧಿತರಾದ ಜಯಂತ್ ಹೇಳುತ್ತಾರೆ, ಅಮ್ದೇರ್ ವಾಣಿ ಎಂಬುದು ಅಂಗವಿಕಲತೆಯುಳ್ಳ ಎಲ್ಲ ಜನರು ತಮ್ಮ ಸ್ವಂತ ಅನುಭವಗಳು, ಅಂಗವಿಕಲತೆಗೆ ಸಂಬಂಧಿಸಿದ ಮಾಹಿತಿ ಮತ್ತು ಪ್ರಶ್ನೆಗಳನ್ನು ಹಂಚಿಕೊಳ್ಳುವ ವೇದಿಕೆಯಾಗಿದೆ. ನಾನು ಅಮ್ದೇರ್ ವಾಣಿಯನ್ನು ಕೇಳುವುದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ, ಆದರೆ ನಾನು ಕೇಳಲು ಪ್ರಾರಂಭಿಸಿದಾಗ ನನಗೆ ಸಾಕಷ್ಟು ಮಾಹಿತಿ ದೊರೆಯಿತು. ಧನ್ಯವಾದಗಳು. ಮುರ್ಷಿದಾಬಾದ್ನ ದೃಷ್ಟಿಬಾಧಿತರಾದ ತಿಲಕ್ ಸಹ, ನಾನು ಪ್ರತಿದಿನ ಅಮ್ದೇರ್ ವಾಣಿಯನ್ನು ಕೇಳುತ್ತೇನೆ.
ನಾನು ಉದ್ಯೋಗಗಳು, ಸರ್ಕಾರಿ ಯೋಜನೆಗಳು ಮತ್ತು ಸರ್ಕಾರಿ ದಾಖಲೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆಯುತ್ತೇನೆ ಮತ್ತು ಅಮ್ದೇರ್ ವಾಣಿಯಿಂದ ಸಾಕಷ್ಟು ಪ್ರೇರಕ ಕಥೆಗಳನ್ನು ತಿಳಿದುಕೊಳ್ಳುತ್ತೇನೆ. ಅಮ್ದೇರ್ ವಾಣಿ ಅಂಗವಿಕಲತೆಯುಳ್ಳವರಿಗಾಗಿ ಉತ್ತಮ ಕೆಲಸ ಮಾಡುತ್ತಿದೆ ಎಂದು ಹೇಳುತ್ತಾರೆ. ಕೊರಳ್ ನಮದು ಬಳಕೆದಾರರಿಂದ ಪ್ರಶಂಸಾ ಪತ್ರಗಳು. ನಮಸ್ಕಾರ, ನಾನು ಮಡಿವನನ್, ಚೆನ್ನೈನ ದೃಷ್ಟಿಬಾಧಿತ ವ್ಯಕ್ತಿ. ನಾನು ಕೊರಳ್ ನಮದುವಿನ ಸಿಬ್ಬಂದಿಗೆ ಅವರ ಉಪಯುಕ್ತ ಕಾರ್ಯಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತೇನೆ. ನನ್ನ ಬಳಿ ಇನ್ನೂ ದೂರದರ್ಶನ ಅಥವಾ ಸ್ಮಾರ್ಟ್ಫೋನ್ ಇಲ್ಲದಿದ್ದರೂ ಕೊರಳ್ ನಮದುವಿನ ಮೂಲಕ ಎಲ್ಲ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಾನು ತಿಳಿದುಕೊಂಡಿದ್ದೇನೆ. ಈ ವೇದಿಕೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಕರೆಗಳು ಮತ್ತು ಬಳಕೆದಾರರ ಬಗ್ಗೆ ತಿಳಿಯಲು ನನಗೆ ಬಹಳ ಸಂತೋಷವಾಗಿದೆ. ಕಳೆದ ವಾರವಿಡೀ ನೀಡಿದ ಎಲ್ಲ ಮಾಹಿತಿ ನನಗೆ ಉಪಯುಕ್ತವಾಗಿತ್ತು. ಹಲೋ, ನಾನು ಶಿವಲಿಂಗಂ, ಕೊಯಮತ್ತೂರಿನ ದೃಷ್ಟಿಬಾಧಿತ ವ್ಯಕ್ತಿ. ನನಗೆ ಕೊರಳ್ ನಮದುವೆ ಬೆಂಬಲ ಮತ್ತು ಭರವಸೆಯ ಮೂಲ. ವೇದಿಕೆ ಬಹಳ ಉಪಯುಕ್ತ ಮಾಹಿತಿಯನ್ನು ಹಂಚಿಕೊಳ್ಳುತ್ತದೆ ಮತ್ತು ಅದನ್ನು ಕೇಳುವುದರಿಂದ ನಾವು ಪ್ರಯೋಜನ ಪಡೆದಿದ್ದೇವೆ. ಈ ವೇದಿಕೆಯಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಪೋಸ್ಟ್ ಮಾಡುವುದನ್ನು ಮುಂದುವರಿಸಿ ಮತ್ತು ಕೊರಳ್ ನಮದುವಿನ ಶಕ್ತಿ ಮತ್ತು ಉದ್ದೇಶವನ್ನು ತಿಳಿಯಲು ನನ್ನನ್ನು ಸಂಪರ್ಕಿಸಿ. ತೂತುಕುಡಿಯ ದೃಷ್ಟಿಬಾಧಿತ ವ್ಯಕ್ತಿಯಾದ ಗಣಪತಿಯಿಂದ ಕೊರಳ್ ನಮದುವಿನ ಎಲ್ಲ ಕೇಳುಗರಿಗೆ ಶುಭಾಶಯಗಳು. ಕೊರಳ್ ನಮದು ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡುತ್ತದೆ. ಮುಖ್ಯ ಕಾರ್ಯದರ್ಶಿ ಮತ್ತು ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ಸೇರಿದಂತೆ ನಮ್ಮ ಅಗತ್ಯಗಳಿಗಾಗಿ ಅವರು ನಮಗೆ ದೂರವಾಣಿ ಸಂಖ್ಯೆಗಳನ್ನು ಒದಗಿಸುತ್ತಾರೆ. ದಯವಿಟ್ಟು ಈ ವೇದಿಕೆಯನ್ನು ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸಿ. ಕೊರಳ್ ನಮದುವಿನಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ನಿರಂತರವಾಗಿ ನಮ್ಮೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಾರೆ ಮತ್ತು ನಮಗೆ ಬೆಂಬಲ ನೀಡುತ್ತಿದ್ದಾರೆ. ಅವರು ನಮಗಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲು ಪ್ರಯತ್ನಿಸಿರುತ್ತಾರೆ. ಅವರ ಪ್ರಯತ್ನವನ್ನು ಸಹ ನಾವು ಬೆಂಬಲಿಸಬೇಕು. ಕೊರಳ್ ನಮದುವನ್ನು ಜನಪ್ರಿಯಗೊಳಿಸಲು ಮತ್ತು ಅದನ್ನು ಬೆಳೆಸಲು ಸಹಕರಿಸಬೇಕು. ಧನ್ಯವಾದಗಳು. ನಮಸ್ಕಾರ, ನಾನು ಮಧುರೈ ಜಿಲ್ಲೆಯ ಕಣ್ಣಿನ ದುರ್ಬಲತೆ ಹೊಂದಿರುವ ವ್ಯಕ್ತಿ ಚೆಲ್ಲುದೊರೈ. ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳು ಮತ್ತು 21 ವಿವಿಧ ಅಂಗವಿಕಲತೆಗಳಿಗೆ ಸಂಬಂಧಿಸಿದ ಮಾಹಿತಿ ಬಹಳ ಉಪಯುಕ್ತ ಮತ್ತು ಅರ್ಥವಾಗುವಂತಿತ್ತು. ಈ ಸೇವೆಯನ್ನು ಮುಂದುವರಿಸಬೇಕು. ಕೊರಳ್ ನಮದು ನಾವು ಹೇಗೆ ಸಹಕರಿಸಬೇಕು ಎಂದು ತಿಳಿಸಿ. ನಿಮ್ಮೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಲು ನಾವು ಎದುರು ನೋಡುತ್ತಿದ್ದೇವೆ. ಧನ್ಯವಾದಗಳು. ನಮಸ್ಕಾರ, ಕೊರಳ್ ನಮದುವಿನ ಆತ್ಮೀಯ ಸ್ನೇಹಿತರೆ, ನಾನು ಸೆಲ್ವರಾಜ್, ಮಧುರೈ ಜಿಲ್ಲೆಯ ಒಬ್ಬ ದೃಷ್ಟಿಬಾಧಿತ ವ್ಯಕ್ತಿ. ನನ್ನ ಧ್ವನಿಸುರುಳಿಗಾಗಿ ಕೊರಳ್ ನಮದು ತಂಡ ನನ್ನನ್ನು ಅಭಿನಂದಿಸಿತು. ನನ್ನ ಧ್ವನಿಸುರುಳಿಯನ್ನು ಕೇಳಿದ ನಂತರ ಇಲ್ಲಿಯವರೆಗೆ 63 ಸ್ನೇಹಿತರು ನನ್ನನ್ನು ಸಂಪರ್ಕಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಈ ಮಾಹಿತಿಯನ್ನು ಪ್ರಕಟಿಸಿದ್ದಕ್ಕಾಗಿ ಕೊರಳ್ ನಮದುವಿನ ಸಿಬ್ಬಂದಿಗೂ ನಾನು ಕೃತಜ್ಞನಾಗಿದ್ದೇನೆ. ನಮಸ್ಕಾರ ಸ್ನೇಹಿತರೆ, ನಾನು ದಿಂಡಿಗಲ್ ಜಿಲ್ಲೆಯ ಎಸ್ ನಾಗೇಂದ್ರನ್. ಕೊರಳ್ ನಮದು ನಮಗೆಲ್ಲರಿಗೂ ಒಂದು ಉತ್ತಮ ವೇದಿಕೆ. ಇತರ ಅಂಗವಿಕಲ ವ್ಯಕ್ತಿಗಳು ನೋಂದಾಯಿಸಿಕೊಳ್ಳುವಂತೆ ಮತ್ತು ವೇದಿಕೆ ಮತ್ತಷ್ಟು ಬೆಳೆಯಲು ಸಹಾಯ ಮಾಡುವಂತೆ ನಾನು ವಿನಂತಿಸುತ್ತೇನೆ. 2024ರಲ್ಲಿ ಕೊರಳ್ ನಮದು ವಿಶೇಷ ಮನ್ನಣೆ ಪಡೆಯುತ್ತದೆ ಎಂದು ನಾವು ಭಾವಿಸುತ್ತೇವೆ. ನಮ್ಮ ಕೊರಳ್ ನಮದು ಭಾರತಾದ್ಯಂತ ಪ್ರಸಿದ್ಧವಾಗಬೇಕು ಎಂಬುದು ನನ್ನ ಆಶಯವಾಗಿದೆ. ಹಮಾರಿ ವಾಣಿ ಬಳಕೆದಾರರ ಮೆಚ್ಚುಗೆ ಪತ್ರಗಳು. ನನಗೆ ನಿಮ್ಮ ಚಾನಲ್ ಇಷ್ಟವಾಯಿತು. ಮುನ್ನಾಲಾಲ್ ಭಾರತೀಯವರು ಒದಗಿಸಿದ ಮಾಹಿತಿ ನಮ್ಮ ಸಮುದಾಯಕ್ಕೆ ಬಹಳ ಉಪಯುಕ್ತವಾಗಿದೆ ಮತ್ತು ನಾವು ತುಂಬ ಕೃತಜ್ಞರಾಗಿರುತ್ತೇವೆ. ದಯವಿಟ್ಟು ನಮಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸುವುದನ್ನು ಮುಂದುವರಿಸಿ. ಸೈಲಂ, ಮೇಘಾಲಯದ ಹಮಾರಿ ವಾಣಿ ಬಳಕೆದಾರರು. ಹಮಾರಿ ವಾಣಿಯಲ್ಲಿ ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಪೂನಂಜಿ, ನಾನು ಪ್ರಶ್ನೆಗಳನ್ನು ಕೇಳುವುದನ್ನು ಮುಂದುವರಿಸುತ್ತೇನೆ ಮತ್ತು ನೀವು ಯಾವಾಗಲೂ ಈ ರೀತಿ ಉತ್ತರಿಸುವುದನ್ನು ಮುಂದುವರಿಸಬೇಕೆಂಬುದು ನಮ್ಮ ಆಶಯ. ಹಮಾರಿ ವಾಣಿ ಇನ್ನು ಮುಂದೆಯೂ ಇಂತಹ ಮಾಹಿತಿ ಒದಗಿಸುತ್ತಿರಲಿ. ನೀವು ಎಂದೆಂದಿಗೂ ಸಂತೋಷವೆಂದಿರಿ ಎಂದು ಹಾರೈಸುತ್ತೇನೆ. ಪಿಂಟು ಕುಮಾರ್, ಬಿಹಾರದ ಹಮಾರಿ ವಾಣಿ ಬಳಕೆದಾರರು. ಈ ವೇದಿಕೆಯನ್ನು ಅಂಗವಿಕಲತೆಯುಳ್ಳ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಿದ್ದಕ್ಕಾಗಿ ಹಮಾರಿ ವಾಣಿಗೆ ಧನ್ಯವಾದಗಳು. ಇದು ನಮ್ಮ ಸಮಸ್ಯೆಗಳನ್ನು ದಾಖಲಿಸಲು ಮಾತ್ರವಲ್ಲ, ನಾವು ಪರಿಹಾರಗಳನ್ನು ಪಡೆಯುವ ವೇದಿಕೆಯೂ ಆಗಿದೆ. ಹಮಾರಿ ವಾಣಿ ಉದ್ಯೋಗಾವಕಾಶಗಳನ್ನು ಪ್ರಕಟಿಸುವ ಮೂಲಕ ಅಂಗವಿಕಲತೆಯುಳ್ಳ ನಿರುದ್ಯೋಗಿಗಳನ್ನು ಹುಡುಕುತ್ತದೆ ಮತ್ತು ನಮ್ಮೆಲ್ಲರನ್ನು ಸಂಪರ್ಕದಲ್ಲಿರಿಸುತ್ತದೆ. ರಾಹುಲ್, ಬಿಹಾರದ ಹಮಾರಿ ವಾಣಿ ಬಳಕೆದಾರರು. ಹಮಾರಿ ವಾಣಿಗೆ ಧನ್ಯವಾದಗಳು. ನನಗೆ ಒಳ್ಳೆಯ ಕೆಲಸ ಸಿಕ್ಕಿತು. ದಯವಿಟ್ಟು ಉತ್ತಮ ಕೆಲಸ ಮಾಡುವುದನ್ನು ಮುಂದುವರಿಸಿ. ಅಂಗವಿಕಲತೆ ಹೊಂದಿರುವ ನನ್ನ ಎಲ್ಲ ಸ್ನೇಹಿತರು ಕೆಲಸ ಮಾಡುವುದನ್ನು ಮುಂದುವರಿಸಿ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಬೇಕೆಂದು ನಾನು ವಿನಂತಿಸುತ್ತೇನೆ. ನನ್ನಂತೆ ನೀವು ಒಂದು ದಿನ ಒಳ್ಳೆಯ ಉದ್ಯೋಗ ಪಡೆಯುತ್ತೀರಿ.
ಹಮಾರಿ ವಾಣಿಯ ಇಡೀ ತಂಡವನ್ನು ನಾನು ಅಭಿನಂದಿಸುತ್ತೇನೆ. ಭಾನುಪ್ರತಾಪ್ ಸಿಂಗ್, ಬಿಹಾರದ ಹಮಾರಿ ವಾಣಿ ಬಳಕೆದಾರರು. ಮೇರಾ ಮಾನ್ ಮೇರಾ ಸಮ್ಮಾನ್. ನಾನು ಆರ್ಥಿಕವಾಗಿ ಸ್ವತಂತ್ರನಾಗಿದ್ದೇನೆ. ನನ್ನಂತಹ ಇತರರು ಸ್ವತಂತ್ರರಾಗಬೇಕೆಂದು ನಾನು ಬಯಸುತ್ತೇನೆ. ಹಮಾರಿ ವಾಣಿಯಲ್ಲಿ ನನ್ನ ಪ್ರಸ್ತುತ ಕೆಲಸದ ಬಗ್ಗೆ ಕೇಳಿ ನಾನು ಸೇರಿಕೊಂಡೆ. ನಾನು ಕಂಡುಕೊಂಡ ಉದ್ಯೋಗ ಕಾರ್ಖಾನೆಗೆ ಸಾರಿಗೆ ವ್ಯವಸ್ಥೆಯನ್ನು ಪೂರೈಸುವುದಾಗಿದೆ. ಸಂಬಳ ಕಡಿಮೆ ಇರಬಹುದು, ಆದರೆ ನೀವು ಯಾವುದೇ ಹಣವನ್ನು ಖರ್ಚು ಮಾಡಬೇಕಾಗಿಲ್ಲ. ಹಲವು ಹುದ್ದೆಗಳು ಖಾಲಿ ಇವೆ. ದಯವಿಟ್ಟು ನನಗೆ ಕರೆ ಮಾಡಿ. ನೀವು ಆರ್ಥಿಕವಾಗಿಯೂ ಸ್ವತಂತ್ರರಾಗುತ್ತೀರಿ. ಹಮಾರಿ ವಾಣಿ. ಆನಂದ್ ಕುಮಾರ್ ಚೌಧರಿ, ಗುಜರಾತಿನ ಮೋರ್ಬಿ ಮೂಲದ ಹಮಾರಿ ವಾಣಿ ಬಳಕೆದಾರರು.